ವಾಯ್ಸು ಈ ದೇವರು ಕೊಟ್ಟಿರೋ ವಾಯ್ಸ್ ಇದೆ ಎಲ್ಲರಿಗೂ. ಆಮೇಲೆ ಹೇಳಿ ಡೂಪ್ಲಿಕೇಟ್ ಹೊರಟೋಯ್ತು. ಈಗ ಡೂಪ್ಲಿಕೇಟ್ ಯಾವುದು ಅಲ್ವಾ? ನಿಜವಾದ ವಾಯ್ಸ್ ಬರ್ಬೇಕೀಗ ನಮ್ಮಲ್ಲಿ. ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ನಮ್ಮ ಮಧ್ಯದಲ್ಲಿ ಅಮ್ಮ ಸ್ವಲ್ಪ ನಮ್ಮ ರೆವರೆಂಡ್ ಜಾನ್ ಜೋಸಫ್ ಅವರು ಮೊದಲನೇ ಮಗನವರೇ, ಕಡೆಯ ಮಗನವರೇ. ಜಾನಥನ್ ಅವರು ನಮ್ಮ ಮಧ್ಯದಲ್ಲಿ ಬಂದರೆ ಎಲ್ಲರೂ ಚಪ್ಪಳೆ ತಟ್ಟೆ ಅವರನ್ನ ಸ್ವಾಗತನ ಬಯಸೋಣ. ಜೋರಾಗಿ ಚಪ್ಪಳೆ ತಟ್ಟೋಣ. ಯಾಕಂದ್ರೆ ದೇವರ ಮಹತ್ವವಾದ ಕಾರ್ಯಗಳನ್ನ ಮಾಡುವತರ. ಹಲ್ಲೆಲೂಯಾ. ಸುಮಾರು ನಾವು ಅಯ್ಯವರೊಟ್ಟಿಗೆ 12 ವರ್ಷಗಳಿಂದ ನಾವು ಜೊತೆಯಲ್ಲಿದ್ದೇವೆ. ಪವರ್ಫುಲ್ ಮ್ಯಾನ್, ಪವರ್ಫುಲ್ ಮ್ಯಾನ್, ಇಂಟರ್ನ್ಯಾಷನಲ್ ಸೇವೆ ಮಾಡುವಂತಕ್ಕವರು. ನಮ್ಮ ಪ್ರಕಾಶನ್ ಅವರು ಎಲ್ಲರೂ ಸಹ ನೋಡಿದ್ದಾರೆ ಅಯ್ಯವರನ್ನ. ನಾವು ಮತ್ತೆ ನಮ್ಮ ಪಾಸ್ಟರ್ ಪ್ರಕಾಶ್ ಬೂದಾಳ್ ಅವರು ಸಹ ಅವರು ಒಳ್ಳೆ ವಿಟ್ನೆಸ್, ಒಳ್ಳೆ ಸಾಕ್ಷಿ. ಮತ್ತೆ ನಮ್ಮ ಪ್ರಕಾಶನ್ ಅವರು ಸಹ ನಾವು ಅವರನ್ನು ತುಂಬಾ ಜೊತೆಯಲ್ಲಿ ಬಂದಿದ್ದಾರೆ, ನೋಡಿದ್ದೀವಿ. ಆದರೂ ನಾವು 12 ವರ್ಷಗಳಿಂದ ನಾವು ಅವ್ರ ಜೊತೆಯಲ್ಲಿದ್ದು, ಪಾಸ್ಟರ್ ಶ್ರೀನನ್ ಅವರು, ನಾವು ನಮ್ಮ ಕುಟುಂಬಗಳು ಅವ್ರ ಜೊತೆಯಲ್ಲಿದ್ದು, ಅವರು ನಮಗೋಸ್ಕರ ಪ್ರಾರ್ಥನೆಗಳನ್ನು ಮಾಡಿ ಸುಮಾರು ಜನಕ್ಕೆ ಸೇವಕರಿಗೆ ಅವರು ಹೆಲ್ಪ್ ಮಾಡಿ ಅನೇಕರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವರು. ಆಮೇನ್. ಯಾರು ಅಷ್ಟೇ ಕಷ್ಟ ಅಂತ ಹೋದರಿಗೆ ಅವ್ರು ಕೈ ಬಿಡುವವರಲ್ಲ. ಖಂಡಿತವಾಗ್ಲೂ ಅವ್ರು ಹೆಲ್ಪ್ ಮಾಡಿ ಕಳಿಸುವಂತವ್ರು. ಹಲ್ಲೆಲೂಯಾ. ಅದು ನಮ್ಮ ಮಧ್ಯದಲ್ಲಿ ಪ್ರತ್ಯೇಕವಾಗಿ ಈ ದಿನ ಒಂದು ಯೂತ್ ಮೀಟಿಂಗ್ ಮಾಡಬೇಕೆಂಬುದಾಗಿ ಈಗ ನಾವು ಚರ್ಚ್ ಆನಿವರ್ಸರಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಒಂದು ಯೂತ್ ಮೀಟಿಂಗ್ ಮಾಡಿ ಫಸ್ಟೇ ಅಂತ ಹೇಳಿ ಸುಮಾರು 1 ವರ್ಷದಿಂದ ನಾವು ಮಾತಾಡ್ತಾನೆ ಇದ್ದೀವಿ. ಜಾನಥನ್ ಕರಿತಾನೆ ಇದೀವಿ. ಪಾಪ ಅವ್ರ ಟೈಮ್ ಸಿಗ್ತಾ ಇಲ್ಲ. ಅವರು ದುಬಾಯಿ, ಈ ತರ ಅಮೆರಿಕ, ಫಾರಿನ್ ಎಲ್ಲ ಈಗಲೇ ಅವರು ಹೋಗ್ತಾ ಇದ್ದಾರೆ. ಆಮೇನ್. ಈಗಲೂ ಹೋಗಿ ಅವರು ತುಂಬಾ ಅದ್ಭುತವಾಗಿ ಸೇವೆಗಳನ್ನು ಮಾಡಿ ತುಂಬಾ ಪವರ್ಫುಲ್ ಆಗಿ ಆ ಯೂತ್ಸ್ ಅನ್ನ ಮತ್ತು ವಾಕ್ಯಗಳನ್ನು ಅವರು ಸಾರ್ತಾ ಇದ್ದಾರೆ. ಪವರ್ಫುಲ್ ಆಗಿ ಆಗಿಲ್ಲ, ತುಂಬಾ ಚೆನ್ನಾಗಿ ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ. ದೇವರು ನಮಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಪ್ರತ್ಯೇಕವಾಗಿ ನಾವು ಕರೆದಾಗ ಸರಿ ಬಸ್ ಸಂಡೆ ನಾನು ಬರ್ತೇನೆ ಎಂಬುದಾಗಿ ಹೇಳಿದ್ರು. ಆವಾಗ ನಾನು ಪ್ರಕಾಶನವರೊಟ್ಟಿಗೆ ನಾನೆಲ್ಲ ಮಾತಾಡಿದೆ, ನಮ್ಮ ಸೀನನವರೊಟ್ಟಿಗೆ ಮಾತಾಡಿ ಇವತ್ತು ನಮ್ಮ ಸಭೆಯಲ್ಲಿ ಮಾತಾಡಿ ಮಾಡೋಣ. ನಮ್ಮ ಎಲ್ಲ ಸೇರಿ ನಮ್ಮ ಸುಜಾತಮ್ಮ, ಮಂಜಮ್ಮ, ನಾವೆಲ್ಲ ಸಭೆಗಳು ಏನಿದ್ವು ನಮ್ಮ ಸಭೆಯಲ್ಲಿ ಮಾತಾಡ್ಕೊಂಡು ನಾವು ಸರಿ ರೈಟ್ ಮಾಡೋಣ, ಇದೊಂದು ಕೂಟ ನಾವು ಮಾಡೋಣ ಮೊದಲನೇದಾಗಿ. ಯಾಕಂದ್ರೆ ನಾವು ಯಾವತ್ತೂ ಇಲ್ಲಿ ಮೀಟಿಂಗ್ ನಾವು ಮಾಡಿಲ್ಲ. ಆರಾಧನೆಗಳು ಮತ್ತೆ ಕ್ರಿಸ್ಮಸ್ಗಳು, ಫಾಸ್ಟಿಂಗ್ ಪ್ರೈಸ್ ಇದೇ ನಡೀತಾ ಇತ್ತು. ಈ ಸಲ ನಾವು ಈದ್ ಫೆಸ್ಟಿವಲ್ ಅಂತ ಹೇಳಿ ಯವನಸ್ಥರ ಕೂಟ ಎಂಬುದಾಗಿ ಇದು ಮಾಡುವಾಗ ದೊಡ್ಡ ಮಟ್ಟದಲ್ಲಿ ನಮಗೆ ಇದು ಎಲ್ಲಿ ಯೇಸು ನಾಮದಲ್ಲಿ ಎಲ್ಲಿ 2-3 ಸೇರಿ ಕುಡಿ ಬಂದಿರ್ತಾರೆ. ಮಧ್ಯದಲ್ಲಿ ಯಾರು ಇರ್ತಾರೆ? ಜೋರಾಗಿ ಯಾರು ಇರ್ತಾರೆ? ಯೇಸಪ್ಪ ಇರ್ತಾರೆ. ಆಮೆನ್. ಹಲ್ಲೆಲೂಯಾ. ಒಬ್ಬರಿಗೋಸ್ಕರ ದೇವರು ಬಂದಿದ್ದು, ಈ ದೇಶಕ್ಕೋಸ್ಕರ ಬಂದಿಲ್ಲ. ಯೇಸು ಸ್ವಾಮಿ ಯಾರಿಗೋಸ್ಕರ ಬಂದಿದ್ದು? ಒಂದು ಪಾಪಿಯನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಬಂದಂತ ವ್ಯಕ್ತಿ. ಆಮೆನ್. ಆ ಪಾಪಿ ಮುಖಾಂತರ ಇಷ್ಟೊಂದು ಜನ ನಾವು ದೇವರು ನಂಬಬೇಕಾಗಿದೆ. ಹಲ್ಲೆಲೂಯಾ. ಕಾಣುವಂತ ದೇವರು, ನಾವು ನಂಬಿರೋದು ಕಾಣದೇ ಇರುವಂತ ದೇವರು. ಆಮೆನ್. ಕಾಣದೇ ಇರುವಂತ ದೇವರು ನಾವು ನಂಬಿದ್ದೇವೆ, ಕಾಣದೇ ಇರುವಂತ ದೇವರಲ್ಲ. ಕಾಣದೇ ಇರುವಂತ ದೇವರು ಕಾಣುವಂತ ದೇವರಲ್ಲ. ಕಾಣದೇ ಇರುವಂತ ದೇವರು 100% ಆಗಿ ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು ಅವರಿಗೆ ಮೊದಲನೇದಾಗಿ ನಮ್ಮ ಸಭೆಗೆ, BGM ಸಭೆಗೆ ಅವ್ರು ಬಂದಿರುವಾಗ ನಾವು ಸ್ವಾಗತವನ್ನ ನಾವು ಮಾಡಿ ಅವರಿಗೆ ಸನ್ಮಾನವನ್ನ ಮಾಡಿ ನಾವು ಬಯಸೋಣ. ಥ್ಯಾಂಕ್ ಯು. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ನಮ್ಮ ಯೂತ್ಸ್ ಮಕ್ಕಳೆಲ್ಲ ಮೇಲೆ ಬರಬೇಕು. ಮೇಲೆ ಬಂದು ನಾವು ಸನ್ಮಾನ ಮಾಡೋಣ. ಕರ್ತರಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ಹೊಡೆದ ನಮ್ಮ ಸಲ್ಮಾನ್ ಬನ್ರಿ. ಯಾಕೆ ಬನ್ರಪ್ಪ, ಯೂತ್ ಸಣ್ಣ ಬಡ್ಗಿ ನೀವಾಗ ಬನ್ರಿ, ಬೇಗ ಮೇಲೆ ಬನ್ನಿ. ಹಲ್ಲೆಲೂಯಾ. ಬನ್ನಿ ಪ್ರಶಾಂತ್. ಹಲ್ಲೆಲೂಯಾ. ಬನ್ನಿ ಯೂತ್, ಬನ್ನಿ ಮಕ್ಕಳು ಮೇಲೆ ಬನ್ನಿ. ಬಮ್ಮ ಐಶ್ವರ್ಯ. ಯಾಕಮ್ಮ ಬನ್ರಿ? ಯಾಕ ಐಶ್ವರ್ಯ? ನಮ್ಮ ಮಕ್ಕಳು ಬನ್ನಿ. ನಾವು ಯೂತ್ಸ್ ಅಂದ್ಮೇಲೆ ಎಲ್ಲರೂ ಯೂತ್ಸ್ ಮೇಲೆ ಇರಬೇಕು. ಬನ್ನಿ. ಹಲ್ಲೆಲೂಯಾ. ಬನ್ನಿ.
ಚಿರಣ ಬಾ ಮೇಲೆ ಏಕ ಮಕ್ಕಳಲ್ಲಿ ಮಕ್ಕಳಲ್ಲಿ ತಗೊಂಡು ಯೇಸುವಿನ ನಾಮದಲ್ಲಿ ಕರೆಂಟ್ ಬರಲಿ ಅಂತ ಹೇಳ್ರಿ. ಸೈತಾನ್ ತಗೊಂಡು ಕರೆಂಟ್ ಬರಲಿ ಅದೇ ಬನ್ನಿ ಯೇಸು ಎಲ್ಲರೂ ಚಪ್ಪಳೆ ತಟ್ಟೋಣ. ಈ ಬಿಸಿನೆಸ್ ಎಲ್ಲ ಚಪ್ಪಳೆ ಹೊಡೆದು ದೇವ ನಮಸ್ಕಾರ. ಈ ಟೋಪಿ ಅನ್ನುವಾಗ ಅವ್ರಿಗೇನು ಬರ್ತದೆ, ಯಾಕಂತ ಹೇಳಿದ್ರೆ ನಾನು ಪ್ರತಿಯೊಂದು ಸನ್ಮಾನ ಮಾಡುವಾಗ ತಂದೆ ತಾಯಿ ನಾನು ಟೋಪಿ ಹಾಕ್ತೇನೆ, ಅಂದ್ರೆ ಇವರು ಟೋಪಿ ಹಾಕ್ತಾ ಇರ್ತಾರೆ. ಥ್ಯಾಂಕ್ ಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಐಶ್ವರ್ಯ ಈ ಕಡೆ ಬನ್ನಿ, ಬನ್ನಿ ಈ ಕಡೆ ಬನ್ನಿ. ಐಶ್ವರ್ಯ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಐಶ್ವರ್ಯ ನೀನು ಆ ಕಡೆ ಚರ್ಚ್ ಬನ್ನಿ ಬನ್ನಿ ಹೋಗ ಮಾತ್ರ ಬಾಮ್ಮ ಏನು ಐಶೋ ಇಲ್ಲ ಮುಂದೆ ರೈಟ್. ಈ ಕಡೆ ಬನ್ನಿ ಪ್ರಶಾಂತ್, ಈ ಕಡೆ ಬಂದ್ರೆ ಎಲ್ಲರೂ ಒಂದಷ್ಟು ಜನ ಈ ಸೈಡ್ ಬಂದ್ರಪ್ಪ. ಪ್ರಶಾಂತ್ ಈ ಕಡೆ ಬನ್ನಿ. ಈ ಸೈಡ್ ಚೆನ್ನಾಗಿ ಬರುತ್ತೆ. ಹಾಂ ಹತ್ರ ಬಮ್ಮ. ಸರಿ. ಅಷ್ಟೊತ್ತಿಗೆ ಕರೆಂಟ್ ಬರಲಿ. ದೇವ್ರ ನಮ್ಮ ಸ್ತೋತ್ರ. ನವೀನ್ ಪಾಪ ಬನ್ನಿ ಫಸ್ಟ್ ಬನ್ನಿ ನೀವು. ಯಾಕೆ ಬನ್ನಿ 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 ಬನ್ನಿ. ಹಾಂ ಬನ್ನಿ ಫಸ್ಟ್ ಬನ್ನಿ ಫಸ್ಟ್ ಬನ್ನಿ. ಓಕೆ ನವೀನ್ ಅಲ್ಲಿ ಬಂದ್ಬಿಡ ಪಾಸ್ ಬ್ರದರ್ಸ್ತಿರ್ ಬಂದ್ಬಿಟ್ಟು ಈ ಕಡೆ ಬಾ. ಈ ಕಡೆ ಮಹೇಶ್ವರ ಹಿಂಗೆ ಬಂದು. ಓಕೆ ಆಯ್ತು ರೈಟ್. ಇದೊಂದು ಫೋಟೋ ಇರ್ತಾರೆ ಮಾಡ್ಬಿಡಪ್ಪ. ಹಾಗೆ ನಿಂತ್ಕೊಳ್ಳಿ ನಮ್ಮ ಗ್ರೂಪ್ ಹಾಗೆ ಹಾಗೆ ನಿಂತ್ಕೊಳ್ಳಿ. ರೈಟ್ ಹಿಂಗೆ ಹಾಂ ಕವರ್ ಆಗುತ್ತೆ ಬ್ರದರ್. ಹಾಂ ಓಕೆ ಥ್ಯಾಂಕ್ ಯು. ರವಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಈ ಸಮಯದಲ್ಲಿ ನಮ್ಮ ಪ್ರಕಾಶನ್ ಅವ್ರ ಮೇಲೆ ಪಾಸ್ಟರ್ ಪ್ರಕಾಶನ್ ಅವ್ರ ಮೇಲೆ ಚಪ್ಪಳೆ ತಟ್ಟಣ. ಅವರ ಒಂದೆಷ್ಟು ಜನ ಸಂತೋಷವಾಗಿದ್ದೀರಾ? Hallelujah. ಹಾಲೆಲೂಯಾ ಎಂಬುದಾಗಿ Let us all say thank you Jesus. ಎಲ್ಲರೂ ಹೇಳಿ ಧನ್ಯವಾದಗಳು ಯೇಸುವೆ, ಥ್ಯಾಂಕ್ ಯು ಜೀಸಸ್ ಅಂತ ಹೇಳಿ. ಜೋರಾಗಿ ಜೋರಾಗಿ ಎಲ್ಲರೂ ಸೌಂಡ್ ಬರಬೇಕು. Hallelujah. ಥ್ಯಾಂಕ್ ಯು ಜೀಸಸ್. So it's so happy to be in your church today.
ಇವತ್ತು ನಿಮ್ಮ ಸಭೆಯಲ್ಲಿರುವುದು ನನಗೆ ಬಹಳ ಸಂತೋಷಕರವಾಗಿದೆ. So first of all, I welcome you and greet you all in the name of the Lord and Savior Jesus Christ today. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸುವನಾಗಿದ್ದೇನೆ. So I want to thank Pastor Aaron and the family for having me today in this church. ಇವತ್ತು ಇವರನ್ನ ಸಭಾಪಾಲಕರು ಅಬ್ರಹಾಂ ಪಾಸ್ಟರ್ ಅವರು ಇಲ್ಲಿ ಸಭೆಗೂ ಮತ್ತು ಈ ಕೂಟಕ್ಕೆ ಆಹ್ವಾನಿಸಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. So it's always a joy to be in the presence of the Lord. ನಾವು ಯಾವಾಗಲೂ ಕರ್ತನ ಸಾನ್ನಿಧ್ಯದಲ್ಲಿ ಇರೋದು ಬಹಳ ಉಲ್ಲಾಸಕರವಾಗಿರುವಂತದ್ದಾಗಿದೆ. Hallelujah. Hallelujah. How many of you are happy today to be in the presence of the Lord? ದೇವರ ಸನ್ನಿಧಾನದಲ್ಲಿ ಇರೋದಕ್ಕೆ ಎಷ್ಟು ಜನ ನೀವು ಸಂತೋಷವುಳ್ಳವರಾಗಿದ್ದೀರಿ? Because He has given us this life. ಏಕೆಂದರೆ ಈ ಜೀವಿತವನ್ನ ಕರ್ತನು ಮಾತ್ರ ನಮಗೆ ಕೊಟ್ಟಿರುವನಾಗಿದ್ದಾನೆ. Amen. Amen. Let us all say thank you Jesus once again. ನಮ್ಮ ಮತ್ತೊಂದು ಆವೃತ್ತಿ ಹೇಳೋಣ ಎಲ್ಲರೂ ಸೇರಿ ಥ್ಯಾಂಕ್ ಯು ಜೀಸಸ್ ಎಂಬುದಾಗಿ. Because of His grace, ಆತನ ಒಂದು ಕೃಪೆಯಿಂದ, because of His pure grace, ಆತನ ಸಂಪೂರ್ಣವಾದ ಪರಿಪೂರ್ಣವಾದಂತ ಕೃಪೆಯಿಂದ we are here today alive. ಏಕೆಂದ್ರೆ ಇವತ್ತು ನಾವು ಜೀವದಿಂದ ಇವತ್ತು ನಾವು ಇಲ್ಲಿದ್ದವರಾಗಿದ್ದೇವೆ. We can see in today's world ಈ ಪ್ರಪಂಚದಲ್ಲಿ ಈಗಿನ ಕಾಲದಲ್ಲಿ ನಾವು ನೋಡುವಾಗ many people who started with us, ನಮ್ಮೊಟ್ಟಿಗೆ ಅವರು ಇರುವಂತವರಾಗಿದ್ದಾರೆ, ಮಾತಾಡುವವರಂತರಾಗಿದ್ದಾರೆ. though we have all the hardships, ಈ ನಮ್ಮೆಲ್ಲರೂ ಕೂಡ ಕಷ್ಟಕರವಾದ ಒಂದು ಜೀವಿತ ಇರುವ ಸಮಯದಲ್ಲಿ ಕೂಡ some people have been driven away by the Satan. ಆದ್ರೆ ಅನೇಕ ಜನರು ನಮ್ಮ ಸಂಗಡ ಇದ್ರು ಕೂಡ ಸೈತಾನನು ನಮ್ಮಿಂದ ಅವ್ರನ್ನ ನಾವು ಕಳೆದುಕೊಂಡಿದ್ದೇವೆ, ಅವ್ರನ್ನ ನಮ್ಮಿಂದ ತೆಗೆದಾಕ್ಬಿಟ್ಟವನಾಗಿದ್ದಾನೆ. But we are blessed to be in the presence of the ಈಗ Lord. ನಮ್ಮ ಜೊತೆಯಲ್ಲರೂ ನಮ್ಮನ್ನು ಬಿಟ್ಟು ಹೋಗಿದ್ರು ಕೂಡ ಇವತ್ತು ದೇವರ ಸನ್ನಿಧಾನದಲ್ಲಿ ನಾವು ಇದೇ ಎಂಬುದಾಗಿ ಹೇಳಿದ್ರೆ ಅದು ದೇವರ ಕೃಪೆ ಆಗಿದೆ. You know why? ಯಾಕೆ ಗೊತ್ತಾ? Because God's grace is always with us. ಏಕೆಂದ್ರೆ ನಾವು ಇವತ್ತು ನಾವು ಜೀವಿತದಿಂದ ಇದ್ದೇವೆ ಎಂಬುದಾಗಿ ಹೇಳಿದ್ರೆ ಯಾವಾಗಲೂ ದೇವರ ಕೃಪೆ ನಮ್ಮ ಮೇಲೆ ಆವರಿಸಲ್ಪಟ್ಟಿರುವಂತದ್ದಾಗಿದೆ. So turn to your neighbor and say, you are precious today. ನೀವು ಪಕ್ಕದಲ್ಲಿರೋರಿಗೆ ಹೇಳಿ, ನೀವು ಇವತ್ತು ಬಹಳ ಪ್ರಶಸ್ತ ಆಗಿದ್ದೀರಾ ಎಂಬುದಾಗಿ. ನೀವು ಬಹಳ ಪ್ರಶಸ್ತ ಆಗಿದ್ದೀರಾ, ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಂಬುದಾಗಿ. You have been blessed by the grace of the Lord today. ಇವತ್ತು ಕರ್ತನಾದ ದೇವರ ಕೃಪೆಯಿಂದ ನೀವೆಲ್ಲರೂ ಆಶೀರ್ವಾದ ಹೊಂದಿದ್ದೀರಾ ಎಂಬುದಾಗಿ ಹೇಳಿ. And you can say God has great plans for you. ದೇವರು ನಿನ್ನ ವಿಷಯವಾಗಿ ಒಳ್ಳೆ ಉದ್ದೇಶ ಇಟ್ಟಿದ್ದಾರೆ ಎಂಬುದಾಗಿ ಕೂಡ ಸಹ ಹೇಳಿ. And you can say God is going to make your face shining like a star. ದೇವರು ನಿಮ್ಮ ಮುಖವನ್ನ ನಕ್ಷತ್ರದ ಹಾಗೆ ಹೊಳೆಯುವಂತೆ ದೇವರು ಕರ್ತನು ಮಾಡುವನಾಗಿದ್ದಾನೆ. Especially when I was praying for this church, ಈ ಸಭೆಗೂ ಮತ್ತು ಈ ಕೂಟಕ್ಕೋಸ್ಕರವಾಗಿ ಇವರು ಪ್ರಾರ್ಥಿಸುತ್ತಿರುವ ಸಮಯದಲ್ಲಿ I was praying in the spirit for this youth festival ಈ today. ಒಂದು ಯೂತ್ ಫೆಸ್ಟಿವಲ್, ಒಂದು ಯವನಸ್ಥರ ಒಂದು ಹಬ್ಬಕ್ಕೋಸ್ಕರವಾಗಿ ಇವರು ಪ್ರಾರ್ಥಿಸುತ್ತಿರುವಾಗ You know, God told me particularly ವಿಶೇಷವಾಗಿ ದೇವರು ಒಂದು ವಿಷಯವನ್ನ ಕರ್ತನು ನಮಗೆ ತಿಳಿಸಿದರು. He's going to raise the youths in this church. ಈ ಸಭೆಯಲ್ಲಿ ಯವನಸ್ಥರನ್ನ ಕರ್ತನು ಎಬ್ಬಿಸುವನಾಗಿದ್ದಾನೆ ಎಂಬುದಾಗಿ. Not for very long, not very long. ಅದು ಬಹಳ ದೂರ ಆಗಲ್ಲ. Less than 2 years, ಈ 2 ವರ್ಷದಲ್ಲಿ God says this prophetically, ಈ 2 ವರ್ಷದ ಒಳಗಡೆನೆ this church won't be the same. It will enlarge in 5 times. ಈ ಸಭೆ ಈ ರೀತಿಯಾಗಿ ಇರೋದಿಲ್ಲ, ಈ ರೀತಿಯಾಗಿ ಇನ್ನೂ 5ರಷ್ಟು ಹೆಚ್ಚಾಗುವಂತದಾಗಿದೆ. All the leaders will come to this church. ಈ ಸಭೆಗೆ ಅನೇಕ ನಾಯಕರುಗಳು ಬರುವಂತವರಾಗಿದ್ದಾರೆ. Through this church, ಈ ಸಭೆ ಮುಖಾಂತರವಾಗಿ the gospel is going to spread around this streets. ಈ ಬೀದಿಗಳಲ್ಲಿ, ಈ ಪ್ರಾಂತ್ಯಗಳಲ್ಲೆಲ್ಲ ಕೂಡ ದೇವರ ಸುವಾರ್ತೆ, ದೇವರ ವಾಕ್ಯವು ಹಬ್ಬುವಂತದಾಗಿದೆ ಈ ಸಭೆ ಮೂಲಕವಾಗಿ. Especially the youths in this church, ಈ ಸಭೆಯಲ್ಲಿರುವಂತಹ ವಿಶೇಷವಾಗಿ ಯವನಸ್ಥರು God says like this, ಈ ರೀತಿಯಾಗಿ ನಿಮ್ಮ ಎಲ್ಲ ಯವನಸ್ಥರು ಕರ್ತರು ಈ ರೀತಿಯಾಗಿ ಹೇಳುತ್ತಾನೆ. and I want to say to this youths in the church, ಈ ಸಭೆಯಲ್ಲಿರುವಂತಹ ಯವನಸ್ಥರಿಗೆ ನಾನು ಹೇಳುವುದೇನೆಂದರೆ, don't feel that I am not qualified. ನಾನು ಈ ಸುವಾರ್ತೆ ಸಾರಕ್ಕೆ ನಾನು ಅರ್ಹನಲ್ಲ ಅಥವಾ ನಾನು ಅಷ್ಟು ಉನ್ನತವಾದ ಶಿಕ್ಷಣ ಹೊಂದಿಲ್ಲ ಎಂಬುದಾಗಿ ಹೇಳೋದಕ್ಕೆ ಅವಕಾಶವಿಲ್ಲ. Don't think that I don't have the knowledge to run this church. ಈ ಸಭೆ ನಡೆಸಕ್ಕೆ ನನಗೆ ಅಷ್ಟು ಜ್ಞಾನ ಬುದ್ಧಿ ಇಲ್ಲ ಎಂಬುದಾಗಿ ಕೂಡ ಅನ್ಕೋಬಾರದು. God is going to use every youth, especially women in this church. ಆದ್ರೆ ಈ ಸಭೆಯಲ್ಲಿ ಅನೇಕ ಸ್ತ್ರೀಯರನ್ನ, ಯವನಸ್ಥ ಸ್ತ್ರೀಯರನ್ನ ಈ ಸಭೆಯಲ್ಲಿ ಹೆಚ್ಚಾಗಿ ಕರ್ತನು ಉಪಯೋಗಿಸಿಕೊಳ್ಳುವನಾಗಿದ್ದಾನೆ. Hallelujah. In this church, the women are going to be a warriors. ಈ ಒಂದು ಸಭೆಯಲ್ಲಿರುವಂತಹ ಸ್ತ್ರೀಯರು ಮುಂದಿನ ದಿನಮಾನಗಳಲ್ಲಿ ಅವರು ಒಬ್ಬ ಯುದ್ಧ ವೀರರಾಗಿ ಅವರು ಬೆಳೆಯುವರಾಗಿದ್ದಾರೆ. Not just being a neighbor or not just being a church member. ಈ ಒಂದು ಸಭೆಯ ಒಂದು ವಿಶ್ವಾಸಿಯಾಗಿ ಆಗಿರ್ಬೋದು, ಪಕ್ಕದಲ್ಲಿರೋರಾಗಿರ್ಬೋದು, ಒಬ್ಬ ಸದಸ್ಯರಾಗಿರೋರು ಮಾತ್ರವಲ್ಲ. But God is telling you, Pastor, this church and the people and the women will be a pillar for you. ಆದ್ರೆ ಸಭೆ ಪಾಸ್ಟರ್, ಸಭಾಪಾಲಕರೇ, ಈ ಸಭೆಯಲ್ಲಿರುವಂತಹ ಸ್ತ್ರೀಯರು ಈ ಸಭೆಗೆ ಒಂದು ಮುಖ್ಯವಾದ ಮೂಲೆಗಂಬದಂತೆ ಇರುವರು ಎಂಬುದಾಗಿ ಹೇಳುವಂತದ್ದಾಗಿದೆ. In mind, my dear people of God, ನನ್ನ ಪ್ರೀತಿಯ ದೇವಜನರೇ, ನೀವೆಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳುವಂತ ಒಂದು ವಿಶೇಷವಾದ ವಿಷಯವೇನೆಂದರೆ, in less than 2 years, ಈ 2 ವರ್ಷಗಳ ಒಳಗಡೆನೆ the church is going to grow
ಸಭೆಯನ್ನ ದೇವರು 2ರಷ್ಟು ಅಲ್ಲ 5ರಷ್ಟು ಉನ್ನತವಾದ ರೀತಿಯಲ್ಲಿ ಕರ್ತನೆ ಬಿಡಿಸುವನಾಗಿದ್ದಾನೆ. The church is going to grow in spirituality. ಯಾವ ರೀತಿಯಾಗಿ ಉನ್ನತವಾಗಿ ಬೆಳೀತಾ ಇದ್ದಾರೆ ಅಂದ್ರೆ ಆತ್ಮಿಕವಾದ ರೀತಿಯಲ್ಲಿ ನೀವು ಬೆಳೆಯುವಂತವರಾಗಿದ್ದೀರಾ. And the church is going to be filled ಮತ್ತೆ ಈ ಸಭೆ ಯಾವ ರೀತಿಯಾಗಿ ತುಂಬಲ್ಪಡುತ್ತದೆ ಎಂಬುದಾಗಿ ನೋಡುವುದಾದ್ರೆ by the presence of God. ಅದು ದೇವರ ಪ್ರಸನ್ನತೆಯಿಂದ ತುಂಬಲ್ಪಡುವಂತದ್ದಾಗಿದೆ. So prepare yourself, my dear people. ನನ್ನ ಪ್ರೀತಿಯ ದೇವ ಜನರೇ, ನೀವೆಲ್ಲರೂ ಅದಕ್ಕೋಸ್ಕರವಾಗಿ ಸಿದ್ಧವಾಗಿ. It's not only the pastor in the church. ಈ ಸಭೆಯಲ್ಲಿ ಬರೀ ಸಭಾಪಾಲಕರು ಮಾತ್ರ ಸೇವೆ ಮಾಡುವಂತ It's not only the pastor's family and the pastor's kids in the church. ಬರೀ ಸಭಾಪಾಲಕರು ಮತ್ತು ಅವರ ಕುಟುಂಬದವರು ಮಾತ್ರ, ಅವರ ಮಕ್ಕಳು ಮಾತ್ರ ಸಭೆ ಸೇವೆ ಮಾಡುವುದಲ್ಲ. You are all going to journey with pastor. You're going to make this kingdom, make God's kingdom building every day and day. ಪ್ರತಿದಿನ ನೀವು ಸಭಾಪಾಲಕರೊಂದಿಗೆ ಇದ್ದು ಬರೀ ಸಭೆಗೆ ಮಾತ್ರ ಬರದೆ ಪ್ರತಿದಿನ ದೇವ ಸೇವೆಯಲ್ಲಿ ನೀವೆಲ್ಲರೂ ಕೂಡ ಒಂದಾಗಿ ಅವರಿಗೆ ಜೊತೆಗೂಡಿ ಸೇವೆ ಮಾಡುವಂತದ್ದಾಗಿದೆ. Hallelujah. Hallelujah. How many of you ready to serve Jesus? ಎಷ್ಟು ಜನ ಸಭಾಪಾಲಕರೊಂದಿಗೆ ಇದ್ದು ನಾನು ದೇವರ ಸೇವೆ ಮಾಡುತ್ತೇನೆ ಎಂಬುದಾಗಿ ಸಿದ್ಧವಾಗಿರುವಂತವರು ನೀವು ಕೈಗಳನ್ನೆತ್ತಿ ಹಲ್ಲೆಲೂಯಾ ಆಮೆನ್ ಎಂಬುದಾಗಿ ಹೇಳಬಹುದು. How many of you are ready to spread the gospel? ಎಷ್ಟು ಜನ ನೀವು ನಾನು ಕೂಡ ಸುವಾರ್ತೆ ಸಾರಕ್ಕೆ ನಾನು ಮುಂದೆ ಬರಬೇಕೆಂಬುದಾಗಿ ಹೇಳುವಂತವರು ಎಷ್ಟು ಜನ ಇದ್ದೀರಾ? You know, God wants the people who is going to serve Him. ದೇವರು ಯಾರನ್ನ ಹುಡುಕ್ತಾ ಇದ್ದಾರೆ ಎಂಬುದಾಗಿ ಹೇಳೋದಾದ್ರೆ ಅವರ ಸೇವೆ ಮಾಡಿ ಅವರ ಸುವಾರ್ತೆಯನ್ನು ಸಾರುವಂತವರಿಗೋಸ್ಕರವಾಗಿ ಕರ್ತನು ಹುಡುಕುವನಾಗಿದ್ದಾನೆ. Because God Himself, Jesus Himself came to serve, not to be served. ಯೇಸು ಕ್ರಿಸ್ತನು ತಾನೇ ಎಲ್ಲರಿಗೂ ಸೇವೆ ಮಾಡೋದಕ್ಕೆ ಬಂದಿದ್ದಾರೆ. ಅವರ ಸೇವೆಯನ್ನು ಸಲ್ಲಿಸಿಕೊಳ್ಳುವುದಲ್ಲ, ಅವರು ಸ್ವಂತ ಸೇವೆ ಮಾಡೋದಕ್ಕಾಗಿ ಅವರು ಬಂದಿದ್ದಾರೆ. And so as we going to follow the paths of our Creator. ನಮ್ಮ ಸೃಷ್ಟಿಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಹೆಜ್ಜೆ ಜಾಡದಲ್ಲಿ ನಡೆಯುವಂತ ಒಂದು ಸೇವೆಯ ಒಂದು ಭಾರವನ್ನು ನಾವು ಹೊತ್ತುಕೊಳ್ಳೋಣ. So you all are chosen by Jesus. ನೀವೆಲ್ಲರೂ ಕೂಡ ಕ್ರಿಸ್ತನಿಂದ ನೀವು ಆರಿಸಲ್ಪಟ್ಟವರಾಗಿದ್ದೀರಿ. Hallelujah. Hallelujah. You're all chosen. ನೀವೆಲ್ಲರೂ ಕೂಡ ಆರಿಸಲ್ಪಟ್ಟಿದ್ದೀರಾ. Don't think I am not fit for this. ಅಯ್ಯೋ ನಾನು ಅದಕ್ಕೋಸ್ಕರವಾಗಿ ಸೀಮಿತವಲ್ಲ, ನನಗೆ ನನ್ನ ಕೆಲಸ ಅಲ್ಲ ಅದು, ನಾನು ಅದಕ್ಕೆ ಅರ್ಹನಲ್ಲ ಎಂಬುದಾಗಿ ಹೇಳುವಂತದ್ದು ಹೇಳಬಾರದು. Especially the young people in this community. ಈ ಸಭೆಯಲ್ಲಿ ಈ ಒಂದು ಸಮಾಜದಲ್ಲಿರುವಂತಹ ಯವನಸ್ಥ ಮಕ್ಕಳು You're going to raise to be a leaders and pastors and evangelists and prophets. ನೀವು ಬರುವಂತ ದಿನಮಾನಗಳಲ್ಲಿ ಸುವಾರ್ತಿಕರಾಗಿ, ಸಭಾಪಾಲಕರಾಗಿ, ಪ್ರವಾದಿಗಳಾಗಿ ಸೇವೆಯ ಒಂದು ಭಾಗದ ಒಂದು ಉನ್ನತವಾದ ರೀತಿಯಲ್ಲಿ ನಿಮ್ಮನ್ನು ಬೆಳೆಸುವಂತವರಾಗಿದ್ದಾರೆ. Hallelujah. Hallelujah. I don't know, I can't speak Kannada well. That's why I couldn't preach in Kannada. ಇವರು ಹೆಚ್ಚಾಗಿ ಕನ್ನಡ ಮಾತಾಡಕ್ಕೆ ಬರೋದ ಕಾರಣವಾಗಿ ಅವರು ಇಂಗ್ಲಿಷ್ ಅಲ್ಲಿ, ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾ I ಇದ್ದಾರೆ. studied in English school and Bible college, everything in English. ಇವರೆಲ್ಲ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಅವರೆಲ್ಲರೂ ಸ್ಟಡಿಗಳನ್ನು ಮಾಡಿದ್ದಾರೆ. So pastor, next time when I come, I will preach in Kannada in the name of Jesus. ಆಮೆನ್. ಮುಂದಿನ ಸಾರಿ ಅವರು ಬರುವಾಗ ಅವರು ಕನ್ನಡದಲ್ಲೇ ಪ್ರಸಂಗ ಮಾಡುವುದರಿಂದ ಹೇಳಿದ್ದಾರೆ. Hallelujah. So once again, I will greet you in the matchless name of our Lord and Savior Jesus Christ. I bring my greetings from our church, Bethel Worship Center, and my dad, Pastor John Joseph, and my mom. I bring a warm regards to you. ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಮತ್ತು ಪಾಸ್ಟರ್ ಜೋಸೆಫ್ ಅವರ ಮತ್ತು ಪಾಸ್ಟರ್ ಅಮ್ಮ ಮತ್ತು ಅವರ ಸಭೆಯ ಮೂಲಕವಾಗಿ ನಿಮ್ಮೆಲ್ಲರನ್ನೂ ಕೂಡ ಅವರು ವಂದಿಸುವರಾಗಿದ್ದಾರೆ ಎಂಬುದಾಗಿ ಹೇಳುವರಾಗಿದ್ದಾರೆ. So we all love Pastor. We all love your pastor. ಅಬ್ರಹಾಂ ಪಾಸ್ಟರ್ನ ಪ್ರೀತಿಸುತ್ತೇವೆ. He's a very energetic man. ಅವರು ಬಹಳ ಎನರ್ಜೆಟಿಕ್ ಆಗಿರ್ತಾರೆ, ಉತ್ಸಾಹವುಳ್ಳವರಾಗಿರುತ್ತಾರೆ. If I want to say one thing about Pastor, ಪಾಸ್ಟರ್ ಬಗ್ಗೆ ಒಂದು ವಿಷಯ ಹೇಳಬೇಕಾದ್ರೆ he's a true man of God. ಅವರು ದೇವರಲ್ಲಿ ಒಳ್ಳೆ ಸತ್ಯವಾದಂತ ವ್ಯಕ್ತಿ ಎಂಬುದಾಗಿ ನಾನು He ಹೇಳಬಹುದು. always runs to build God's kingdom. ಅವರು ಯಾವಾಗಲೂ ಕೂಡ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಓಡುವಂತವರಾಗಿರುತ್ತಾರೆ. Especially Pastor in this area. ಈ ಏರಿಯಾಗಳಲ್ಲಿ ನೋಡುವಾಗ I strongly believe you will be having even branch churches in around Bangalore. ಆದ್ರೆ ಈ ಸಭೆ ಮುಖಾಂತರವಾಗಿ ಬೆಂಗಳೂರು ಪಟ್ಟಣದಲ್ಲಿ ಅನೇಕ ಹಳ್ಳಿಗಳಲ್ಲಿ ನಿಮ್ಮ ಬ್ರಾಂಚಸ್ ಸಭೆಗಳು ಬೆಳೆಯುವಂತದ್ದಾಗಿದೆ. You know, when I was sitting there and praying while the worship was leading, God ಯಾವಾಗ told me this. ಆರಾಧನೆ ನಡೀತಾ ಇದ್ರು ಅಲ್ಲಿ ಪಾಸ್ಟರ್ ಅವರು ಕೂತ್ಕೊಂಡು ಅವರು ಆರಾಧನೆ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೇಳ್ತಾರೆ ಅಂತ ಸಮಯದಲ್ಲಿ ದೇವರ ಅವರ ಸಂಗಡ ಮಾತಾಡಿದ್ರು. You know, God loves this church. ಈ ಸಭೆಯನ್ನ ದೇವರು ಪ್ರೀತಿಸುವರಾಗಿದ್ದಾರೆ. It's not about the size that matters on the church. ಆದ್ರೆ ಈ ಸಭೆ ಬೆಳೀತದೆ ಎಂಬುದಾಗಿ ಹೇಳೋದಾದ್ರೆ ಇದರ ಆಳ, ಎತ್ತರ ಅಥವಾ ಉದ್ದ ಅಲ್ಲ. It doesn't mean how the social media about the church is growing. ಈ ಸಮಾಜದಲ್ಲಿ ಯಾವ ರೀತಿಯಾಗಿ ಸಭೆ ಬೆಳೀತಾ ಇದೆ ಎಂಬುದಾಗಿರುವಂತ ವಿಷಯ ತಿಳ್ಕೊಳ್ಳೋದು ಮಾತ್ರವಲ್ಲ. You see, my dear people, when the truth is set inside the church, ಸಭೆಯಲ್ಲಿ ಯಾವಾಗ ಸತ್ಯವು ಅಡಕವಾಗಿರ್ತದೋ, when the word of God is being spoken in this church, ಈ ಸಭೆಯಲ್ಲಿ ಇದ್ದಂತ ಒಂದು ಸತ್ಯದ ವಾಕ್ಯಗಳು ಸಭೆಯಲ್ಲಿ ಸಾರಲ್ಪಡುತ್ತವೋ, that church will be recognized as the church of God.
ಆ ಸಭೆಗಳಲ್ಲಿ ಸತ್ಯವು ಹೊರಡಲ್ಪಡುತ್ತದೆ. ಆ ಸಭೆಗಳು ದೇವರ ಒಂದು ಉದ್ದೇಶದ ಮೇರೆಗೆ ನಡೆಯುವಂತ ಸಭೆಗಳಾಗಿರುವಂತದ್ದಾಗಿದೆ. You know, that is called a true church. ಅದನ್ನೇ ಸತ್ಯ ಸಭೆ ಎಂಬುದಾಗಿ ಹೇಳುವಂತದ್ದಾಗಿದೆ. ನಿಜವಾದ ಸಭೆಗಳು ಎಂಬುದಾಗಿ ಹೇಳುವುದಾಗಿದೆ. God says you have a true pastor and you have a true congregation. ನಿಮಗೆ ಸತ್ಯ ಅಥವಾ ನಿಜವಾದಂತ ಪಾಸ್ಟರ್ ನಿಮಗೆ ಸಿಕ್ಕಿದ್ದಾರೆ, ನಿಜವಾದ ಸಭೆಗೆ ನೀವು ಬರ್ತಾ ಇದ್ದೀರಿ ಎಂಬುದಾಗಿರುವಂತ ಒಂದು ಸಾಬೀತನ್ನು ಮಾಡುವಂತದ್ದಾಗಿದೆ. Hallelujah. Hallelujah. Always, share everything with your pastor. ನಿಮ್ಗೆ ಯಾವ ಕಷ್ಟ ಸುಖಗಳು ಏನೇ ಇದ್ರೂ ಕೂಡ ನಿಮ್ಮ ಆಲೋಚನೆಗಳೆಲ್ಲವೂ ಕೂಡ ನಿಮ್ಮ ಸಭಾ ಪಾಲಕರೊಟ್ಟಿಗೆ ಹಂಚಿಕೊಳ್ಳಬೇಕಾಗಿದೆ. There is no one can guide you rather than your pastor, because ನಿಮ್ಮ ಸಭಾ ಪಾಲಕರನ್ನು ಬಿಟ್ಟು ನಿಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತದ್ದು ಬೇರೆ ಯಾರು ಕೂಡ ಸಿಕ್ಕಲ್ಲ. ಕಾರಣ ಏನಂದರೆ he is a true shepherd. ಅವರು ನಿಜವಾಗಿರುವಂತ ಅವರು ಒಳ್ಳೆ ಕುರುಬನಾಗಿರುವನಾಗಿದ್ದಾನೆ. He is a true shepherd for all his sheep. ನಿಮ್ಮೆಲ್ಲಾ ಕುರಿಗಳಿಗೋಸ್ಕರವಾಗಿ ಅವರು ಒಳ್ಳೆಯ ಕುರುಬನಾಗಿ ನಡೆಸುವಂತವರಾಗಿದ್ದಾರೆ. Always love your pastor. ಯಾವಾಗಲೂ ನೀವು ನಿಮ್ಮ ಸಭಾ ಪಾಲಕರನ್ನು ನೀವು ಪ್ರೀತಿಸುವವರಾಗಿರಬೇಕು. Always love the family. ಅವರ ಕುಟುಂಬವನ್ನು ನೀವು ಪ್ರೀತಿಸುವವರಾಗಿರಬೇಕು. How many of you are going to do that? ಎಷ್ಟು ಜನ ನಿಮ್ಮ ಸಭಾ ಪಾಲಕರನ್ನ ಪಾಸ್ಟರ್ನ ಪ್ರೀತಿಸುತ್ತೇವೆ, ನಿಮ್ಮ ಸಭೆಯನ್ನ ಮತ್ತು ನಿಮ್ಮ ಕುಟುಂಬವನ್ನು ನಾವು ಪ್ರೀತಿಸುತ್ತೇವೆ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ. It doesn't mean I'm coming here and preaching, or all the other pastors and coming and preaching. ಪಾಸ್ಟರ್ ಮತ್ತು ಇನ್ನು ಬೇರೆ ಸಭಾ ಪಾಲಕರು ಕೂಡ ಇಲ್ಲಿ ಬಂದು ಉಪದೇಶ ಮಾಡಿ ನಿಮ್ಮೆಲ್ಲರಿಗೂ ಯಾಕೆ ವಾಕ್ಯಗಳು ಹೇಳ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದರೆ, there is already a powerful preacher and powerful man of God sitting with you. ಆದರೆ ನಿಮ್ಮ ಸಂಗಡನೆ ಒಳ್ಳೆ ದೊಡ್ಡ ಪವರ್ಫುಲ್ ಪಾಸ್ಟರು, ಬಲವಾದಂತ ಬಲಿಷ್ಠರಾದ ಪಾಸ್ಟರ್ ನಿಮಗೆ ಸಿಕ್ಕಿದ್ದಾರೆ. ಅವರು ನಿಮ್ಮನ್ನು ನಡೆಸಿಕೊಂಡು ಹೋಗುವವರಾಗಿದ್ದಾರೆ. So always be with him, and always, if you have any answers, if you have any questions, please come and get guidance from your pastor. ಆದರೆ ನಿಮ್ಮ ಕುಟುಂಬದ ವಿಷಯದಲ್ಲಿ, ಸಭೆ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ ಏನಾದರೂ ನಿಮಗೆ ಪ್ರಶ್ನೆಗಳು ಬರುವುದಾದ್ರೆ, ಯಾವ ರೀತಿ ನಡಿಬೇಕು, ಯಾವ ರೀತಿಯಾಗಿ ಹೋಗ್ಬೇಕೆಂಬುದಾಗಿ ನೋಡುವಾಗ ಮೊದಲು ಸಭಾಪಾಲಕರ ಹತ್ರ ಬಂದು ನೀವು ಸಲಹೆಗಳನ್ನ ಪಡೆದುಕೊಳ್ಳಬೇಕೆಂಬುದಾಗಿ ಕೇಳುವರಾಗಿದ್ದೇವೆ. Hallelujah. Hallelujah. Let's all close our eyes and lift our hands. ಅದನ್ನು ನಾವೆಲ್ಲರೂ ಕೂಡ ನಮ್ಮ ಕೈಗಳ ಮೇಲೆ ಕಣ್ಣುಗಳನ್ನು ಮುಚ್ಚಿ ನಾವು ಕರ್ತನನ್ನು ದೃಷ್ಟಿಸಿ ನೋಡಿ ಪ್ರಾರ್ಥಿಸೋಣ. Hallelujah. Thank you, Jesus, Lord. Lord, thank you for this wonderful day, Father. Lord, I pray this, Lord, you speak your word through the servant, Father. Lord, speak your word to your people. Lord, we are all in the throne of your presence, Father. I speak blessing over this church, please. Enlarge this church in the name. Enlarge this boundary of this ministry, Father. In Jesus' mighty name, in less than 2 years, Father, you're going to make this church like a sailing boat, Father. This church is going to sail all the people to the kingdom. In the name of Jesus, pray for guidance for this church. In Jesus' mighty name, we pray. Amen. Hallelujah. 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 Let's all turn our Bibles. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು The book of James, ಯಾಕೋಬನ ಪತ್ರಿಕೆಯನ್ನು ನಾವು ತಿಳಿಸೋಣ. chapter 1, verses 5 to 8. 1ನೇ ಅಧ್ಯಾಯ 5 ರಿಂದ 8 ವಚನಗಳನ್ನು ನಾವು ಓದೋಣ. So first of all, I'm going to ask you a question. ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳಬೇಕೆಂಬುದಾಗಿ ಇಷ್ಟಪಡುತ್ತೇನೆ. You can answer. ನೀವು ಅದಕ್ಕೆ ಉತ್ತರ ಕೊಡಬೇಕು. Doesn't matter it is a right answer or a wrong answer. ನೀವು ಸರಿಯಾದ ಉತ್ತರ ಕೊಡ್ತೀರಾ ಅಥವಾ ತಪ್ಪಾದ ಉತ್ತರ ಕೊಡ್ತೀರಾ ಅನ್ನೋದು ಬಗ್ಗೆ ಅಲ್ಲ. So we're going to interact for some while. ನೀವೆಲ್ಲರನ್ನ ನಿಮ್ಮ ಗಮನವನ್ನು ನಮ್ಮ ಕಡೆಗೆ ಸೆಳೆದುಕೊಳ್ಳೋರಾಗಿದ್ದೇವೆ. How many of you are ready to interact with me? ನೀವು ಎಷ್ಟು ಜನ ಇವರೊಟ್ಟಿಗೆ ನೀವು ತರ್ಕ ಮಾಡ್ತೀರಾ, ಎಷ್ಟು ಜನ ನೀವು ಮುಖಾಮುಖಿಯಾಗಿ ಅವರೊಟ್ಟಿಗೆ ಮಾತಾಡಬೇಕೆಂಬುದಾಗಿದ್ದೀರಾ, ಅಷ್ಟೇನಾ? ಸಂದರ್ಶನ ಮಾಡಬೇಕೆಂಬುದಾಗಿದ್ದೀರಾ, ಅಷ್ಟೇನಾ? Youth ಕೇಳುವಂತ ಪ್ರಶ್ನೆಗೆ ನಾವು ಕೂಡ ನಿಮ್ಮ ಸಂಗಡ ಇರ್ತೇವೆ ಎಂಬುದಾಗಿ, ಸಂದರ್ಶನಗಳು ಇರ್ತೇವೆ ಎಂಬುದಾಗಿ. Okay. How many of you know the real meaning of wisdom? ಜ್ಞಾನ ಎಂಬುದಾಗಿ ನಿಜವಾದಂತ ಅರ್ಥ ಏನಾಗಿದೆ? Who knows the real meaning of ಜ್ಞಾನ ಅಂದ್ರೆ ಏನು? Can anyone say? ಯಾರಾದ್ರೂ ಹೇಳ್ಬೋದಾ ನನಗೆ ಜ್ಞಾನ ಎಂಬುದಾಗಿ? No one? Okay, who know the real meaning of knowledge? ವಿವೇಕ ಎಂಬುದಾಗಿ ಹೇಳುವುದಾದ್ರೆ ಯಾರಾದ್ರೂ ಅರ್ಥ ಹೇಳ್ತೀರಾ? What is the meaning of knowledge? ವಿವೇಕ, ಜ್ಞಾನ, ವಿವೇಕ ಎಂಬುದಾಗಿ ಹೇಳುತ್ತದಲ್ಲ, ಅದಕ್ಕೆ ಅರ್ಥ ಏನಾದ್ರೂ ಗೊತ್ತಾ ನಿಮ್ಗೆ? You can say it doesn't mean right or wrong answer. ನೀವು ತಪ್ಪು ಹೇಳಿದ್ರು ಪರವಾಗಿಲ್ಲ, ಸರಿ ಹೇಳಿದ್ರು ಪರವಾಗಿಲ್ಲ, ಆದ್ರೂ ನೀವು ಮಾತಾಡ್ಬೇಕಷ್ಟೇ. Because I am here to speak about God's wisdom to you today. ಆದ್ರೆ ಇವತ್ತು ದೇವರ ಜ್ಞಾನ ಏನೆಂಬುದಾಗಿ ತಿಳಿಸುವುದಕ್ಕೋಸ್ಕರವಾಗಿ ಅಯ್ಯವರು ಇಲ್ಲಿ ಬಂದಿದ್ದಾರೆ. In this world, in this generation, ಈ ಪ್ರಪಂಚದಲ್ಲಿ ಈಗಿರುವಂತ ಈ ಒಂದು ಜನ ಇರುವಂತ ಸಮಯದಲ್ಲಿ we have different meanings and definitions towards the word called wisdom. ಆದ್ರೆ ಜ್ಞಾನ ಎಂಬುದಾಗಿ ಇರುವಂತ ಅನೇಕ ಅರ್ಥಗಳು ಈ ಲೋಕದಲ್ಲಿ ಕೊಡುವಂತದ್ದಾಗಿದೆ.
Many people guide us in many ways. ಯಾವ ರೀತಿಯಾಗಿ ನಾವು ಜ್ಞಾನ ಎಂಬುದಾಗಿ ಹೇಳುವಾಗ ಅನೇಕರು ಅನೇಕ ರೀತಿಯಾಗಿರುವಂತಹ ಜ್ಞಾನವನ್ನು ಪಡ್ಕೊಂಡಿದೆ ಎಂಬುದಾಗಿ ಬೇರೆ ಬೇರೆ ರೀತಿಯಾಗಿರುವಂತಹ ಉತ್ತರಗಳನ್ನು ಕೊಡುವರಾಗಿದ್ದಾರೆ. In this world there are many influencers, leaders and religious leaders. ಅನೇಕ ಧಾರ್ಮಿಕ ನಾಯಕರು, ಅನೇಕ ರೀತಿಯಂತ ಬುದ್ಧಿ ಇರುವಂತಹ ಜನರು ಬೇರೆ ಬೇರೆ ರೀತಿಯಾಗಿರುವಂತಹ ಜ್ಞಾನದ ವಿಷಯದಲ್ಲಿ ಉತ್ತರ ಕೊಡುವರಾಗಿದ್ದಾರೆ. And we have many knowledgeable persons. ಆದ್ರೆ ಅದಕ್ಕಿಂತ ಹೆಚ್ಚಾದಂತ ರೀತಿಯಲ್ಲಿ ನಾವು ಅದಕ್ಕಿಂತ ಜ್ಞಾನವುಳ್ಳವರಾಗಿದೆ ಎಂಬುದಾಗಿ ನೋಡುತ್ತೇವೆ. Of course everyone has knowledge, isn't it? ಪ್ರತಿಯೊಬ್ಬರಿಗೂ ಜ್ಞಾನ ಇದೆ ಅಲ್ವಾ? Isn't it, my dear friends? ಪ್ರತಿಯೊಬ್ಬರಿಗೂ ಜ್ಞಾನ ಇದೆಯಾ ಇಲ್ವಾ? You know, I want to differentiate before on these two words, which is wisdom and knowledge. ಆದರೆ ಜ್ಞಾನ ಮತ್ತು ವಿವೇಕ ಎಂಬುದಾಗಿ ಹೇಳುವುದರ ಅರ್ಥ ಏನೆಂಬುದಾಗಿ ಇವತ್ತು ನಿಮ್ಮ ಸಂಗಡ ಅವರು ಹಂಚಿಕೊಳ್ಳುವರಾಗಿದ್ದಾರೆ. You know, the meaning of Hebrew word knowledge is dahat. ಹಿಬ್ರು ಭಾಷೆಯಲ್ಲಿ ನಾಲೆಜ್ ಜ್ಞಾನ ಎಂಬುದಾಗಿ ಹೇಳುವುದಾದರೆ ಅದು ದಹಾತ್ ಎಂಬುದಾಗಿ ನೋಡುವರಾಗಿದ್ದೇವೆ. Knowledge, you know, generally means the information or the facts that we know. ವಿವೇಕ ಎಂಬುದಾಗಿ ನೋಡುವುದಾದ್ರೆ ನಮಗೆ ಗೊತ್ತಿರುವಂತಹ ವಿಷಯ ಎಂಬುದಾಗಿ ನಾವು ತಿಳಿದುಕೊಳ್ಳುವರಾಗಿದ್ದೇವೆ. It's about learning something. ಆ ಜ್ಞಾನ ಎಂಬುದಾಗಿ ಹೇಳುವಾಗ ಏನೋ ಒಂದು ನಾವು ಕಲಿತಾ ಇದ್ದೇವೆ. So if you learn something, then you will get that knowledge. ಆದ್ರೆ ನಾವೇನೋ ಕಲಿತಾ ಹೋಗ್ತಾ ಇದ್ರೆ ಏನಾಗುತ್ತೆ, ನಮಗೆ ಅದ್ರ ಬಗ್ಗೆ ನಮಗೆ ಜ್ಞಾನ ಬರುತ್ತೆ. So knowledge is about what you know. ಆದ್ರೆ ತಿಳ್ಕೊಳ್ಳೋದು ಎಂಬುದಾಗಿ ಅಥವಾ ಜ್ಞಾನ ಎಂಬುದಾಗಿ ಹೇಳೋದಾದ್ರೆ ನೀವೇನು ತಿಳ್ಕೊಳ್ಳೋದಕ್ಕೆ ನೀವು ಪ್ರಯಾಸ ಪಡ್ತೀರಿ, ನೀವು ತಿಳ್ಕೊಳ್ಳೋದೇ ಜ್ಞಾನವಾಗಿದೆ. But the word wisdom is different. ಆದ್ರೆ ಜ್ಞಾನ ಎಂಬುದಾಗಿ ಹೇಳೋದಾದ್ರೆ ಅದು ಬೇರೆ ಅರ್ಥವನ್ನು ಕೊಡುವಂತದ್ದಾಗಿದೆ. So the word wisdom in Hebrew it's called kokshma. ಆದ್ರೆ ಇಬ್ರು ಭಾಷೆಯಲ್ಲಿ ವಿಸ್ಡಮ್ ಜ್ಞಾನ ಎಂಬುದಾಗಿ ಹೇಳುವಾಗ ಅದು ಕೋಕ್ಸ್ಮ ಎಂಬುದಾಗಿ ನೋಡುತ್ತೇವೆ. So wisdom generally means ನಿಜವಾದಂತ ಜ್ಞಾನ ಎಂಬುದಾಗಿ ಅರ್ಥ ನೋಡುವಾಗ it is a ability to apply knowledge correctly. ಆದ್ರೆ ಜ್ಞಾನ ಎಂಬುದಾಗಿ ಹೇಳುವಾಗ ವಿವೇಕವನ್ನ ಸರಿಯಾದ ರೀತಿಯಲ್ಲಿ ಉಚ್ಚರಿಸುವುದು ಅಥವಾ ಪರಿಹರಿಸುವುದೇ ಜ್ಞಾನವಾಗಿದೆ. So when you have wisdom, you can put the knowledge at the correct time where it needs to be. ನಿಮಗೆ ಜ್ಞಾನ ಬೇಕಾಗಿದೆ, ಜ್ಞಾನ ಎಂಬುದಾಗಿ ಹೇಳುವಾಗ ಅದರ ಜೊತೆಗೆ ನೀವು ವಿವೇಕವನ್ನು ಸೇರಿಸಿ ಅದಕ್ಕೆ ಜ್ಞಾನವನ್ನ ತುಂಬುವಂತದ್ದಾಗಿದೆ. So wisdom is known to be more of a spiritual meaning. ಹೆಚ್ಚಾದಂತ ಆತ್ಮಿಕವಾಗಿ ಹೇಳಬೇಕಾದ್ರೆ ಜ್ಞಾನದ ವಿಷಯದಲ್ಲಿ ಇನ್ನೂ ಹೆಚ್ಚಾದಂತ ಅರ್ಥಗಳನ್ನ ಕೊಡುವಂತದ್ದಾಗಿದೆ. So wisdom is how you live and how you take care of things. ನೀವು ಯಾವ ರೀತಿಯಾಗಿ ಜೀವನ ಮಾಡಬೇಕು, ಯಾವ ರೀತಿಯಂತ ಕಾರ್ಯಗಳನ್ನ ನೀವು ನಿಭಾಯಿಸಬೇಕೆಂಬುದಾಗಿರುವಂತಹ ಕಾರ್ಯವನ್ನ ಅಥವಾ ಜ್ಞಾನವನ್ನ ನಮಗೆ ಸತ್ಯವೇದ ಕಲಿಸಿಕೊಡುವುದಾಗಿದೆ. So today we are going to look at God's wisdom. ಆದ್ರೆ ಇವತ್ತು ನಾವು ದೇವರ ಜ್ಞಾನ ಏನೆಂಬುದಾಗಿ ನಾವು ಕಲಿಯೋಣ. How many of you want to receive God's wisdom? ಎಷ್ಟು ಜನರು ನೀವು ಜ್ಞಾನವನ್ನು ಪಡ್ಕೊಳ್ಬೇಕೆಂಬುದಾಗಿ ಇಷ್ಟಪಡ್ತೀರಾ? ದೇವರ ಜ್ಞಾನವನ್ನು ಪಡ್ಕೊಳ್ಬೇಕೆಂಬುದಾಗಿ ಇಷ್ಟಪಡ್ತೀರಾ? Hallelujah. Hallelujah. See, especially in this world, ಈ ಪ್ರಪಂಚದಲ್ಲಿ especially young people, ಯವನಸ್ಥರು they have so-called knowledge, so-called wisdom. ಆದ್ರೆ ಅನೇಕ ಯುವ ಜನರು ಹೇಳ್ತಾರೆ, ನನಗೆ ಹೆಚ್ಚು ಜ್ಞಾನ ಇದೆ, ಹೆಚ್ಚು ಜ್ಞಾನದ ಬಗ್ಗೆ ನಾನು ತಿಳ್ಕೊಳ್ಬೇಕು, ನನಗೆ ಜ್ಞಾನದ ಅವಶ್ಯಕತೆ ಇದೆ ಎಂಬುದಾಗಿ ಹೇಳಬಹುದು. But yet wisdom seems to be lost from their knowledge. ಆದ್ರೆ ನೋಡುವಾಗ ನನಗೆ ಹೆಚ್ಚು ಜ್ಞಾನ ಇದೆ ಎಂಬುದಾಗಿ ಲೋಕದ ಜನರು ಹೇಳುವಾಗ ಅದು ನಿಜವಾದಂತ ಜ್ಞಾನ ಏನೆಂಬುದಾಗಿ ಅವರು ಅದರಲ್ಲಿ ಏನ್ ಮಾಡಿದ್ದಾರೆ, ತಪ್ಪಿಕೊಂಡು ಹೋಗಿದ್ದಾರೆ. We have the knowledge to do things. ಆದ್ರೆ ನಮ್ಗೆ ಒಂದು ಜ್ಞಾನ ಇದೆ, ಏನಾದ್ರೂ ಕೆಲಸ ಮಾಡಕ್ಕೆ ಯಾವ ರೀತಿ ಮಾಡ್ಬೇಕೆಂಬುದಾಗಿ ನಮಗೊಂದು ಜ್ಞಾನ ಇದೆ. We have knowledge to solve the things. ಅದರಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹರಿಸುವಂತ ಜ್ಞಾನ ನಮಗೆ ಇದೆ. But we don't have wisdom to where and what situation we have to put that wisdom and knowledge. ಆದ್ರೆ ನಮಗಿರುವಂತ ಜ್ಞಾನದಲ್ಲಿ ಆ ಜ್ಞಾನವನ್ನ ಎಲ್ಲಿ ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬೇಕು, ಯಾವ ರೀತಿಯಾಗಿ ಅದು ನಮ್ಗೆ ಅನುಕೂಲವಾಗುತ್ತದೆ ಎಂಬುದಾಗಿರುವುದನ್ನು ನಾವು ಕಲಿತುಕೊಳ್ತಾ ಇಲ್ಲ. Especially in our emotional time. ನಮ್ಮ ಉದ್ವೇಗದ ಸಮಯದಲ್ಲಿ, especially in our very very hardship time, ನಮ್ಮ ಕಷ್ಟವಾದ ಸಮಯದಲ್ಲಿ, ಒಂದು ಕಠಿಣವಾದಂತಹ ಪರಿಸ್ಥಿತಿಗಳು ಬರುವಂತ ಸಮಯಗಳಲ್ಲಿ we fail to use our wisdom. ಆದ್ರೆ ನಿಜವಾದಂತ ಜ್ಞಾನ, ಅದಕ್ಕೆ ಏನು ಪರಿಹಾರ ಎಂಬುದಾಗಿರುವಂತಹ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಾವು ಜೀವಿಸುವಾಗಿದ್ದೇವೆ. Isn't it real, my friends? ಅದು ನಿಜ ಅಲ್ವಾ? ನಿಜ ಅಲ್ವಾ? ನಿಜನಾ? ಹೌದು. ನಾವು ಯಾವ ರೀತಿ ಜ್ಞಾನ ಉಪಯೋಗಿಸಬೇಕು ಆ ಸಮಯದಲ್ಲಿ ಒಳ್ಳೆ ರೀತಿಯಾದ ಜ್ಞಾನವನ್ನು ನಾವು ಉಪಯೋಗಿಸೋದಿಲ್ಲ. It happens every time especially for young people. ಅನೇಕ ಯವನಸ್ಥರಿಗೆ ಸರಿಯಾದ ಸಮಯದಲ್ಲಿ ಆ ಜ್ಞಾನ ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಬೇಕೆಂಬುದಾಗಿ ಅವರು ಅರ್ಥಕೊಂಡಿಲ್ಲ. This world is full of evil insights. ಆದ್ರೆ ಈ ಪ್ರಪಂಚದಲ್ಲಿ ಇರುವಂತ ಪ್ರತಿಯೊಂದು ಕಾರ್ಯಗಳು, ಜ್ಞಾನವೆಲ್ಲವೂ ಕೂಡ ಅವು ಕೆಟ್ಟವುಗಳು ಆಗಿದೆ ಎಂಬುದಾಗಿ ನೋಡುತ್ತೇವೆ. Especially when the sin entered this world, ಈ ಪ್ರಪಂಚದಲ್ಲಿ ಪಾಪವು ಪ್ರವೇಶಿಸಿದಾಗ we couldn't be wise enough to make decisions. ಆದ್ರೆ ನಾವು ಹೆಚ್ಚಾದಂತ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಾವು ಆತರ ಪಡ್ತಾ ಇದ್ದೇವೆ ಅಥವಾ ಅದರಲ್ಲಿ ನಾವು ಸೋತು ಹೋಗ್ತಾ ಇದ್ದೇವೆ. If you see the news in today's world, ಈ ಪ್ರಪಂಚದಲ್ಲಿರುವಂತ ವಾರ್ತೆಗಳನ್ನ, ಸಮಾಚಾರಗಳನ್ನ ನಾವು ಕೇಳುವ ಸಮಯದಲ್ಲಿ, because they have failed to use their wisdom, ಆದ್ರೆ ಅವರು ಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲಿ ಅವರು ಏನಾಗಿದ್ದಾರೆ, ಹಿಂದೆ ಆಗಿದ್ದಾರೆ. they have been fallen apart from all the problems. ಆದ್ರೆ ಎಲ್ಲ ಸಮಸ್ಯೆಗಳಲ್ಲಿ ಅವರು ಬಿದ್ದು ಹೋಗಿದ್ದಾರೆ ಅವರ ಜ್ಞಾನವನ್ನು ಉಪಯೋಗಿಸಿಕೊಂಡು. In every situation, ಪ್ರತಿಯೊಂದು ಸಂದರ್ಭಗಳಲ್ಲಿ
The wiser think ಪ್ರತಿಯೊಬ್ಬ ವಿಷಯಗಳನ್ನ ನಾವು ಜ್ಞಾನದಿಂದ ತಿಳ್ಕೊಳ್ಬೇಕಾದ್ರೆ is to use God's wisdom. ಆದ್ರೆ ಒಳ್ಳೆ ರೀತಿಯಂತ ಜ್ಞಾನವನ್ನು ಪಡ್ಕೊಂಡು ಅದಕ್ಕೆ ಪರಿಹಾರ ತರಬೇಕಾದ್ರೆ ದೇವರು ಕೊಡುವಂತ ಜ್ಞಾನವನ್ನು ನಾವು ಉಪಯೋಗಿಸಿಕೊಳ್ಬೇಕಾಗಿದೆ. Especially when you use God's wisdom, ದೇವರ ಜ್ಞಾನವನ್ನು ನೀವು ಉಪಯೋಗಿಸಿಕೊಳ್ಳುವ ಸಮಯದಲ್ಲಿ then you will be wiser enough to be a real man or real woman. ಆಮೆನ್. ನಿಜವಾದಂತ ವ್ಯಕ್ತಿ, ನಾನು ನಿಜವಾದಂತ ವಿಶ್ವಾಸಿ ಎಂಬುದಾಗಿರುವಂತ ವಿಷಯವನ್ನ ನೀನು ಅರ್ಥ ಮಾಡಿಕೊಂಡು ಜೀವಿಸ್ತೀಯಾ ನೀನು ದೇವರ ಜ್ಞಾನವನ್ನು ಪಡೆದುಕೊಳ್ಳುವಾಗ. So, if you ask me, ಈಗ ನೀವು ನಾನು ಕೇಳಬಹುದು, why we need that wisdom? ಯಾಕೆ ದೇವರ ಜ್ಞಾನನೇ ಬೇಕು ನಮಗೆ ಎಂಬುದಾಗಿ. Especially we need God's wisdom today. ಆದ್ರೆ ಇವತ್ತು ನಮ್ಮೆಲ್ಲರಿಗೂ ದೇವರು ಕೊಡುವಂತ ಜ್ಞಾನ ವಿವೇಕ ನಮಗೆ ಬೇಕಾಗಿದೆ. Because God's wisdom is essential for every believer and every follower of Christ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಪ್ರತಿಯೊಬ್ಬರಿಗೆ ದೇವರ ಒಂದು ಜ್ಞಾನವು ಅವಶ್ಯಕತೆಯಾಗಿದೆ. So today we can see many churches being broken into pieces. ಅನೇಕ ಸಭೆಗಳು ಮುರಿಯಲ್ಪಟ್ಟಿದೆ. ಯಾಕ ಕಾರಣ? ವಿಭಾಗಿಸಲ್ಪಟ್ಟಿದೆ. ಕಾರಣ ಏನು? Many organizations being broken into pieces. ಅನೇಕ ಸಭಾ ಸಂಘಗಳು, ಅನೇಕ ರೀತಿಯಾದ ದೊಡ್ಡ ದೊಡ್ಡ ಸಭೆ ಸಂಘಗಳು ಏನಾಗಿದೆ, ಮುರಿಯಲ್ಪಟ್ಟಿದ್ದೇವೆ. ಕಾರಣ ಏನು? They do the hard work. ಅವರು ಬಹಳ ಕಷ್ಟಪಟ್ಟು ಸೇವೆ ಮಾಡುತ್ತಾರೆ. They do all the hard work they can do. ಅವ್ರು ಏನೆಲ್ಲ ಕಷ್ಟಪಟ್ಟು ಕೆಲಸ ಮಾಡಬೇಕು, ಸೇವೆ ಮಾಡಬೇಕು, ಎಲ್ಲವನ್ನು ಉಪಯೋಗಿಸಿಕೊಂಡು ಮಾಡುತ್ತಾರೆ. But one thing they fail always. ಆದ್ರೆ ಯಾವಾಗಲೂ ಕೂಡ ಒಂದು ವಿಷಯಗಳಲ್ಲಿ ಅವರು ಸೋತು ಹೋಗುವವರಾಗಿದ್ದಾರೆ. They lack in wisdom. ಆದ್ರೆ ದೇವರ ಜ್ಞಾನವನ್ನು ಅವರು ಕಳೆದುಕೊಂಡವರಾಗಿದ್ದಾರೆ. So whoever believes in God shall receive God's wisdom. ಯಾರೇ ಆಗಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನ ಮಾರ್ಗದಲ್ಲಿ ನಡೆಯಬೇಕಾಗಿರುವಂತವರಿಗೆ ದೇವರ ಜ್ಞಾನವು ಅವಶ್ಯಕತೆಯಾಗಿದೆ. And every believer needs this God's wisdom. ಪ್ರತಿಯೊಬ್ಬ ವಿಶ್ವಾಸಿಗೆ, ಪ್ರತಿಯೊಬ್ಬ ಯೌವನಸ್ಥರಿಗೆ ಈ ದೇವರ ಜ್ಞಾನ ಅವಶ್ಯಕತೆಯಾಗಿದೆ. Especially the young people, they need God's wisdom. ಆದ್ರೆ ವಿಶೇಷವಾಗಿ ಈ ಕಾಲದಲ್ಲಿ ಕೆಟ್ಟು ಹೋದಂತ ಪ್ರಪಂಚದಲ್ಲಿ ಯೌವನಸ್ಥರಿಗೆ ದೇವರ ಜ್ಞಾನವು ಅವಶ್ಯಕತೆಯಾಗಿದೆ. Amen. ಆಮೆನ್. Because our human knowledge is limited. ನಮಗೆ ಮನುಷ್ಯನಿಗಿರುವಂತ ಜ್ಞಾನ ಎಷ್ಟಪ್ಪ ಅಂದ್ರೆ ಸ್ವಲ್ಪನೇ, ಅಲ್ಪವಾಗಿದೆ. It's temporary. ಅದು ತಾತ್ಕಾಲಿಕವಾಗಿ ಆಗಿದೆ. We can't understand everything with our own knowledge. ಆದ್ರೆ ನಮಗಿರುವಂತ ಈ ಒಂದು ಬುದ್ಧಿ, ನನಗಿರುವಂತ ಈ ಜ್ಞಾನದಲ್ಲಿ ಎಲ್ಲವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಕಷ್ಟಕರವಾಗಿದೆ. We need God's wisdom to overcome all the sins and knowledge. ಈ ಪ್ರಪಂಚದಲ್ಲಿರುವಂತ ಒಂದು ಜ್ಞಾನ, ಈ ಒಂದು ಪ್ರಪಂಚದಲ್ಲಿರುವಂತ ಪಾಪದಿಂದ ನಾವು ಮೇಲೆ ಬರುವುದಕ್ಕೋಸ್ಕರವಾಗಿ ನಾವು ದೇವರ ಜ್ಞಾನವನ್ನು ಮಾತ್ರವೇ ಉಪಯೋಗಿಸಿಕೊಳ್ಳಬೇಕು. If you want to know what is right and what is wrong, if you need God's wisdom. ಆದ್ರೆ ನಾವು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಎಂಬುದಾಗಿ ತಿಳ್ಕೊಳ್ಬೇಕಾದ್ರೆ ನಮಗೆ ದೇವರ ಜ್ಞಾನವು ಅವಶ್ಯಕತೆಯಾಗಿದೆ. Because we always fail, isn't it? ಇದರಲ್ಲಿ ನಾವು ಅನೇಕ ಸಾರಿ ಸೋತು ಹೋಗ್ತಾ ಇದ್ದೇವೆ. Especially the followers and believers, we fail in wisdom. ಅನೇಕ ಸಾರಿ ಕ್ರಿಸ್ತನನ್ನ ಹಿಂಬಾಲಿಸುವಂತವರು, ವಿಶ್ವಾಸಿಗಳಾಗಿ ಅನೇಕ ವರ್ಷಗಳ ಜೀವಿಸ್ತಾ ಇರುವರು ಈ ಜ್ಞಾನ ಇಲ್ಲದೆ ನಾವು ಸೋತು ಹೋಗ್ತಾ ಇದ್ದೇವೆ. Because sometimes we think that we know everything. ಆದ್ರೆ ಅನೇಕ ಸಾರಿ ಅಂದುಕೊಳ್ತೇವೆ ನನಗೆಲ್ಲ ಗೊತ್ತು, ನನಗೆ ಜ್ಞಾನ ಇದೆ ಎಂಬುದಾಗಿ ಹೇಳುತ್ತೇವೆ. We make sudden decisions. ಅನೇಕ ಸಾರಿ ನನಗಿರುವಂತ ಜ್ಞಾನದಿಂದ ಎಲ್ಲ ತೀರ್ಮಾನಗಳು ಸರಿ ಎಂಬುದಾಗಿ ತೀರ್ಮಾನ And ಮಾಡುತ್ತೇವೆ. we think that we are going on the right way. ಆಗ ನಾವು ಅಂದುಕೊಳ್ತೇವೆ, ಓ ನನಗಿರುವಂತ ಜ್ಞಾನದಿಂದ ನಾನು ಒಳ್ಳೆ ರೀತಿಯಾಗಿ ನಡೀತಾ ಇದ್ದೀನಿ And we think that we are taking the right profession. ಆದ್ರೆ ನಾವು ಅದರಿಂದ ಅಂದುಕೊಳ್ತೇವೆ, ನಾವು ಒಳ್ಳೆ ನಿರ್ಧಾರವನ್ನು ಮಾಡಿದ್ದೇವೆ, ಒಳ್ಳೆ ಆಲೋಚನೆ ಮಾಡಿದ್ದೇವೆ, ಒಳ್ಳೆ ತೀರ್ಮಾನಗಳು ಮಾಡಿದ್ದೇವೆ ಎಂಬುದಾಗಿ ಆಲೋಚಿಸುತ್ತೇವೆ. And through that you know that you are making a way for a good future plan for yourself. ಅದು ನೀವು ಅಂದುಕೊಳ್ತೀರಾ ನನ್ನ ಒಂದು ಭವಿಷ್ಯತ್ತಿಗೆ ಒಳ್ಳೆ ದಾರಿ ಇಟ್ಕೊಂಡಿದ್ದೀನಿ ಎಂಬುದಾಗಿ ಅಂದುಕೊಳ್ತೀರಾ. But ಆದರೆ God's wisdom is all you need. ಆದರೆ ನಿಮ್ಮ ಮಾರ್ಗಗಳಿಗಿಂತ ದೇವರ ಉದ್ದೇಶ, ದೇವರ ಜ್ಞಾನ ಅವಶ್ಯಕತೆಯಾಗಿದೆ. Because God has a different view of the plan. ಆದ್ರೆ ನಿಮಗಿರುವಂತ ಆಲೋಚನೆಗಳಿಗಿಂತ ದೇವರ ಆಲೋಚನೆಗಳು ಉನ್ನತವಾಗಿದೆ, ಅವು ವ್ಯತ್ಯಾಸಕರವಾಗಿದೆ. Because God's wisdom is more than what you think. ನೀವು ಆಲೋಚನೆ ಮಾಡೋದಕ್ಕಿಂತ ಗ್ರಹಿಸಲಿಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ದೇವರ ಜ್ಞಾನವಿದೆ. Without God's guidance, ದೇವರ ಒಂದು ಆಲೋಚನೆ, ಆತನ ಮಾರ್ಗದರ್ಶನ ಇಲ್ಲದೆ we are more likely to make bad decisions. ನಾವು ಅನೇಕ ಸಾರಿ ನಮ್ಮ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡಿ ಅದನ್ನು ತೀರ್ಮಾನ ಮಾಡುವವರಾಗಿದ್ದೇವೆ. And because of that bad decisions, ನಾವು ಮಾಡುವಂತ ಕೆಟ್ಟ ತೀರ್ಮಾನಗಳ ನಿಮಿತ್ತವಾಗಿ we have serious consequences. ಆದ್ದರಿಂದ ನಾವು ಅನೇಕ ಅಡೆತಡೆಗಳನ್ನ ಈ ಸಮಾಜದಲ್ಲಿ ಕೆಟ್ಟ ಭಾವನೆಗಳನ್ನ ನಾವು ತರುವುದಕ್ಕಾಗಿದೆ. So my dear people of God, I want to tell you this thing. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ವಿಷಯ ನಾನು ನಿಮಗೆ ತಿಳಿಸಬೇಕೆಂಬುದಾಗಿದ್ದೇನೆಂದರೆ God's wisdom is what is very essential for a believer of Christ. ಕ್ರಿಸ್ತ ವಿಶ್ವಾಸಿಗಳೇ, ಕ್ರಿಸ್ತನನ್ನು ಅನುಸರಿಸುವಂತ ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರ ಜ್ಞಾನ ಅವಶ್ಯಕತೆಯಾಗಿದೆ. It happened from the early age. ಇದು ಇವಾಗ ಮಾತ್ರ ಅಲ್ಲ, ಇದು ಪ್ರಾರಂಭದಿಂದಲೇ ಇದು ನಡೀತಾ ಬಂದಿದೆ. If you look at the life of Abraham, ಅಬ್ರಹಾಮನ ಜೀವಿತವನ್ನು ನಾವು ನೋಡುವಾಗ, if you look at the life of Moses, ಮೋಶೆಯ ಒಂದು ಜೀವಿತವನ್ನು ನಾವು ನೋಡುವಾಗ they all fail in one thing, that is wisdom.
ಆದರೂ ಜ್ಞಾನದ ವಿಷಯದಲ್ಲಿ ಅವರು ಏನಾದರೂ ಬಿದ್ದು ಹೋದ್ರು ಅಥವಾ ಸೋತು ಹೋದ್ರು ಎಂಬುದಾಗಿ ನೋಡುತ್ತೇವೆ. Even Eve, ಅವಳು ಎಂಬುದಾಗಿ ಅವ ಕೂಡ ನೋಡುವಾಗ she also failed. ಆಕೆ ಕೂಡ ಆಕೆಗಿರುವಂತಹ ಜ್ಞಾನದಲ್ಲಿ ಸೋತು ಹೋದಳು, ಆಕೆ ಬಿದ್ದು ಹೋದಳು ಎಂಬುದಾಗಿ ನೋಡುತ್ತೇವೆ. And that is why we have been put up full of sins in this world. ಅವಳು ಮಾಡಿದಂತ ಅಜ್ಞಾನದ ನಿಮಿತ್ತವಾಗಿ, ಪಾಪದ ನಿಮಿತ್ತವಾಗಿ ಈ ಪ್ರಪಂಚದಲ್ಲಿ ನಾವು ಮತ್ತು ಇಲ್ಲ ಲೋಕವೆಲ್ಲೂ ಕೂಡ ಪಾಪದಲ್ಲಿ ಮುಳುಗಿ ಹೋಗಿದೆ. ಪಾಪ ಲೋಕದಲ್ಲಿ ಜಾಸ್ತಿ ಆಗಿದೆ. So if someone wants to be victorious in their life, ಅವರ ಜೀವನದಲ್ಲಿ ಅವರು ಜಯವನ್ನ, ನಿಮ್ಮ ಜೀವಿತದಲ್ಲಿ ಜಯವನ್ನ ಸಾಧಿಸಬೇಕಾದರೆ, if someone wants to follow Jesus Christ in their life, ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕು ತೀರ್ಮಾನ ಮಾಡಿಕೊಂಡವರಾದರೆ, wisdom is one of the main ingredient. ಆದ್ದರಿಂದ ನಿಮಗೆ ಬೇಕಾಗಿರುವಂತ ಜ್ಞಾನ ಎಂಬುದಾಗಿರುವಂತಹ ಒಂದು ಸಾಮಗ್ರಿ ರೀತಿಯಲ್ಲಿ ದೇವರ ಜ್ಞಾನ ನಿಮಗೆ ಅವಶ್ಯಕತೆಯಾಗಿದೆ. It's all you need is God's wisdom. ನಮ್ಗೆಲ್ಲ ಬೇಕಾಗಿರುವಂತ ಒಂದೇ ವಿಷಯ ಏನಂದ್ರೆ ಅದು ದೇವರ ಜ್ಞಾನ ಮಾತ್ರ. Amen. ಆಮೆನ್. How many of you are ready to receive God's wisdom today? ಆದ್ದರಿಂದ ನಿಮ್ಮ ಜೀವಿತದಲ್ಲಿ ಒಳ್ಳೆ ರೀತಿಯಾಗಿ ನಡಿಬೇಕಾದ್ರೆ, ನಿಮ್ಮ ಜೀವಿತದಲ್ಲಿ ಒಳ್ಳೆ ತೀರ್ಮಾನಗಳನ್ನ ಮಾಡಬೇಕಾದ್ರೆ ನಿಮಗೆ ಅವಶ್ಯಕತೆಯಾಗಿರುವುದು ಒಂದೇ, ಅದು ದೇವರ ಜ್ಞಾನ. ಎಷ್ಟು ಜನರಿಗೆ ಅದು ಪಡ್ಕೊಳ್ಬೇಕೆಂಬುದಾಗಿ ಇಷ್ಟವಿದೆ. If you have faith in yourself, ಆದ್ದರಿಂದ ನಿಮ್ಮ ಮೇಲೆ if you have faith in yourself, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರುವುದಾದರೆ, then God will surely give you His wisdom. ನಿಮಗೆ ಅದು ಬೇಕೆಂಬುದಾಗಿರುವಾಗ ಖಂಡಿತವಾಗಲೂ ಆ ದೇವರ ಜ್ಞಾನವನ್ನು ಕರ್ತನು ನಿಮಗೆ ಕೊಡುವನಾಗಿದ್ದಾನೆ. So God doesn't, want you to do something to get this wisdom. ಆದ್ರೆ ನೀವೇನೋ ಒಂದು ಮಾಡೋದ್ರ ಮೂಲಕವಾಗಿ ದೇವರ ಜ್ಞಾನ ಪಡ್ಕೊಳ್ತೀರಿ ಎಂಬುದಾಗಿ ದೇವರು ಹೇಳುತ್ತಾ ಇಲ್ಲ. He invites you to get His wisdom. ಆತನ ಜ್ಞಾನವನ್ನು ಪಡೆಯಬೇಕಾದ್ರೆ ಆತನನ್ನು ನೀವು ಸ್ವಂತ ರಕ್ಷಕನಾಗಿ ಪ್ರಭುವಾಗಿ ಅಂಗೀಕರಿಸಿಕೊಳ್ಬೇಕು. ಅದರಿಂದ ದೇವರ ಜ್ಞಾನವು ನಿಮಗೆ ಬರುವಂತದ್ದಾಗಿದೆ. Because He has given in the Bible a whole book as called the wisdom book. ಆದ್ರೆ ನಮಗೆ ಈ ಒಂದು ಸತ್ಯವೇದವನ್ನು ದೇವರು ಕೊಟ್ಟಿದ್ದಾರೆ. ಯಾವುದಕ್ಕೋಸ್ಕರವಾಗಿ ಅಂದ್ರೆ ಈ ಸತ್ಯವೇದವನ್ನು ಪಡೆದುಕೊಳ್ಳುವ ಮೂಲಕವಾಗಿ ಎಲ್ಲಾ ಜ್ಞಾನವು ಇದರಲ್ಲಿ ಅಡಕವಾಗಿದೆ. If you look at the book of Proverbs, ಜ್ಞಾನೋಕ್ತಿಗಳ ಬುಕ್ಕಲ್ಲಿ ನಾವು ನೋಡುವಾಗ everyone needs to read the book of Proverbs to get God's wisdom. ನಿಜವಾದಂತ ಜ್ಞಾನ, ದೇವರ ಜ್ಞಾನ ಪಡಬೇಕಾದ್ರೆ ಎಲ್ಲರೂ ಜ್ಞಾನೋಕ್ತಿಗಳ ಪುಸ್ತಕವನ್ನು ನೀವು ಓದಬೇಕಾಗಿದೆ. Especially my dear young people today. ನನ್ನ ಪ್ರೀತಿಯ ಯವನಸ್ಥ ಮಕ್ಕಳು, ಯುವ ಜನರು ಈ ಒಂದು ಜ್ಞಾನೋಕ್ತಿಗಳ ಒಂದು ಪುಸ್ತಕಗಳನ್ನ ಓದಬೇಕಾಗಿದೆ. We lack in wisdom. ನಾವು ಜ್ಞಾನದಲ್ಲಿ ಕಡಿಮೆ ಆಗಿದ್ದೇವೆ. We lack in knowledge. ನಾವು ವಿವೇಕದಲ್ಲಿ ಕಡಿಮೆ ಆಗಿದ್ದೇವೆ. We don't know what to do. ನಾವು ನಿಜವಾಗಿ ಏನ್ ಮಾಡ್ಬೇಕೆಂಬುದಾಗಿರುವಂತ ಜ್ಞಾನ, ಏನ್ ಮಾಡ್ಬೇಕೆಂಬುದಾಗಿರುವಂತ ವಿವೇಕ ನಮ್ಮಲ್ಲಿಲ್ಲ. We don't know what is right and what is wrong. ಯಾವುದು ತಪ್ಪು, ಯಾವುದು ಸರಿ ಎಂಬುದಾಗಿರುವಂತ ಉದ್ದೇಶವನ್ನು ಪಡ್ಕೊಳ್ಳುವಂತ ಜ್ಞಾನ ನಮ್ಮಲ್ಲಿಲ್ಲ. And we go on to fall on the pit. ನಾವು ಅನೇಕ ಸಾರಿ ನಮ್ಮ ಜ್ಞಾನವನ್ನು ಉಪಯೋಗಿಸಿಕೊಂಡು ದೇವರ ಜ್ಞಾನ ಇಲ್ಲದೆ ನಾವು ಹಳ್ಳದಲ್ಲಿ ನಾವು ಬೀಳುವವರಾಗಿದ್ದೇವೆ. And Satan has set all the traps for you. ಆದ್ರೆ ಸೈತಾನನು ನಿಮಗೋಸ್ಕರವಾಗಿ ಅನೇಕ ಉರುಳುಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. And that's where God works. ಆದ್ರೆ ಆ ನಿಮ್ಮ ಜ್ಞಾನದಿಂದ ಆ ಉರುಳಲ್ಲಿ ಬಿದ್ದೋಗಕ್ಕಿಂತ ಮುಂಚೆ ದೇವರಲ್ಲಿಂದ ಪಾರಾಗೋದಕ್ಕೆ ಒಂದು ಉದ್ದೇಶವನ್ನು ದೇವರು ಇಟ್ಟಿದ್ದಾರೆ. And if you read and meditate God's wisdom books every day, ಅನೇಕ ಸಾರಿ ಪ್ರತಿದಿನ ನಾವು ದೇವರ ಜ್ಞಾನೋಕ್ತಿಗಳ ಪುಸ್ತಕಗಳನ್ನ ಪ್ರತಿದಿನ ನಾವು ಓದುತ್ತಾ ಇರುವಾಗ, and this word will help you to escape from the trap of the enemy. ಆದ್ದರಿಂದ ದೇವರ ವಾಕ್ಯ ನೀವು ಓದುವಾಗ ಸೈತಾನ ನಿಮ್ಮ ಎದುರಿಗೆ ಒಡ್ಡಿದಂತ ಎಲ್ಲ ಉರುಳುಗಳಿಂದ ನೀವು ತಪ್ಪಿಸಿಕೊಳ್ಳುವರಾಗಿರುತ್ತೀರಾ. Let's all read to the book of James chapter 1 verse 5 to 8. ಯಾಕೋಬ 1ರಿಂದ ನಾವು 8 ವಚನಗಳನ್ನು ನಾವು ಓದುವಾಗ, 5ರಿಂದ 8 ವಚನಗಳನ್ನು ನಾವು ಓದುವಾಗ, I'll read for you ನಾನು ನಿಮಗೋಸ್ಕರವಾಗಿ ಓದುತ್ತೇನೆ. verse 5. 5ನೇ ವಚನ. If any of you lacks wisdom, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ you should ask God, ಅವನು ದೇವರನ್ನು ಕೇಳಿಕೊಳ್ಳಲಿ, who gives generously to all without finding fault. ಆತನು ಅದು ಅವನಿಗೆ ದೊರಕುವುದು ಎಂಬುದಾಗಿ ದೇವರು ಅಂಗಿಸದ ಎಲ್ಲರಿಗೂ ಕೂಡ ಉದಾರ ಮನಸ್ಸಿನಿಂದ And it will be given to you. ಕೊಡುವನಾಗಿದ್ದಾನೆ. Can you all see, my dear people of God? God has given in this word that if any of you lack wisdom, ಆದ್ರಿಂದ ದೇವರು ಹೇಳ್ತಾರೆ, ನಿಮಗೆ ಜ್ಞಾನವು ಕಡಿಮೆಯಾಗಿದ್ದರೆ ನನ್ನನ್ನು ಕೇಳಿಕೊಳ್ಳಿರಿ, ನಾನು ನಿಮಗೆ ಉದಾರವಾಗಿ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. that is all, my dear friends. ಅಷ್ಟೇ ಪ್ರೀತಿಯುಳ್ಳ ದೇವರ ಮಕ್ಕಳೇ. If you ask God for His wisdom, ದೇವರ ಜ್ಞಾನಕ್ಕೋಸ್ಕರವಾಗಿ ನೀವು ಕೇಳಿಕೊಂಡು ಬೇಡಿಕೊಳ್ಳುವಾಗ He will surely grant you the wisdom. ನಿಮ್ಗೇನು ಅವಶ್ಯಕತೆ ಆಗಿರುವಂತಹ ದೇವರ ಜ್ಞಾನವನ್ನ ಆತ ನಿಮಗೆ ಕೊಡುವನಾಗಿದ್ದಾನೆ, ಅನುಗ್ರಹಿಸುತ್ತಾನೆ. So I want to encourage all of you. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ನಾನು ಉತ್ತೇಜನ ಪಡಿಸುವುದೇನೆಂದರೆ, Every day when you go out, ನೀವು ಪ್ರತಿದಿನ ನೀವು ಹೊರಗಡೆ ಹೋಗುವಾಗ ask for God's wisdom. ದೇವರ ಜ್ಞಾನಕ್ಕೋಸ್ಕರವಾಗಿ ಬೇಡಿಕೊಳ್ಳಿರಿ. Every day when you go out for a vacation, ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ನೀವು ಆಚೆ ಹೋಗುವ ಸಂದರ್ಭದಲ್ಲಿ read the book of Proverbs to get wisdom. ಜ್ಞಾನೋಕ್ತಿಗಳನ್ನು ಓದಿ ಅದರಿಂದ ಬರುವಂತ ಜ್ಞಾನವನ್ನು ಹೊಂದಿಕೊಳ್ಳುವರಾಗಿರ್ರಿ. And without asking God for wisdom, ನೀವು ದೇವರ ಜ್ಞಾನಕ್ಕೋಸ್ಕರವಾಗಿ ನೀವು
ಕೇಳದೆ ಏನಾದ್ರೂ ಕಾರ್ಯ ಮಾಡುವ ಸಮಯದಲ್ಲಿ you can't attain or get this wisdom. ಆದ್ರೆ ಆ ಒಂದು ಜ್ಞಾನ ಹಾಗೆ ಸುಮ್ಮನೆ ಬರೋದಿಲ್ಲ, ಅದನ್ನು ನೀವು ಪಡ್ಕೊಳ್ಳೋದಿಲ್ಲ. Because God's wisdom is all you need in this generation. ಈ ಪ್ರಪಂಚದಲ್ಲಿ ಈಗಿರುವಂತ ಈ ಒಂದು ಜನರೇಷನ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಯವನಸ್ಥರಿಗೆ ದೇವರ ಜ್ಞಾನವು ಅವಶ್ಯಕತೆಯಾಗಿದೆ. As I said before, many people fall because they lack of wisdom. ಜ್ಞಾನವು ಕಡಿಮೆ ಆಗಿರುವಂತ ಅನೇಕ ಜನರು ಜ್ಞಾನವನ್ನು ಹುಡುಕೊಂಡು ಅವರಿಗಿರುವಂತ ಜ್ಞಾನವನ್ನು ಉಪಯೋಗಿಸಿಕೊಂಡು ಒಂದು ಗುಂಡಿಗೆ ಬಿದ್ದು ಹೋದಂತ ಜನರಾಗಿದ್ದಾರೆ. We do all the things right. ನಾವು ಅನೇಕ ಸಾರಿ ಒಳ್ಳೆಯದನ್ನೇ ಮಾಡುತ್ತೇವೆ ಎಂಬುದಾಗಿ ಆಲೋಚಿಸುತ್ತೇವೆ. We take care of the family, we take care of the friendship, we take care of the profession. ಅನೇಕ ಸಾರಿ ನಮ್ಮ ಕುಟುಂಬವನ್ನ, ನಮ್ಮ ಸ್ನೇಹಿತರ, ನಮ್ಮ ಕೆಲಸ ಕಾರ್ಯಗಳನ್ನ, ಹೋಗುವಂತ ಎಲ್ಲ ಉದ್ಯೋಗಗಳನ್ನ ನೋಡಿಕೊಂಡು ಒಳ್ಳೆ ಜ್ಞಾನವೇ ಇದೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ. But we fail when it comes to God's wisdom. ಆದ್ರೆ ನಾವು ದೇವರ ಜ್ಞಾನದ ವಿಷಯದಲ್ಲಿ ಬಂದಾಗ ನಾವು ಅದರಲ್ಲಿ ಸೋತು ಹೋಗುವರಾಗಿದ್ದೇವೆ. So it's called a divine wisdom, my dear. ಆದ್ರಿಂದ ದೈವಿಕವಾಗಿರುವಂತಹ ಒಂದು ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿದೆ. Can all say, Lord, I need your divine wisdom. ಆದ್ರಿಂದ ನಾವೆಲ್ಲರೂ ಹೇಳಬೇಕು, ದೇವರೇ ನಿನ್ನ ದೈವ ಜ್ಞಾನವನ್ನ, ನಿನ್ನ ದೈವಿಕವಾದ ಜ್ಞಾನವನ್ನ ದೇವರೇ ನನಗೆ ಬೇಕು ಎಂಬುದಾಗಿ ಕೇಳಬೇಕು. Every day we need to ask for God's divine wisdom. ಪ್ರತಿದಿನ ದೇವರ ದೈವಿಕವಾದಂತ ಜ್ಞಾನಕ್ಕೋಸ್ಕರವಾಗಿ ಬೇಡಿಕೊಳ್ಳಬೇಕಾಗಿದೆ. And let us see what is this divine wisdom more deeply. ನಾವಿನ್ನು ಹೆಚ್ಚಾದ ರೀತಿಯಲ್ಲಿ ದೈವಿಕವಾದಂತ ಜ್ಞಾನ ಎಂಬುದಾಗಿ ಹೇಳುವುದಾದ್ರೆ ಏನು ಎಂಬುದಾಗಿ ಕಲಿಯೋಣ. So divine wisdom is being able to make good choices. ಆದರೆ ನಿಜವಾದ ದೈವಿಕವಾದ ಜ್ಞಾನ ಎಂಬುದಾಗಿ ಹೇಳುವುದಾದ್ರೆ ನಿಜವಾದ ಸರಿಯಾದಂತ ವಿಭಾಗನೆಯಲ್ಲಿ ನಾವು ಮಾಡುವಂತ ಒಂದು ಕಾರ್ಯವನ್ನ ಯೋಚಿಸುವಂತದ್ದಾಗಿದೆ ಎಂಬುದಾಗಿ ನೋಡುತ್ತೇವೆ. So divine wisdom is especially about knowing what is good and what is wrong, even when things are going out of your hand. ಆದ್ರೆ ನಿಮ್ಮ ಕೈ ಬಿಟ್ಟು ಹೋದಂತ ಪರಿಸ್ಥಿತಿಗಳಲ್ಲಿ ಯಾವುದು ಕೆಟ್ಟದ್ದು, ಯಾವುದು ಸರಿಯಾಗಿದೆ ಎಂಬುದಾಗಿರುವಂತ ನಿರ್ಧಾರವನ್ನ ಮಾಡುವುದೇ ನಿಜವಾದಂತ ದೈವಿಕವಾದಂತ ಜ್ಞಾನ. Especially when you receive this divine wisdom, ಈ ದೈವಿಕವಾದ ಜ್ಞಾನವನ್ನು ನೀವು ಪಡೆದುಕೊಳ್ಳುವಾಗ you can see the life which God sees. ಆದ್ರೆ ದೈವಿಕವಾದ ಒಂದು ಜ್ಞಾನ ನಿಮ್ಮಲ್ಲಿ ಬರುವಾಗ ದೇವರು ಏನು ಉದ್ದೇಶವನ್ನು ಇಟ್ಟು ನಿಮ್ಮನ್ನ ನೋಡ್ತಾ ಇದ್ದಾರೋ ಅದನ್ನ ನೀವು ಅದರಿಂದ ಪಡೆದುಕೊಳ್ಳುವರಾಗಿದ್ದೀರಾ. You can see your life in a bigger picture. ಆದ್ರೆ ನಿಮ್ಮ ಜೀವಿತವನ್ನು ನಾವು ದೊಡ್ಡದಾಗಿ ನಾನು ನೋಡಬೇಕೆಂಬುದಾಗಿರುವಾಗ, Just as God sees your future, ಆದ್ರೆ ನಿಮ್ಮ ಭವಿಷ್ಯತ್ತನ್ನ ಕರ್ತನು ನೋಡಿ, if you receive God's wisdom, you can see same like what God sees for your future. ಆದ್ರೆ ನಿಮ್ಮ ಭವಿಷ್ಯದ ಬಗ್ಗೆ ಏನು ಆಲೋಚನೆ ಇಟ್ಕೊಂಡಿದ್ದೀರೋ, ದೈವಿಕವಾದ ಜ್ಞಾನವನ್ನು ಹೊಂದಿಕೊಂಡ್ರೆ ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನ ದೈವಿಕವಾದ ಜ್ಞಾನದಿಂದ ಆಶೀರ್ವದಿಸುತ್ತಾರೆ. And this divine wisdom is the understanding how to treat others with love, kindness and forgiveness. ಆದ್ರೆ ಈ ಒಂದು ದೈವಿಕವಾದ ಜ್ಞಾನ ಎಂಬುದಾಗಿ ನೋಡುವುದಾದ್ರೆ ಬೇರೆಯವರ ಮೇಲೆ ದಯೆ, ಬೇರೆಯವರ ಮೇಲೆ ಕ್ಷಮಿಸೋದು, ಬೇರೆಯವರಿಗೋಸ್ಕರವಾಗಿ ನಾವು ದಯೆ ಮತ್ತು ಕೃಪೆ ತೋರಿಸಿ ಜೀವಿಸುವುದೇ ದೈವಿಕವಾದಂತಹ ಒಂದು ಜ್ಞಾನವಾಗಿದೆ. I want to ask a question in this particular point, my dear friends. ನನ್ನ ಪ್ರೀತಿಯ ದೇವರ ಜನರೇ, ನಾನು ಈ ಒಂದು ವಿಷಯವನ್ನ ನಾನು ನಿಮಗೆ ತಿಳಿಸಬೇಕು, ನಿಮ್ಮಿಂದ ಕೇಳಬೇಕೆಂಬುದಾಗಿದ್ದೇನೆ. Who truly loves your neighbor? ನೀವು ನಿಜವಾಗ್ಲೂ ನಿಮ್ಮ ನೆರೆಯವರನ್ನ ಪ್ರೀತಿಸುತ್ತೀರಾ? ನಿಜವಾಗ್ಲೂ ಪ್ರೀತಿಸುತ್ತೀರಾ? Truly. ನಿಜವಾಗ್ಲೂ ಪ್ರೀತಿಸುತ್ತೀರಾ? ಹೌದು ಅಂತ ಹೇಳಿ ಅದೇ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಪಕ್ಕದಲ್ಲಿರೋರನ್ನ ಅಥವಾ ನಿಮ್ಮ ನೆರೆಯವರನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀರಾ? Who's being very honest in nowadays? ಈ ದಿನಮಾನಗಳಲ್ಲಿ ಎಷ್ಟು ಜನ ಆನೆಸ್ಟ್ ಆಗಿ ಯಥಾರ್ಥವಾಗಿದ್ದಾರೆ? How many of you can say, I don't speak lies in this world? ಎಷ್ಟು ಜನ ಹೇಳೋಕ್ ಸಾಧ್ಯ ಈ ಪ್ರಪಂಚದಲ್ಲಿ ಸುಳ್ಳೇ ಮಾತಾಡಲ್ಲ ಎಂಬುದಾಗಿ? No one can say, isn't it, my dear friends? ಯಾರು ಕೂಡ ನಾನು ನಿಜವಾಗಿ ಸತ್ಯನೇ ಮಾತಾಡ್ತೇನೆ, ಸುಳ್ಳಾಡಲ್ಲ ಎಂಬುದಾಗಿ ಒಬ್ರು ಕೂಡ ಹೇಳೋಕೆ ಸಾಧ್ಯವಿಲ್ಲ. Because no one is perfect. ಅಲ್ಲಿ ಯಾರು ಕೂಡ ಪರಿಪೂರ್ಣರು ಈ ಪ್ರಪಂಚದಲ್ಲಿ ಇಲ್ಲ. Because no one can love your neighbor just like Jesus loved you. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನಿಮ್ಮನ್ನ ಪ್ರೀತಿಸಿದ್ರು ಅದೇ ತರ ನೀವು ಹೋಗಿ ನಿಮ್ಮ ನೆರೆಯವರನ್ನ ಪ್ರೀತಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಿಮ್ಮ ಕೈಲಿ. And no one can bless the neighbor from the bottom of our hearts just like Jesus did. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನೆರೆಯವರನ್ನ ಪ್ರೀತಿಸಿದ್ರು ಅದೇ ತರ ನಾವು ನಮ್ಮ ಹೃದಯದ ಅಂತರಾಳದಿಂದ ನಾವು ನಮ್ಮ ನೆರೆಯವರನ್ನ ಪ್ರೀತಿಸ್ತಾ ಇದ್ದೇವೆ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. But when you receive this divine wisdom, ಆದರೆ ದೈವಿಕವಾದಂತ ಜ್ಞಾನವನ್ನ ಯಾವಾಗ ನೀವು ಪಡೆದುಕೊಳ್ಳುತ್ತೀರೋ, when you receive this God's wisdom, ಆದರೆ ಯಾವಾಗ ದೇವರ ಒಂದು ಜ್ಞಾನವನ್ನ ನೀವು ಪಡೆದುಕೊಳ್ಳುತ್ತೀರೋ, and through that wisdom you can love the people the way that Jesus Christ did. ಯಾವಾಗ ದೈವಿಕವಾದ ಜ್ಞಾನವನ್ನ ಪಡೆದುಕೊಳ್ಳುತ್ತೀರೋ, ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನಿಮ್ಮ ನೆರೆಯವರನ್ನು, ನಿಮ್ಮ ಪಕ್ಕದವರನ್ನ ಪ್ರೀತಿಸಿದ್ರು ಆ ರೀತಿಯಾಗಿ ನೀವು ಪ್ರೀತಿಸುವುದಕ್ಕೆ ಸಾಧ್ಯವಾಗಿದೆ. We see today in our friends in the news channel as well, many people have that kind of revenge to take that revenge to their enemies. ಆದ್ರೆ ಅನೇಕ ಸಾರಿ ನಾವು ವಾರ್ತೆಗಳಲ್ಲಿ, ನಾವು ನ್ಯೂಸ್ಗಳಲ್ಲಿ ನೋಡುವಾಗ ಅನೇಕ ಸ್ನೇಹಿತರ ವಿರೋಧವಾಗಿ, ಕುಟುಂಬಗಳ ವಿರೋಧವಾಗಿ ಅವ್ರು ಯಾವ ರೀತಿಯಾಗಿ ಅವರನ್ನ ದ್ವೇಷಿಸಬೇಕು, ಅವ್ರ ಮೇಲೆ ಸಾಧಿಸಬೇಕು ಎಂಬುದಾಗಿ ಅವರು ರಿವೆಂಜ್ ಗಳನ್ನ ತೆಗೆದುಕೊಳ್ತಾರೆ, ದ್ವೇಷಗಳನ್ನ ಸಾಧಿಸ್ತಾರೆ. Even myself have thought like that. ಅನೇಕ ಸಾರಿ ಅವರು ಅಂದ್ಕೊಂಡಿದ್ದಾರೆ ಏನಂದ್ರೆ,
Because it's a human nature. ಅದು ಮನುಷ್ಯನ ಒಂದು ಜ್ಞಾನವಾಗಿದೆ, ಅದು ಸ್ವಭಾವವಾಗಿದೆ. And if someone has did something wrong to us, we are waiting. Oh, I want revenge. I'm going to take my revenge to this guy. ಯಾರಾದ್ರೂ ನಮ್ಗೆ ಏನಾದ್ರು ತಪ್ಪು ಮಾಡಿದ್ರೆ, ಬೈದ್ರೆ ಅಥವಾ ಏನಾದ್ರು ಹೊಡೆದ್ರೆ, ಇವತ್ತೆಲ್ಲ ನಾನು ನಿನ್ನ ಮೇಲೆ ದ್ವೇಷ ಸಾಧಿಸ್ತೀನಿ ಅಂತ ಹೇಳಿ ನಾವು ದ್ವೇಷ ಸಾಧಿಸ್ತೇವೆ. ಹೌದಾ ಇಲ್ವಾ? I bet everyone who did that. ಇನ್ನು ಅನೇಕರು ಮಾಡಿದಿರ್ತಾನೆ. ಅರ್ಥ ಆಯ್ತಾ ತಾನೆ? Because that's a human nature. ಯಾಕಂದ್ರೆ ಅದು ಮನುಷ್ಯನ ಸ್ವಾಭಾವಿಕವಾದಂತ ಸ್ವಭಾವವಾಗಿದೆ. But God says, when you receive my wisdom, ಆದ್ರೆ ದೇವರು ಹೇಳ್ತಾರೆ, ನೀನು ನನ್ನ ದೈವಿಕವಾದಂತ ಜ್ಞಾನವನ್ನು ಹೊಂದಿಕೊಂಡ್ರೆ you will forgive the people the way I did for you. ಆದ್ರೆ ನೀವು ನಿಮ್ಮ ವಿರೋಧವಾಗಿ ಬಂದಂತವ್ರನ್ನ ಏನ್ ಮಾಡ್ತೀರಿ? ನೀವು ಕ್ಷಮಿಸಿ, ನಾನು ಯಾವ ರೀತಿಯಾಗಿ ಕ್ಷಮಿಸಿದ್ದೀನೋ ಆ ರೀತಿಯಾಗಿ ನೀವು ಕ್ಷಮಿಸ್ತೀರಿ ಎಂಬುದಾಗಿ ಹೇಳುತ್ತೀರಾ. Because Jesus Christ died for ourselves and forgave all our sins. ಏಕೆಂದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ, ನಮ್ಮ ಪಾಪಗಳಿಗೋಸ್ಕರವಾಗಿ ಅವರು ಸ್ವಂತ ಪ್ರಾಣವನ್ನು ಕೊಟ್ಟು ಅವರು ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ನಮಗೋಸ್ಕರವಾಗಿ ತ್ಯಾಗಮಯನಾಗಿದ್ದಾನೆ. It doesn't mean that you and I to go on to crucify on the cross like Jesus did. ಆದ್ರೆ ಯೇಸು ಕ್ರಿಸ್ತನು ಮಾಡಿದ ಹಾಗೆ ನಾವು ಕೂಡ ಶಿಲುಬೆಯಲ್ಲಿ ಹೋಗಿ ಪ್ರಾಣ ಕೊಡ್ತೀವಿ ಎಂಬುದಾಗಿ ಹೇಳುವಂತ ಅರ್ಥ ಅಲ್ಲ. He says, with kindness and forgiveness, you will do what I did. ಕರ್ತನು ಹೇಳುತ್ತಾನೆ, ನೀವು ಕ್ಷಮಿಸುವುದರ ಮೂಲಕವಾಗಿ, ಬೇರೆಯವರ ಮೇಲೆ ಕರುಣೆ ಮತ್ತು ದಯೆ ತೋರಿಸುವುದರ ಮೂಲಕವಾಗಿ ನಾನು ಮಾಡಿದ ಹಾಗೆ ನೀವು ಮಾಡ್ತಾ ಇದ್ದೀರ, ನೆರೆಯವರನ್ನ ಪ್ರೀತಿಸ್ತಾ ಇದ್ದೀರಿ ಎಂಬುದಾಗಿ ಆತ ನಿಮಗೆ ತಿಳಿಸುವುದಾಗಿದ್ದಾನೆ. So main thing is, my dear friends, is God's wisdom that all you need. ಪ್ರೀತಿಯ ದೇವ ಜನರೇ, ದೈವಿಕವಾದ ದೇವರ ಜ್ಞಾನವು ನಮಗೆ ಅವಶ್ಯಕತೆಯಾಗಿದೆ. So that is called divine wisdom. ಆ ದೈವ ಜ್ಞಾನ ಅಂದ್ರೆ ಅದು ದೈವಿಕವಾದ ಜ್ಞಾನ, ದೇವರು ಕೊಡುವಂತ ಜ್ಞಾನ. This is different wisdom. ಆದ್ರೆ ಇದು ವಿಶೇಷವಾಗಿರುವಂತ ಜ್ಞಾನವಾಗಿದೆ. This does not mean of the world has to offer. The world's wisdom is different. ಆದ್ರೆ ಪ್ರಪಂಚ ಕೊಡುವಂತ ಜ್ಞಾನ ವ್ಯತ್ಯಾಸ ಬೇರೆ ಆಗಿದೆ. ಆದ್ರೆ ದೇವರು ಕೊಡುವಂತ ದೈವಿಕವಾದಂತ ಜ್ಞಾನ ವ್ಯತ್ಯಾಸ ಬೇರೆ ಆಗಿದೆ. You can only pass through the subjects with the wisdom that the world has to offer you. ಆದ್ರೆ ಈ ಲೋಕದಲ್ಲಿ ನೀವು ಜ್ಞಾನವನ್ನು ಪಡೆಯಬೇಕಾದ್ರೆ ಅನೇಕ ವಿಷಯಗಳಾದಂತಹ ಸಬ್ಜೆಕ್ಟ್ಗಳನ್ನ, ಪುಸ್ತಕಗಳನ್ನ ಓದಿ ಜ್ಞಾನ ಪಡ್ಕೊಳ್ಬಹುದಷ್ಟೇ. You can become successful entrepreneurs or successful people. The world has to offer the business and the wisdom that world has to offer. You can become only a successful people. ಆದ್ರೆ ನೀವು ವಿಶೇಷವಾಗಿ ಬೆಳಿಬೇಕಾದ್ರೆ ಲೋಕ ಕೊಡುವಂತ ಜ್ಞಾನವನ್ನು ಮಾತ್ರ ಸಾಧ್ಯ ನೀವು ಬೆಳಿಬೇಕಾದ್ರೆ. But you can't do what Jesus did without having or receiving God's wisdom. ಆದ್ರೆ ದೇವರ ಜ್ಞಾನ ಇಲ್ಲದ್ರೆ ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳನ್ನು ನೆರವೇರಿಸುವುದಕ್ಕೆ ಸಾಧ್ಯನೇ ಇಲ್ಲ. Do you think we are going to take all the assets and the money that we have when you die? ಈ ಪ್ರಪಂಚದಲ್ಲಿ ನಮ್ಮ ಜ್ಞಾನದಿಂದ ಪಡ್ಕೊಂಡಂತ ಹಣ, ಆಸ್ತಿ, ಅಂತಸ್ತು ಏನಾದ್ರೂ ನಮ್ಮ ಹಿಂದೆ ಬರುತ್ತಾ? No. ಇಲ್ಲ. Especially we need a relationships, and the relationship is very important in nowadays. ಆದ್ರೆ ಅದೆಲ್ಲ ಮುಖ್ಯ. ದೇವರ ಒಂದು ಕೊಡುವಂತ ದೈವಿಕವಾದ ಜ್ಞಾನದಿಂದ ಒಳ್ಳೆಯ ಸಂಬಂಧಗಳನ್ನ ಬೆಳೆಸುವಂತದೇ ನಿಜವಾಗಿರುವಂತ ಅರ್ಥವಾಗಿದೆ. Without God's wisdom, you can't create or develop a good relationship. ಆದ್ರೆ ಒಳ್ಳೆ ಸಂಬಂಧಗಳು, ದೇವರ ಆಲೋಚನೆ, ದೇವರ ಉದ್ದೇಶ, ದೇವರ ಜ್ಞಾನ ಇಲ್ಲದೆ ನಾವು ಆ ಒಂದು ಒಳ್ಳೆ ಸಂಬಂಧಗಳನ್ನ ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ದೇವರ ದೈವಿಕವಾದ ಜ್ಞಾನ ನಮಗೆ ಅವಶ್ಯಕತೆಯಾಗಿದೆ. So the source of this true wisdom, ಆದ್ರೆ ನಿಜವಾದಂತ ದೈವಿಕವಾದಂತ ಜ್ಞಾನವನ್ನ ಪಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? so how to get this wisdom ಯಾವ ರೀತಿಯಾಗಿ ನಾವು ಅದನ್ನ ಪಡ್ಕೊಳ್ಬೇಕು, ಹೊಂದಿಕೊಳ್ಬೇಕು? is through this Bible. ಅದ್ಯಾವುದರಿಂದ ಪಡ್ಕೊಳ್ತೇವೆ? ಈ ಸತ್ಯವೇದದ ಮೂಲಕವಾಗಿ ನಾವು ಪಡೆದುಕೊಳ್ಳುತ್ತೇವೆ. Through the word of God, ದೇವರ ವಾಕ್ಯದ ಮೂಲಕವಾಗಿ ನಾವು ಪಡೆದುಕೊಳ್ಳುತ್ತೇವೆ. through the revelations of this Bible, ಈ ಸತ್ಯವೇದದಲ್ಲಿರುವಂತಹ ಅನೇಕ ಪ್ರಕಟಣೆಗಳ ವಿಷಯದಲ್ಲಿ ನಾವು ತಿಳ್ಕೊಳ್ಳುವರಾಗಿದ್ದೇವೆ. through the truths of this Bible, ಈ ಸತ್ಯವೇದದಲ್ಲಿರುವಂತಹ ಅನೇಕ ನಿಜಾಂಶಗಳು, ಸತ್ಯ ವಚನಗಳ ಮೂಲಕವಾಗಿ ನಾವು ದೇವರ ಜ್ಞಾನದ ವಿಷಯದಲ್ಲಿ ಕಲಿತುಕೊಳ್ಳುತ್ತೇವೆ. you can receive God's wisdom. ಆ ದೇವರ ದೈವಿಕವಾದ ಜ್ಞಾನವನ್ನ ಸತ್ಯವೇದದ ಮೂಲಕವಾಗಿ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. My dear people of God, I want to say one thing. ನನ್ನ ಪ್ರೀತಿಯ ದೇವಜನರ ಒಂದು ವಿಷಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. You know, the enemy, the Satan knows everything about ourselves. ನಮ್ಮ ವಿಷಯದಲ್ಲಿ ಸೈತಾನಿಗೆ ಎಲ್ಲ ಗೊತ್ತು. You know about our family, you know about what we do. ನಾವೇನ್ ಮಾಡ್ತೀವಿ, ನಮ್ಮ ಕುಟುಂಬ ಏನು, ನಮ್ಮ ಹಿಂದೆ ಏನು, ನಮ್ಮ ಮುಂದೆ ಎಲ್ಲ ಸೈತಾನನಿಗೆ ಗೊತ್ತು. And he knows about our creator as well. ಆದ್ರೆ ನಾವು ನಂಬಿದಂತ ನಮ್ಮ ಸೃಷ್ಟಿಕರ್ತನು ಯಾರು ಎಂಬುದಾಗಿ ಕೂಡ ಸೈತಾನನಿಗೆ ಗೊತ್ತು. But one main thing that Satan can never know is, ಆದ್ರೆ ನಿಮ್ಮಲ್ಲಿ ಇಲ್ಲದಿರುವಂತ ವಿಷಯ, ಗೊತ್ತಿಲ್ಲದಂತ ವಿಷಯ ಒಂದೇ ಒಂದುಂಟು, ಅದು ಸೈತಾನನಿಗೆ ಗೊತ್ತಿಲ್ಲ. ಅದೇನೆಂದರೆ the truth that is set inside the word of God. That means that Satan can never know the revelation that is set inside this word of God. ಈ ದೇವರ ವಾಕ್ಯದಲ್ಲಿರುವಂತ ನಿಜವಾದಂತ ಬಲಿಷ್ಠವಾದಂತ ಒಂದು ಪ್ರಕಟಣೆಯನ್ನ ಸೈತಾನನು ಅರ್ಥಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. Hallelujah. Hallelujah. He knows everything. ಎಲ್ಲ ಗೊತ್ತು. But he doesn't know the plans that God has
for you and me. ಆದ್ರೆ ಸೈತಾನಿಗೆ ಎಲ್ಲ ಗೊತ್ತು. ಆದ್ರೆ ದೇವರು ನಿಮ್ಮ ವಿಷಯವಾಗಿ ನಮ್ಮ ವಿಷಯವಾಗಿ ಇಟ್ಟಂತ ಒಳ್ಳೆ ಆಲೋಚನೆಗಳ ವಿಷಯದಲ್ಲಿ, ಮುಂದಿನ ಭವಿಷ್ಯದ ವಿಷಯದಲ್ಲಿ ಸೈತಾನಿಗೆ ಗೊತ್ತಿಲ್ಲ. So even God's wisdom, ದೇವರ ಜ್ಞಾನದ ವಿಷಯದಲ್ಲಿ ಕೂಡ Satan can never ever know. ಆದ್ರೆ ದೇವರು ನಿಮಗೆ ಕೊಡುವಂತ ದೈವ ಜ್ಞಾನದ ವಿಷಯದಲ್ಲಿ ಸೈತಾನಿಗೆ ಗೊತ್ತಿಲ್ಲ. So when you receive this divine wisdom, ಆದ್ರೆ ದೈವಿಕ ಜ್ಞಾನವನ್ನು ನೀವು ಹೊಂದಿಕೊಳ್ಳುವಾಗ you can escape from the traps of Satan. ಆದ್ರೆ ಸೈತಾನ್ ನಿಮಗೆ ಒಡ್ಡುವಂತ ಉರುಳಿನಿಂದ ನೀವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿದೆ. So I want to read one more verse from the Bible. ಸತ್ಯವೇದದಲ್ಲಿ ಇನ್ನೊಂದು ವಚನ ನಾನು ಓದುವುದಕ್ಕೆ ಇಷ್ಟಪಡುತ್ತೇನೆ. In the book of Proverbs, ಜ್ಞಾನೋಕ್ತಿಗಳು chapter 1 1ನೇ ಅಧ್ಯಾಯ and verse number 7. 7ನೇ ವಚನ. Everyone knows this verse. ಎಲ್ಲರಿಗೂ ಕೂಡ ಈ ವಚನ ಗೊತ್ತಿದೆ. It says, the fear of the Lord ದೇವರ ಭಯವೇ is the beginning of wisdom. ಜ್ಞಾನಕ್ಕೆ ಮೂಲ ಎಂಬುದಾಗಿ. Amen? ಆಮೆನ್, Amen. ಆಮೆನ್. Does anyone has fear for the Lord today? ಯೆಹೋವನಲ್ಲಿ ಯಾರಿಗಾದ್ರೂ ಭಯ ಇದೆಯಾ ಇವತ್ತು? ಭಯ ಇದೆಯಾ? ದೇವರ ಮೇಲೆ ಭಯ ಇದೆಯಾ ನಿಮಗೆ? See, I'm not telling this from my side. The Bible tells like this, the fear of the Lord is the beginning of it. ನಾನ್ ಮಾತ್ರ ನನ್ನ ಬಾಯಿಂದ ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ ಯೆಹೋವನ ಭಯವೇ ತಿಳುವಳಿಕೆಯ ಮೂಲ, ಜ್ಞಾನದ ಮೂಲ. When you have that fear for God, ಅನೇಕ ಜನರು ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿರುವಾಗ, when you have that fear for our Creator, ನಮ್ಮ ಸೃಷ್ಟಿಕರ್ತನ ಮೇಲೆ ನಮಗೆ ಭಯ ಭಕ್ತಿ ಇರುವ ಸಮಯದಲ್ಲಿ we should always think that we do all the things rightly, ಆದ್ರೆ ಎಲ್ಲಾ ವಿಷಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡುವಾಗ, ಆಲೋಚಿಸುವಾಗ, but we fail to do God's work. ಆದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ? ಅದು ದೇವರ ಕೆಲಸ, ದೇವರ ಕಾರ್ಯವನ್ನು ನಾವು ಮಾಡುತ್ತಾ ಇದ್ದೇವೆ. We only come to churches on Sundays. ನಾವು ಬರೀ ಭಾನುವಾರ ನಾವು ಸಭೆಗಳಿಗೆ ಬಂದು We take all the word from God that we receive in church, ಈ ಸಭೆಯಲ್ಲಿ ನಾವು ಪಡ್ಕೊಳ್ಳುವಂತ ಒಂದೊಂದು ದೇವರ ವಾಕ್ಯಗಳನ್ನ ಪಡ್ಕೊಂಡು, but we fail in our life. ಆದ್ರೆ ಎಲ್ಲವನ್ನ ತಿಳ್ಕೊಂಡು ನಾವು ಏನಾಗ್ತಾ ಇದೆ, ಜೀವಿತದಲ್ಲಿ, ಕುಟುಂಬಗಳಲ್ಲಿ ಸೋತು ಹೋಗುತ್ತಾ ಇದ್ದೇವೆ. Because we don't have fear. ಏಕೆ? ದೇವರ ಭಯ ನಮ್ಮಲ್ಲಿಲ್ಲ. We have fear only on Sundays. ಆದ್ರೆ ಬರೀ ಭಾನುವಾರ ಮಾತ್ರ ಭಯ ಇರುತ್ತೆ. Isn't it right? ಹೌದಾ ಇಲ್ವಾ? We have only fear on Sundays. ಭಾನುವಾರ ಮಾತ್ರ ಭಯ ಮಾತ್ರ ಭಾನುವಾರನೇ ಇರುತ್ತೆ ಅಷ್ಟೇ. So I see many people, they have received the prophecy from many great pastors. ಅನೇಕ ದೈವ ಜನರ ಒಂದು ಪ್ರವಾದನೆಗಳನ್ನ ಅನೇಕರು ಪ್ರವಾದನೆಯಾಗಿ ಪಡೆದುಕೊಂಡಿದ್ದಾರೆ. But that doesn't come to pass in the right time. ಅದೇ ಸಾರಿ ಸರಿಯಾದ ಸಮಯದಲ್ಲಿ ಬರದೇ ಹೋಗ್ಬೋದು, ಆಗದೆ ಹೋಗ್ಬೋದು. You know why? ಯಾಕೆ? You don't have the fear for God. ಆದ್ರೆ ಪ್ರವಾದನೆಗಳು ನುಡಿದಿರ್ಬೋದು, ನಿಮ್ಮ ಜೀವಿತದಲ್ಲಿ ಆಗದೆ ಇರ್ಬೋದು. ಕಾರಣ ಏನು? ನಿಮ್ಮಲ್ಲಿ ಆ ದೇವರ ಭಯ ಭಕ್ತಿ ಇಲ್ಲ ಅಂತ. When you fear for Lord in your days, ನಿಮ್ಮ ದಿನಮಾನಗಳಲ್ಲಿ ದೇವರಿಗೋಸ್ಕರವಾಗಿ ಜೀವಿಸ್ತಾ ಇರ್ತೀರೋ, ಭಯದಿಂದ ಭಕ್ತಿಯಿಂದ ಜೀವಿಸುವರಾಗಿರ್ತೀರೋ, when you do the right thing for the Lord, ನೀವು ಕರ್ತನಿಗೋಸ್ಕರವಾಗಿ ಯಾವಾಗ ಸರಿಯಾದ ರೀತಿಯಾದ ಕಾರ್ಯಗಳನ್ನ ದೇವರ ಮೂಲಕವಾಗಿ ಮಾಡುತ್ತೀರೋ, when you have that prayer life in yourself, ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿ ನಿಮ್ಮ ಜೀವಿತಕ್ಕೋಸ್ಕರವಾಗಿ, ನಿಮ್ಮ ಸಭೆಗೋಸ್ಕರವಾಗಿ ಪ್ರಾರ್ಥನಾ ಜೀವಿತದಲ್ಲಿ ನೀವು ಕಳಿತೀರೋ, when you do all the works in the church, ಸಭೆಯಲ್ಲಿರುವಂತಹ ಎಲ್ಲಾ ಕಾರ್ಯಗಳಲ್ಲಿ, ಎಲ್ಲಾ ಸಭೆಯ ಚಟುವಟಿಕೆಗಳಲ್ಲಿ ನೀವು ನಿರತರಾಗಿರುತ್ತೀರೋ, when you go on to take care of your pastor, ನಿಮ್ಮ ಸಭಾಪಾಲಕರ ವಿಷಯದಲ್ಲಿ ನೀವು ಯಾವಾಗ ಕಾಳಜಿ ವಹಿಸುವುದಾಗಿರುತ್ತೀರೋ, and that is where you can expect God to do all the things that is promised in your life. ನೀವು ಸಭೆಯಲ್ಲಿ ನಡೆಯುವಂತ ಸಭಾಪಾಲಕರಿಗೆ ಮಾಡುವಂತ ಒಳ್ಳೆಯ ಕಾರ್ಯಗಳ ಮೂಲಕವಾಗಿ ನಿಮ್ಮ ಸಭೆಯಲ್ಲಿ ನಡೆಯುವಂತ ಆಶೀರ್ವಾದ ಕಾರ್ಯಗಳನ್ನು ನೀವು ಹೊಂದಿಕೊಂಡು ಅದನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗಿದೆ. Hallelujah. Hallelujah. Have fear for the Lord, my dear friends. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. Let us all think that what God has done in your lives. ನಿಮ್ಮ ಜೀವಿತದಲ್ಲಿ ದೇವರು ಮಾಡುವಂತ ಒಳ್ಳೆಯ ಉಪಕಾರಗಳನ್ನು ನೆನೆಸಿಕೊಳ್ಳಿರಿ. Let us think about this virus, coronavirus. ಕೊರೋನಾ ವೈರಸ್ ಬಂದಂತ ಸಮಯದಲ್ಲಿ ಆವತ್ತಿನ ದಿನಮಾನಗಳನ್ನು ಆಲೋಚಿಸಿರಿ. We are alive now. ಅವತ್ತಿನ ದಿನಮಾನಗಳಲ್ಲಿ ಅನೇಕರು ಸತ್ತು ಹೋದ್ರು ಕೂಡ ನಾವು ಇವತ್ತು ಜೀವದಿಂದಿದ್ದೇವೆ, ಬದುಕಿದ್ದೇವೆ. Because God needs every one of you. ಯಾಕೆಂದ್ರೆ ನಿಮ್ಮೆಲ್ಲರೂ ದೇವರಿಗೆ ನೀವೆಲ್ಲ ಅವಶ್ಯಕತೆಯಾಗಿದೆ. Hallelujah. Hallelujah. That is the fear, my dear friends. ಅದು ದೇವರಲ್ಲಿ ಇರುವಂತ ಭಯ ಭಕ್ತಿಯಾಗಿದೆ. And one more thing. ಇನ್ನೊಂದು ವಿಷಯ, the word fear means, ಭಯ ಎಂಬುದಾಗಿ ಹೇಳುವಂತ ಅರ್ಥ ಏನಂದ್ರೆ, it doesn't mean like baya, the fear. ಭಯ ಅಂದ್ರೆ ನಡುಗೋದು ಅಂತಲ್ಲ, But ಏನೋ ಒಂದು ಧೈರ್ಯ ಕೆಡುವುದಲ್ಲ. But when you see in the Bible, ಸತ್ಯವೇದದಲ್ಲಿರುವಂತಹ ಭಯ ಎಂಬುದಾಗಿರುವಂತಹ ಅರ್ಥ ನೋಡುವುದಾದ್ರೆ, the meaning of fear is respect. ಭಯ ಮತ್ತು ಭಕ್ತಿ ಎಂಬುದಾಗಿ ನೋಡುವಾಗ ದೇವರನ್ನ ಗೌರವಿಸುವುದು ಎಂಬುದಾಗಿ. Hallelujah. Hallelujah. Fear doesn't mean that you need to fear for God like normal days, like normal people think. ಜನರು ಯಾವ ರೀತಿ ಭಯ ಪಡ್ತಾರಲ್ಲ ಆ ರೀತಿ ಭಯ ಪಡೋದಲ್ಲ ಜನರು ಹೇಳುವಂತ ರೀತಿಯಲ್ಲಿ. ಸತ್ಯವೇದದಲ್ಲಿರುವಂತಹ ಭಯ ಎಂಬುದಾಗಿ ಹೇಳುವುದಾದ್ರೆ ದೇವರಲ್ಲಿ it means giving respect to God, ದೇವರನ್ನ ಗೌರವಿಸುವುದು ಎಂಬುದಾಗಿ ಅರ್ಥ. giving reverence to God. ದೇವರಿಗೆ ಒಂದು ಮರ್ಯಾದೆ ಕೊಡಬೇಕು, ಗೌರವಿಸಬೇಕು ಎಂಬುದಾಗಿರುವಂತಹ You know, you are respecting God's absolute power.
ದೇವರ ಒಂದು ಬಲದ ಮೇಲೆ ನೀವು ಏನ್ ಮಾಡ್ತಾ ಇದ್ದಾರೆ? ಗೌರವವನ್ನು ಕೊಡ್ತಾ ಇದ್ದಾರೆ. ದೇವರ ಆಶೀರ್ವಾದದ ಮೇಲೆ Respecting God's perfect nature. ದೇವರ ಒಳ್ಳೆ ರೀತಿಯಾದಂತಹ ಒಂದು ಸ್ವಭಾವದ ಮೇಲೆ ನೀವು ಗೌರವ ಕೊಡ್ತಾ ಇದ್ದೀರಾ. It means respecting God's endless wisdom. ದೇವರು ಕೊಡುವಂತ ಒಂದು ಜ್ಞಾನದ ವಿಷಯದಲ್ಲಿ, ಅಂತ್ಯ ಇಲ್ಲದಿರುವಂತ ಜ್ಞಾನದ ವಿಷಯದಲ್ಲಿ ನೀವು ಗೌರವವನ್ನು So ಕೊಡ್ತಾ rather ಇದ್ದೀರಾ. than the word fear in this human thinking, ಆದ್ರೆ ಈ ಮನುಷ್ಯನ ಆಲೋಚನೆ ಮಾಡುವಂತ ಒಂದು ಭಯಕ್ಕಿಂತಲೂ, when you think in the godly way, ಅದು ದೇವರ ವಿಷಯವಾದಂತಹ ಭಯದ ವಿಷಯದಲ್ಲಿ ನಾವು ಆಲೋಚಿಸುವಾಗ the word means respect. ಆ ನಿಜವಾದಂತ ಅರ್ಥ ಏನಂದ್ರೆ ಗೌರವಿಸು ಎಂಬುದಾಗಿ. Who is going to respect God from today onwards? ಆಮೆನ್. ದೇವರಿಗೆ ನಾನು ಭಯ ಭಕ್ತಿಯಿಂದ ಇದ್ದೇನೆ ಅಂದ್ರೆ ಏನರ್ಥ? ಇವತ್ತಿಂದ ನಾನು ದೇವರಿಗೆ ಗೌರವಿಸುತ್ತೇನೆ. And that's what Bible says. The fear of the Lord is the first step to get the wisdom. ದೇವರ ಜ್ಞಾನ ಪಡ್ಕೊಳ್ಬೇಕಾದ್ರೆ ಮೊದಲನೇ ಹೆಜ್ಜೆ ಏನಾಗಿರ್ಬೇಕು? ದೇವರಲ್ಲಿ ಭಯ ಇರಬೇಕು, ಅವರನ್ನು ಗೌರವಿಸಬೇಕು. Without respect, without fear, you can't attain God's wisdom. ದೇವರ ಭಯ, ದೇವರ ಒಂದು ಅವರನ್ನು ಮೆಚ್ಚಿಸದೆ ಹೋದ್ರೆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. Because without fear of the Lord, ಆದ್ರೆ ದೇವರ ಭಯ ಭಕ್ತಿ ಇಲ್ಲದೆ there is no divine wisdom. ದೈವಿಕವಾದ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೂ And ಅಸಾಧ್ಯವಾಗಿದೆ. without God's wisdom, ದೇವರ ಜ್ಞಾನವಿಲ್ಲದೆ we fail always. ಅನೇಕ ಸಾರಿ ನಾವು ಸೋತು ಹೋಗುತ್ತೇವೆ. If you see many leaders, ಅನೇಕ ನಾಯಕರುಗಳನ್ನು ನೋಡುವಾಗ, many chief ministers, ಅನೇಕ ಮುಖ್ಯಮಂತ್ರಿಗಳನ್ನು ನೋಡುವಾಗ they don't have knowledge, ಅವ್ರ ನಿಜವಾದಂತ ಜ್ಞಾನ ಇಲ್ಲ, ಬುದ್ಧಿ ಇಲ್ಲ. isn't it? ಅದು ಇಲ್ಲ. They don't have knowledge. ಆ ನಿಜವಾದಂತ ಬುದ್ಧಿ ಅಥವಾ ಜ್ಞಾನ ಇಲ್ಲ ಅವರಿಗೆ. Because wisdom comes first and then comes knowledge. ಮೊದಲು ದೇವರ ಜ್ಞಾನ ಬರಬೇಕು, ಆಮೇಲೆ ನಮಗೆ ವಿವೇಕವನ್ನು ಹೊಂದಿಕೊಳ್ಳುತ್ತೇವೆ. Without wisdom, there is no knowledge, there is no hard work. ಆದರೆ ನಿಜವಾದಂತ ಜ್ಞಾನವಿಲ್ಲದೆ ವಿವೇಕವಿಲ್ಲ, ನಾವೇನೇ ಕೆಲಸ ಮಾಡೋದಕ್ಕೆ ಪ್ರಯೋಜನವಿಲ್ಲ. You can't think and you can't decide without God's wisdom. ಆದ್ರೆ ದೇವರ ಜ್ಞಾನವಿಲ್ಲದೆ ಏನು ಕೂಡ ನಾವು ತೀರ್ಮಾನ ಮಾಡಲು ಸಾಧ್ಯವಿಲ್ಲ. And in that way, we have been blessed, my dear friends. ಆದ್ದರಿಂದಲೇ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. Because we have the word of God. ಯಾಕೆಂದ್ರೆ ನಮ್ಮಲ್ಲಿ ದೇವರ ವಾಕ್ಯ ಸತ್ಯವೇದ ನಮಗಿದೆ. And we have the book of wisdom in ourselves. ಆದರೆ ನಮಗಿರುವಂತೆ ಒಂದು ಸತ್ಯವೇದದಲ್ಲಿ ಏನಿದೆ? ಜ್ಞಾನದ ಪುಸ್ತಕಗಳು ಅಡಕವಾಗಿದ್ದಾವೆ. And we have every ways to receive God's wisdom. ನಾವು ಪ್ರತಿಯೊಂದು ದೇವರ ಜ್ಞಾನವನ್ನು ಪಡೆದುಕೊಳ್ಳಬೇಕಾದ್ರೆ ಸತ್ಯವೇದದ ಮೂಲಕವಾಗಿ ಅನೇಕ ಮಾರ್ಗಗಳಿದಾವೆ. God is ready to pour out His wisdom to you. ಆತನು ನಿಮಗೆ ಬೇಕಾದಂತ ನಿಜವಾದಂತ ಜ್ಞಾನವನ್ನು ಕೊಡೋದಕ್ಕೆ ಆತನು ಸಿದ್ಧವಾಗಿದ್ದಾನೆ. God is ready, my dear friends, to give His wisdom for you. ಆ ದೇವರ ಒಂದು ದೈವಿಕವಾದ ಜ್ಞಾನವನ್ನು ನಿಮ್ಮೆಲ್ಲರಿಗೂ ಕೊಡೋದಕ್ಕಾಗಿ ಆತನು ಸಿದ್ಧವಾಗಿದ್ದಾನೆ. And God wants you to come victorious from every kind of problems by giving His wisdom to you. ಆತನ ಜ್ಞಾನವನ್ನು ಕೊಡೋದ್ರ ಮೂಲಕವಾಗಿ ನೀವು ಸೋತು ಹೋಗುವಂತ ಪ್ರತಿಯೊಂದು ಸಮಸ್ಯೆಗಳಿಂದ ಜಯವನ್ನು ಕೊಡೋದಕ್ಕಾಗಿ ಆತನು ಜ್ಞಾನವನ್ನು ಕೊಡೋದಕ್ಕೆ ಆತನು ಬರ್ತಾ ಇದ್ದಾರೆ. And with God's wisdom, ದೇವರ ಜ್ಞಾನದ ಮೂಲಕವಾಗಿ we can overcome all the sins of this world. ಈ ಪ್ರಪಂಚದ ಎಲ್ಲಾ ಪಾಪಗಳನ್ನು ಜಯಿಸಿ ಬರೋದಕ್ಕೆ ಸಾಧ್ಯವಾಗಿದೆ. The only thing that you and I need to do is ನಾವು ಮಾಡಬೇಕಾಗಿರುವಂತಹ ಒಂದು ವಿಷಯ ಏನೆಂದರೆ to ask for God's wisdom. ದೇವರ ಜ್ಞಾನಕ್ಕೋಸ್ಕರವಾಗಿ ಬೇಡಿಕೊಳ್ಳಬೇಕು. To have faith in receiving God's wisdom. ದೇವರ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಒಂದು ವಿಶ್ವಾಸ, ನಂಬಿಕೆ ನಿಮ್ಮಲ್ಲಿ And when you ಇರಬೇಕು. receive His wisdom, ಆತನ ಒಂದು ಜ್ಞಾನವನ್ನು ಪಡೆದುಕೊಳ್ಳುವಾಗ you will be turned into a new creation. ನಾವು ಹೊಸ ಸೃಷ್ಟಿಗಳಾಗಿ ಮಾರ್ಪಡಿಸುತ್ತೇವೆ. Hallelujah. ಹಲ್ಲೆಲೂಯಾ. That is what God has given me in this year 2025. You are going to become a new creation. ಆಮೆನ್. 2025ನೇ ವರ್ಷದಲ್ಲಿ ಇವತ್ತಿನ ವಾಗ್ದಾನ ಮಾಡಿದರೆ ಈ ವರ್ಷದಲ್ಲಿ ನೀನು ಹೊಸ ಸೃಷ್ಟಿಯಾಗಿ ನೀನು ಮಾರ್ಪಡ್ತೀಯ ಎಂಬುದಾಗಿ. That is the promise that God has given to you and me. ಪ್ರತಿಯೊಬ್ಬರಿಗೂ ದೇವರು ಒಂದು ವಾಗ್ದಾನ ಮಾಡ್ತಿದ್ದಾರೆ, ಈ ವರ್ಷದಲ್ಲಿ ನಿನ್ನನ್ನು ನಾನು ನೂತನವಾಗಿ ಮಾಡುತ್ತೇನೆ ಎಂಬುದಾಗಿ. And when you receive God's wisdom, ನಾವು ಹೊಸ ದೇವರ ಒಂದು ಜ್ಞಾನವನ್ನು ಪಡೆದುಕೊಳ್ಳುವಾಗ the same you will become a new you. ಆದ್ದರಿಂದ ನೀವೆಲ್ಲರೂ ಕೂಡ ಏನಾಗಿರ್ತೀರಾ? ಹೊಸಬರಾಗಿರುತ್ತೀರಾ. Hallelujah. Hallelujah. It's been a spiritual new creation. ಅದರ ಅರ್ಥ ಏನಂದ್ರೆ ಹೊಸದಾಗಿ ಸೃಷ್ಟಿಯಾಗಿರಲ್ಪಟ್ಟಂತ ನಿಜವಾದಂತ ಕ್ರೈಸ್ತರಾಗಿರುತ್ತೀರಾ. And when you receive God's wisdom, ದೇವರ ಜ್ಞಾನವನ್ನು ನೀವು ಪಡೆದುಕೊಳ್ಳುವಾಗ all your character will change. ನಿಮ್ಮ ಸ್ವಭಾವ ನಡತೆಗಳು ಬದಲಾವಣೆ ಆಗುತ್ತದೆ. All your thinking will change. ನಿಮ್ಮ ಆಲೋಚನೆಗಳು, ಉದ್ದೇಶಗಳು ಬದಲಾವಣೆ All ಆಗುತ್ತವೆ. your decision making will change. ನಿಮ್ಮ ಎಲ್ಲ ತೀರ್ಮಾನಗಳು ಬದಲಾವಣೆ ಆಗುತ್ತವೆ. Because you and me are becoming a new creation. ಯಾಕಂದ್ರೆ ನೀವು ನಾವೇನಾಗಿರ್ತೀವಿ? ಹೊಸ ಸೃಷ್ಟಿಗಳಾಗಿ ನೂತನವಾಗಿ ನಾವು ಬದಲಾವಣೆ A ಆಗುತ್ತೀವಿ. new creation means a new creation for serving God. ಹೊಸ ಸೃಷ್ಟಿ, ಹೊಸ ನೂತನರಾಗಿದ್ದರೆ ದೇವರ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ ಅರ್ಥ. And when you become the new creation, you will be following the path of our Almighty. ಆದ್ರೆ ನಾವು ನೂತನ ಸೃಷ್ಟಿಯಾಗಿದೆ ಎಂಬುದಾಗಿ ಹೇಳೋದಾದ್ರೆ ನಮ್ಮ ಸರ್ವಶಕ್ತನಾದ ದೇವರ ಹೆಜ್ಜೆ ಜಾಡನ್ನ ನಾವು ಅನುಸರಿಸ್ತಾ ಇದ್ದೇವೆ ಅಂತ ಅರ್ಥ. For these things to happen, you need to receive the divine. ಇವೆಲ್ಲ ನಿಮ್ಮ ಜೀವಿತದಲ್ಲಿ ನಡಿಬೇಕಾದ್ರೆ, ಸಭೆಯಲ್ಲಿ ನಡಿಬೇಕಾದ್ರೆ ದೇವರ ನಿಜವಾದಂತ ದೈವಿಕವಾದ ಜ್ಞಾನ ಅವಶ್ಯಕತೆಯಾಗಿದೆ. Every believer and every follower and every church needs to get God's wisdom. ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಅನುಯಾಯಿಗಳು, ಪ್ರತಿಯೊಬ್ಬ
ಜನ ದೇವರ ಮಕ್ಕಳು ಕೂಡ ದೇವರ ದೈವಿಕವಾದ ಜ್ಞಾನ ಅವಶ್ಯಕತೆಯಾಗಿದೆ. We see many people, many pastors, many churches failing because of lacking in wisdom. ಅನೇಕ ಸಭಾಪಾಲಕರು, ಅನೇಕ ಸಭೆಗಳು, ಅನೇಕ ದೈವ ಜನರು ಸೋತೋಗ್ತಾ ಇದ್ದಾರೆ, ಬಿದ್ದೋಗ್ತಾ ಇದ್ದಾರೆ. ಕಾರಣ ಏನು? ನಿಜವಾದಂತ ದೈವಿಕ ಜ್ಞಾನವನ್ನು ಹೊಂದಿಕೊಳ್ತಾ ಇಲ್ಲ. They have people in the church. ಸಭೆಯಲ್ಲಿ ಜನರು ಇರುತ್ತಾರೆ. They have all the professional sound system in the church. ಆ ಸಭೆಯಲ್ಲಿ ಅನೇಕ ರೀತಿಯ ಪ್ರೊಫೆಷನಲ್ ಆದಂತ ಸೌಂಡ್ ಸಿಸ್ಟಮ್, ಎಲ್ಲ ಮ್ಯೂಸಿಕಲ್ ಸಿಸ್ಟಮ್ಸ್ ಎಲ್ಲ ಇರುತ್ತದೆ. But they don't lead their people in the correct way. ಆದ್ರೆ ಎಲ್ಲಾ ಇದ್ರೂ ಕೂಡ, ಉಪಕರಣಗಳಿದ್ರೂ ಕೂಡ ಆ ವಿಶ್ವಾಸಗಳನ್ನ ಸರಿಯಾದ ಮಾರ್ಗದಲ್ಲಿ ನಡೆಸೋದಿಲ್ಲ. Because they lack wisdom. ಯಾಕೆ? ಅವರಲ್ಲಿ ಜ್ಞಾನವು ಕಡಿಮೆಯಾಗಿದೆ. Hallelujah. ಹಲ್ಲೆಲೂಯಾ. So secondly, we are going to look at the requirements or the foundations to receive God's wisdom. ದೇವರ ಜ್ಞಾನವನ್ನು ಪಡೆಯಬೇಕಾದ್ರೆ ನಮ್ಮಲ್ಲಿ ಇರುವಂತಹ ಅರ್ಹತೆ ಏನು? God has told you that He will give His wisdom. ದೇವರು ಹೇಳಿದ್ದಾರೆ, ನನ್ನ ದೈವಿಕವಾದಂತ ಜ್ಞಾನವನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. But there's always ways to receive something. ಆದ್ರೆ ಆ ದೇವರ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಮಾರ್ಗ ಬೇಕು. ಯಾವ ರೀತಿಯಾಗಿ ಅದನ್ನ ನಾವು ಹೊಂದಿಕೊಳ್ಬೇಕು? For example, ಉದಾಹರಣೆಯಾಗಿ, if you have this, if you do this thing and if you pass in this subject only, you can be graduated from a master's degree. ನೀವು ಮಾಸ್ಟರ್ ಡಿಗ್ರಿ ಹೊಂದಿಕೊಳ್ಬೇಕಾದ್ರೆ, ಪದವಿ ಪೂರ್ವ ಹೊಂದಿಕೊಳ್ಬೇಕಾದ್ರೆ ಈ ಎಲ್ಲಾ ಸಬ್ಜೆಕ್ಟ್ ಗಳಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸಿಕೊಂಡ್ರೆ ಮಾತ್ರ ನೀವು ಉತ್ತೀರ್ಣರಾಗ್ತೀರಾ ಎಂಬುದಾಗಿ ಹೇಳುತ್ತಾರೆ. See, that is the requirements that we need to do something. ನಾವು ದೇವರ ಜ್ಞಾನವನ್ನು ಹೊಂದಿಕೊಳ್ಳಬೇಕಾದ್ರೆ ಬೇಕಾದಂತ ಅವಶ್ಯಕತೆ ಏನು? So likewise, you need some requirements or foundation to receive God's wisdom today. ದೇವರ ಜ್ಞಾನ ನಿಮಗೆ ಬೇಕಾದ್ರೆ ಅವಶ್ಯಕತೆ ಆಗಿರುವಂತ ವಿಷಯ ಒಂದಿದೆ. And the first thing that you need to do, ಅದ್ರ ಮೊದಲು ದೇವರ ಜ್ಞಾನ ಪಡ್ಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾಗಿರುವಂತ ಕಾರ್ಯ ಏನಂದ್ರೆ, is to be humble in yourselves. ಮೊದಲು ನಿಮ್ಮನ್ನು ನೀವು ತಗ್ಗಿಸಲ್ಪಡಬೇಕು. For the first step to gaining God's wisdom, ದೇವರ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಮೊದಲು ಮಾಡಬೇಕಾಗಿರುವಂತ ಕಾರ್ಯ ಏನು? is to admit ourselves that we don't know nothing before God. ನಾವೆಲ್ಲರೂ ನಮ್ಮನ್ನು ನಾವು ತೀರ್ಮಾನ ಮಾಡಬೇಕು, ದೇವರೇ ನಿನ್ನ ಮುಂದೆ ನಾವೇನೂ ಇಲ್ಲ ಸ್ವಾಮಿ ಎಂಬುದಾಗಿ. Because humbleness comes first. ಮೊದಲು ದೀನತೆ ಎಂಬುದಾಗಿ ನಮ್ಮಲ್ಲಿ ಬರಬೇಕಾಗಿದೆ. When you have that pride, ನಿಮ್ಮಲ್ಲಿ ಹೆಮ್ಮೆ ಎಂಬುದಾಗಿ, ಗರ್ವ ಎಂಬುದಾಗಿ ಬರುವಾಗ, when you have that bigger pride and you boast about yourselves, ನಿಮ್ಮನ್ನು ನೀವು ಹೆಚ್ಚಿಸಲ್ಪಟ್ಟವರಾಗಿ ಗರ್ವದಿಂದ ಜೀವಿಸ್ತಾ ಇರುವಾಗ, and then you will fall. ಆಗ ನೀವು ಬಿದ್ದೋಗ್ತೀರಾ. And God says like this, ದೇವರು ಈ ರೀತಿ ಹೇಳುತ್ತಾನೆ, my humble servant. ನನ್ನ ದೀನ ಸೇವಕನು ಎಂಬುದಾಗಿ. That is the main thing, my dear friends. Humbleness. ಹಂಬಲ್ನೆಸ್ ಎಂಬುದಾಗಿರುವಂತದ್ದು ಎಂಬುದಾಗಿ ಬಹಳ ಮುಖ್ಯವಾಗಿದೆ. That humility. ಆ ನಮ್ಮಲ್ಲಿರುವಂತ ಒಂದು ತಗ್ಗಿಸಲ್ಪಡುವಂತ ಒಂದು ಸ್ವಭಾವ. That is the first step to receive God's wisdom. ದೇವರ ಜ್ಞಾನ ಪಡ್ಕೊಳ್ಬೇಕಾದ್ರೆ ನಮ್ಮನ್ನು ನಾವು ತಗ್ಗಿಸಲ್ಪಡಬೇಕು, ನಮ್ಮನ್ನು ನಾವು ದೀನತೆಯಿಂದ ಇರಬೇಕಾಗಿದೆ. If you look at the book of Proverbs, ಜ್ಞಾನೋಕ್ತಿಗಳನ್ನು ನಾವು ನೋಡುವಾಗ, chapter 11 and verse number 2, 11ನೇ ವಚನದಲ್ಲಿ ನೋಡುವಾಗ it says, ಅಲ್ಲಿ ನೋಡುತ್ತೇವೆ, the first part of that verse, it says, ಅಲ್ಲಿ ಮೊದಲನೇ ಭಾಗದಲ್ಲಿ ನಾವು ನೋಡುತ್ತೇವೆ, true wisdom comes with humility. ದೀನರಲ್ಲಿ ನಿಜವಾದಂತ ಯಥಾರ್ಥವಾದ ಜ್ಞಾನ ಬರುತ್ತದೆ ಎಂಬುದಾಗಿ. The true wisdom comes with humbleness. ದೀನರಾಗಿರುವಾಗ ಜ್ಞಾನ ಬರುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. Hallelujah. ಹಲ್ಲೆಲೂಯಾ. It is what the Bible says. ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, We people in this world, ಈ ಲೋಕದಲ್ಲಿರುವಂತ ಜನರಾಗಿರುವಂತ ನಾವು, we are not humble. ನಮ್ಮನ್ನು ನಾವು ದೀನರಾಗಿ ತಗ್ಗಿಸಲ್ಪಡ್ತಾ ಇಲ್ಲ, ದೀನರಾಗ್ತಾ ಇಲ್ಲ, ದೀನತೆ ಸ್ವಭಾವ ನಮ್ಮಲ್ಲಿಲ್ಲ. If we become rich, ನಾವು ಬಹಳ ಶ್ರೀಮಂತರಾಗಿದ್ದೀವಿ ಅಂದ್ಕೊಳ್ಳೋಣ. if we become MBA graduates, MBA ಗ್ರಾಜುಯೇಟ್ ಒಳ್ಳೆ ಪದವಿ ಪಡ್ಕೊಂಡಿದ್ದೇವೆ ಎಂಬುದಾಗಿ ಅಂದ್ಕೊಳ್ಳೋಣ. automatically the attitude comes in ourselves. ಆಗ ನಮ್ಮಲ್ಲಿ ಒಂದು ಗರ್ವ ಎಂಬುದಾಗಿರುವಂತ ಒಂದು ಸ್ವಭಾವ ನಡತೆಗಳು ನಮ್ಮಲ್ಲಿ ಉದ್ಭವಿಸುತ್ತವೆ. We think if we have money, ನಿಮ್ಮ ಹತ್ರ ಹೆಚ್ಚು ಹಣ ಇದೆ ಎಂಬುದಾಗಿ ಅಂದ್ಕೊಳ್ಳೋಣ, we can do whatever we think. ನೀವೇನು ಬೇಕಾದ್ರೂ ಮಾಡಬಹುದು ಎಂಬುದಾಗಿರುವಂತ ಸ್ವಭಾವ ನಿಮ್ಮಲ್ಲಿ ಬರುತ್ತದೆ. But God says like this, my dear friends. ಪ್ರೀತಿಯ ದೇವ ಮಕ್ಕಳೇ, ದೇವರ ವಾಕ್ಯವು ದೇವರು ಈ ರೀತಿಯಾಗಿ ಹೇಳುತ್ತಾನೆ, True wisdom and divine wisdom comes first when you have humility in yourself. ನಿಜವಾದಂತ ಜ್ಞಾನ, ದೈವಿಕವಾದಂತ ಜ್ಞಾನ ನೀವು ಯಾವಾಗ ನಿಮ್ಮಲ್ಲಿ ದೀನ ಸ್ವಭಾವ ಇರ್ತದೋ ಆಗ ಆ ಜ್ಞಾನ ಬರುವಂತದ್ದಾಗಿದೆ. You should ask God daily to teach the good things and the wrong things. ಆದ್ರೆ ಪ್ರತಿಯೊಬ್ಬರಿಗೂ ದೇವರೇ ಒಳ್ಳೆ ವಿಷಯಗಳನ್ನು, ದೇವರೇ ಯಾವುದು ಕೆಟ್ಟ ವಿಷಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಎಂಬುದಾಗಿರುವಂತ ವಿಷಯ ದೇವರೇ ಅಪ್ಪ ನನಗೆ ಕಲಿಸಿಕೊಡು ಎಂಬುದಾಗಿ ನಾವು ದೇವರನ್ನ ಪ್ರತಿದಿನ ಕೇಳಬೇಕಾಗಿದೆ. When you go on to pray with God in your personal prayers, ನಿಮ್ಮ ವೈಯಕ್ತಿಕವಾದ ಪ್ರಾರ್ಥನೆ ಪ್ರಾರ್ಥಿಸುವಂತ ಸಮಯದಲ್ಲಿ ದೇವರ ಬಳಿ ಈ ರೀತಿಯಾಗಿ ಕೇಳಬೇಕು. the first thing you need to say is, Lord, I humble before you. ದೇವರೇ ನನ್ನನ್ನು ನಾನು, ದೇವರೇ ತಗ್ಗಿಸಲ್ಪಡ್ತೇನೆ, ನನ್ನನ್ನು ನಾನು ದೀನತೆಯನ್ನು ತೋರಿಸ್ತೀನಿ ಅಂತ ಹೇಳಿ Lord, I humble before your throne, Father. ದೇವರೇ ನಿನ್ನ ಪಾದ ಸನ್ನಿಧಾನದಲ್ಲಿ ದೇವರೇ ನನ್ನ ಅಡ್ಡ ಬಿದ್ದು ದೇವರೇ ದೀನತೆಯಿಂದ
ಆರಾಧಿಸುತ್ತೇನೆ, ಪ್ರಾರ್ಥಿಸುತ್ತೇನೆ ಅಂತ And ಹೇಳಿದ. that's where we create a space for God to pour out His wisdom for you. ಆದರೆ ದೇವರು ನಮ್ಮ ಹೃದಯದಲ್ಲಿ ತನ್ನ ಜ್ಞಾನ, ತನ್ನ ಒಂದು ವಿವೇಕವನ್ನು ಕೊಡುವಂತ ಒಂದು ದೀನತೆಯ ಸ್ವಭಾವನ ಕೊಡುವಂತ ಒಂದು ಜಾಗವನ್ನ ನಮ್ಮ ಹೃದಯದಲ್ಲಿ ದೇವರಿಗೆ ಅನುವು ಮಾಡಿಕೊಡ್ಬೇಕು. Always have that humility, my dear friends. ನನ್ನ ಪ್ರೀತಿಯ ದೇವ ಜನರೇ, ನಿಮ್ಮಲ್ಲಿ ಯಾವಾಗಲೂ ಕೂಡ ದೀನತೆಯ ಸ್ವಭಾವ ಇರಬೇಕಾಗಿದೆ. When you go to your friend's house, ನಿಮ್ಮ ಸ್ನೇಹಿತರ ಮನೆಗೆ ನೀವು ಹೋಗುವಾಗ, or when you come to pastor, ಸಭಾಪಾಲಕರ ಮನೆಗೆ ನೀವು ಬರುವಾಗ, be humble first. ಮೊದಲು ನೀವು ತಗ್ಗಿಸಿಕೊಂಡ್ರೆ ಅಥವಾ ದೀನತೆ ಸ್ವಭಾವನ ತೋರಿಸಿರಿ. Treat him well like a human being. ಯಾವ ರೀತಿಯ ಮನುಷ್ಯನನ್ನ ನಾವು ನೋಡ್ಬೇಕು, ಆ ರೀತಿಯಾದ ಮನುಷ್ಯನ ಒಂದು ದೀನತೆಯನ್ನ ನಾವು ತೋರಿಸೋಣ. So first thing is humbleness. ಮೊದಲನೇದಾಗಿ ನಮ್ಮನ್ನು ನಾವು ತಗ್ಗಿಸಲ್ಪಡಬೇಕು, ನಮ್ಮನ್ನು ನಾವು ದೀನತೆಯಿಂದ ಇರಬೇಕಾಗಿದೆ. And the second most thing to attain or to receive God's wisdom is faith. ಎರಡನೇ ವಿಷಯವನ್ನು ನಾವು ನೋಡುವಾಗ ನಮ್ಮಲ್ಲಿ ವಿಶ್ವಾಸ ಅಥವಾ ನಂಬಿಕೆ ಇರಬೇಕಾಗಿದೆ. Who have faith in God today? ಇವತ್ತು ಯಾರಿಗೆ ದೇವರ ಮೇಲೆ ನಂಬಿಕೆ ಇದೆ? 100% faith. ದೇವರ ಜ್ಞಾನ ನಾನು ಪಡ್ಕೊಳ್ತೀನಿ ಎಂಬುದಾಗಿರುವಂತ 100% ನಂಬಿಕೆ ನಿಮ್ಮಲ್ಲಿ ಇದೆಯಾ? Who can say God will do everything for me? ದೇವರೇ ನನಗೆಲ್ಲವನ್ನು ದೇವರು ಮಾಡೋದಕ್ಕೆ ಸಾಧ್ಯವಾಗಿದೆ. No matter what the enemy tries to take. ನನ್ನ ಶತ್ರು ನನ್ನ ವಿರೋಧವಾಗಿ ಏನೇ ಮಾಡಿದ್ರು ಪರವಾಗಿಲ್ಲ, ದೇವರು ನನ್ನ ವಿರೋಧವಾಗಿ ಎಲ್ಲವನ್ನು ಒಳ್ಳೆಯದನ್ನೇ ಮಾಡುತ್ತಾರೆ ಎಂಬುದಾಗಿರುವಂತ ಒಂದು ವಿಶ್ವಾಸ, ನಂಬಿಕೆ ನನ್ನಲ್ಲಿದೆ ಎಂಬುದಾಗಿ ಹೇಳುವುದಾದರೆ, I have this powerful weapon called faith in Jesus. ನನ್ನಲ್ಲಿ ಬೇಕಾಗಿರುವಂತ ಒಂದು ಸರ್ವ ಆಯುಧ ಏನಂದ್ರೆ ಅದು ನನ್ನಲ್ಲಿ ಯೇಸು ಕ್ರಿಸ್ತನಲ್ಲಿ ಇಟ್ಟಂತ ಒಂದು ನಂಬಿಕೆ ಮಾತ್ರವಾಗಿದೆ. The faith is the most important ingredient for a follower and a believer of Christ. ಕ್ರೈಸ್ತ ವಿಶ್ವಾಸಿಗಳಿಗೆ ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಬೇಕಾಗಿರುವಂತ ಅತ್ಯವಶ್ಯಕತೆ ಆಗಿರುವಂತ ಒಂದು ವಸ್ತು ಅಥವಾ ಕಾರ್ಯ ಏನಂದ್ರೆ ಅದು ನಿಜವಾದಂತ ನಂಬಿಕೆ ಆಗಿದೆ. Even when situations change, ಆದ್ರೆ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತವೆ. when you think something is going out of hand, ಅದು ನಮ್ಮ ಕೈ ಮೀರಿ ಅನೇಕ ವಿಷಯಗಳು ನಡೀತಾ ಇದೆ, and there comes the test of faith by Jesus. ಆಗ ಯೇಸು ಕ್ರಿಸ್ತನ ಮೂಲಕವಾಗಿ ಒಂದು ಪರೀಕ್ಷೆ ನಮ್ಮಲ್ಲಿ ಬರುವಾಗ, When you are in that situation, ಆ ಒಂದು ಪರಿಸ್ಥಿತಿಯಲ್ಲಿ ನೀವು ಇರುವಂತ ಸಮಯದಲ್ಲಿ God tests your faith. ನಿಮ್ಮ ನಂಬಿಕೆಯನ್ನು ದೇವರು ಪರಿಶೋಧಿಸುತ್ತಾನೆ, ಪರೀಕ್ಷಿಸುತ್ತಾನೆ. When you look at the life of Job, ಯೋಬನ ಒಂದು ಜೀವಿತವನ್ನು ನೀವು ನೋಡುವಾಗ he lost everything. ಅದನ್ನೆಲ್ಲವನ್ನ ಕಳೆದುಕೊಂಡನು. He lost even his sons. ಆತನ ಗಂಡು ಮಕ್ಕಳನ್ನ ಕಳೆದುಕೊಂಡನು. Even his wife told to curse Lord and come. ಯಾಕೆ ನೀನು ದೇವರನ್ನ ಶಪಿಸಿ ನೀನು ಮೇಲೆ ಬರಬಾರದು ಅಥವಾ ನೀನು ಶಪಿಸಬಾರದು ಎಂಬುದಕ್ಕೆ ಹೇಳಿದ್ಲು. He was a very rich man. ಆತನು ಬಹಳ ಐಶ್ವರ್ಯವಂತನಾಗಿದ್ದನು. He had all the things the world has. ಆತನು ಪ್ರಪಂಚದಲ್ಲಿ ಏನು ಬೇಕು ಎಲ್ಲ ಕೂಡ ಇತ್ತು. But one day everything gone out of his hand. ಆದ್ರೆ ಒಂದು ದಿನ ಆತನ ಕೈ ಎಲ್ಲ ಮೀರಿ ಹೋಯಿತು, ಇದ್ದದೆಲ್ಲ ಕೂಡ ನಾಶವಾಯಿತು. Even sons was dead. ಅವನ ಸ್ವಂತ ಮಕ್ಕಳು ಸತ್ತವರು. But you know, my dear people, what he did? ಆತನ ಹೇಳಿದಂತ ಒಂದು ವಿಷಯ, ಮಾಡಿದಂತ ಒಂದು ವಿಷಯ ಏನು ಗೊತ್ತಾ? Still he said, I believe in my Creator. ಆತನ ಹೇಳ್ತಾನೆ, ನನ್ನ ವಿಮೋಚಕನು ಜೀವ ಸ್ವರೂಪನಾಗಿರುವುದು ನಾನು ಬಲ್ಲೆನೆ ಎಂಬುದಾಗಿ ಹೇಳ್ತಾನೆ. And that is the faith what Jesus needs you and me to have today. ಅದೇ ರೀತಿಯಾಗಿರುವಂತ ನಂಬಿಕೆ ನಿಮ್ಮಲ್ಲಿ ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾನೆ. And when you have that faith, ಆ ನಂಬಿಕೆ ನಿಮ್ಮಲ್ಲಿ ಬರುವಾಗ, and with that faith when you ask for God's wisdom, ಆ ಒಂದು ನಂಬಿಕೆ ನನ್ನ ದೇವರನ್ನ ಕೇಳುವಾಗ, ದೇವರ ಜ್ಞಾನಕ್ಕೋಸ್ಕರವಾಗಿ, and He will be ready to pour out His wisdom fully. ಆತನ ಸಂಪೂರ್ಣವಾಗಿರುವಂತ ಜ್ಞಾನವನ್ನ ನಿಮ್ಗೆಲ್ಲರಿಗೂ ಕರ್ತನು ಕೊಡುವನಾಗಿದ್ದಾನೆ. Hallelujah. Hallelujah. You know, the faith is very important. ನಂಬಿಕೆ ಎಂಬುದಾಗಿರುವುದು ಬಹಳ ಪ್ರಾಮುಖ್ಯತೆಯಾಗಿದೆ. Even in our spiritual needs and even our physical needs, ನಮ್ಮ ಶಾರೀರಿಕವಾಗಿರುವಂತ ಕಾರ್ಯಗಳಿಗೂ ಆತ್ಮಿಕವಾದಂತ ಬೆಳವಣಿಗೆಗೂ ನಂಬಿಕೆ ಅವಶ್ಯಕತೆಯಾಗಿದೆ. faith is very important. ನಂಬಿಕೆ ಬಹಳ ಪ್ರಾಮುಖ್ಯತೆಯಾಗಿದೆ. Even in our relationships, ಒಂದು ಸಂಬಂಧಗಳು ಬೆಳೆಯುವಂತ ಸಮಯದಲ್ಲಿ ಕೂಡ, even in your family relationships, ನಿಮ್ಮ ಕುಟುಂಬದಲ್ಲಿ ಕೂಡ faith, the trust, the hope is very important. ಆದರೆ ದೇವರಲ್ಲಿ ನಂಬಿಕೆ ಇಟ್ಟು, ಅದರಲ್ಲಿ ವಿಶ್ವಾಸ ಇಟ್ಟು, ಅದರಲ್ಲಿ ನಿರೀಕ್ಷೆ ಇಟ್ಟು ನಡೆಯುವುದು ಬಹಳ If you ಪ್ರಾಮುಖ್ಯತೆಯಾಗಿದೆ. lose your faith, ನಿಮ್ಮ ನಂಬಿಕೆ ಒಂದು ವೇಳೆ ಕಳೆದುಕೊಂಡೇ ಹೋದ್ರೆ, ಕಳೆದುಕೊಂಡ್ರೆ you will lose your life. ಆದ್ರೆ ನಿಮ್ಮ ಜೀವಿತವನ್ನೇ ಕಳ್ಕೊಳ್ತೀರಾ. God says like this, have faith in me ಆತರ ಹೇಳ್ತಾರೆ, ನನ್ನನ್ನು ನಂಬಿರಿ, and ask for my wisdom, ನನ್ನ ಜ್ಞಾನಕ್ಕೋಸ್ಕರವಾಗಿ ಬೇಡಿಕೊಳ್ಳಿರಿ, and I will be ready to pour out your wisdom on. ನಾನು ನಿಮ್ಮ ಮೇಲೆ ಉದಾರವಾದ ರೀತಿಯಲ್ಲಿ ಯಥಾರ್ಥವಾಗಿ ನಾನು ಜ್ಞಾನವನ್ನು ಕೊಡುತ್ತೇನೆ. Hallelujah. Hallelujah. And the third thing to get or receive to God's wisdom ನಿಜವಾಗ್ಲೂ ದೇವರ ಒಂದು ಜ್ಞಾನವನ್ನು ಕೊಡಬೇಕಾದ್ರೆ ಮೂರನೇ ಕಾರ್ಯವನ್ನು ನಾವು ನೋಡುವಾಗ is to have a heart for God's purposes. ನಮ್ಮ ಹೃದಯ ದೇವರ ಒಂದು ಉದ್ದೇಶಕ್ಕೋಸ್ಕರವಾಗಿ ಒಳಗೊಂಡಿರಬೇಕಾಗಿದೆ. Hallelujah. Hallelujah. Our heart needs Jesus. ನಮ್ಮ ಹೃದಯದಲ್ಲಿ ಯಾರಿರಬೇಕು? ಯೇಸು ಸ್ವಾಮಿ ಇರಬೇಕು. There's one song in Tamil song, it says Pavangal Pokave. ನಮ್ಮೆಲ್ಲ ತಮಿಳ್ ಒಂದು ಹಾಡಿದೆ. You know the song? ಹಾಡು ಗೊತ್ತಾ ಇಲ್ಲ ನಿಮ್ಮೆಲ್ಲರಿಗೂ?
it says, "Tangatte kekavillai." ಆತನು ಬೆಳ್ಳಿ ಬಂಗಾರವಂತ ಕೇಳಲಿಲ್ಲ, ಬೆಳ್ಳಿಯ ಕೇಕವಿಲ್ಲೈ, ವಜ್ರ ವೈಡೂರ್ಯಗಳು ಆತನ ಕೇಳಲಿಲ್ಲ. ಉಳ್ಳತೆ ಕೇಕ. ಆತನು ನಿಮ್ಮ ಹೃದಯವನ್ನ, ನಿಮ್ಮ ಅಂತರಾಳವನ್ನು ಕೇಳಿದ್ದಾನೆ. Hearts. ಆತ ನಿಮ್ಮ ಹೃದಯವನ್ನು ಆತನು ಬಯಸುತ್ತಾನೆ ಎಂಬುದಾಗಿ. Because he wants your hearts filled with purposes for God. ದೇವರಿಗೋಸ್ಕರವಾಗಿ, ದೇವರ ಒಂದು ಬಲದಿಂದ, ಆತನ ಒಂದು ಜ್ಞಾನದಿಂದ ನಿಮ್ಮ ಹೃದಯ ತುಂಬಿರಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾನೆ. God gives his wisdom to those who seek it with the right heart. ನಿಜವಾದಂತ ಮಾರ್ಗದಲ್ಲಿ ಯಾರು ಹುಡುಕುತ್ತಾರೋ ಅವರಿಗೆ ನಿಜವಾದಂತ ಪರಲೋಕದ ದೈವಿಕವಾದ ಜ್ಞಾನವನ್ನ ದೇವರು ಕೊಡುವನಾಗಿದ್ದಾನೆ. Because when you go on to receive something from God, when we go to receive something from God, your hearts need to be clean with pure motives. ನಾವು ದೇವರ ಜ್ಞಾನವನ್ನು ಪಡ್ಕೊಳ್ಬೇಕೆಂಬುದಾಗಿ ನೀವು ಹೋಗ್ಬೇಕಾದ್ರೆ ನಮ್ಮ ಹೃದಯ ಶುದ್ಧವಾಗಿ ದೇವರ ಸಮ್ಮುಖದಲ್ಲಿ ನಮ್ಮ ಹೃದಯದಲ್ಲಿ ಜಾಗ ಇರಬೇಕು. Our hearts should be surrendered towards the life that we need to live for Christ. ನಾವು ಕ್ರಿಸ್ತನಿಗೋಸ್ಕರವಾಗಿ ಜೀವಿಸಬೇಕಾದ್ರೆ ಯಾವ ರೀತಿ ಇರಬೇಕೆಂಬುದಾಗಿರುವಂತಹ ಹೃದಯ ನಿಮ್ಮಲ್ಲಿ ಬರಬೇಕಾಗಿದೆ. Because without your heart, ನಿಮ್ಮ ಹೃದಯ ಪರಿಪೂರ್ಣತೆ ಇಲ್ಲದೆ ಹೋದರೆ your body and soul won't be it. ಆದರೆ ನಿಮ್ಮ ದೇಹ, ನಿಮ್ಮ ಆತ್ಮ, ಪ್ರಾಣ, ಶರೀರ ಸರಿಯಾಗಿರೋದಿಲ್ಲ. And when a person's heart is right, ಪ್ರತಿಯೊಬ್ಬರ ಹೃದಯವು ಸರಿಯಾಗಿದ್ರೆ, ಮನುಷ್ಯನ ಹೃದಯ ಸರಿ ಇದ್ರೆ, and that person will be a right person. ಆ ವ್ಯಕ್ತಿ ಕೂಡ ಸರಿಯಾದ ರೀತಿಯಲ್ಲಿ ಇರುತ್ತಾನೆ. How to get your right hearts? ಯಾವ ರೀತಿಯಾಗಿ ನಾವು ಒಳ್ಳೆಯ ಹೃದಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ? To receive God's wisdom. ದೇವರ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ದೇವರ ಜ್ಞಾನ ಪಡ್ಕೊಳ್ಬೇಕು. Hallelujah. Hallelujah. How many of you are ready to give your hearts, surrender your hearts to Jesus? ಎಷ್ಟು ಜನ ನಿಮ್ಮಲ್ಲಿ ನಿಮ್ಮ ಹೃದಯವನ್ನು ಕರ್ತನೆ ನಾನು ನಿನಗೆ ಸಮರ್ಪಿಸುತ್ತೇನೆ? Surely I want to see people today surrendering your lives and surrendering your hearts to Jesus. ದೇವರೇ, ನನ್ನ ಜೀವಿತವನ್ನು, ನನ್ನ ಹೃದಯವನ್ನು ದೇವರೇ ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ನಿನಗೆ ಸಮರ್ಪಿಸುತ್ತೇನೆ ಯೇಸಪ್ಪ ಎಂಬುದಾಗಿ. Try to do this, my dear friends, and God will give you the divine wisdom. ನಿಜವಾಗ್ಲೂ ನೀವು ಈ ರೀತಿಯಾಗಿ ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿದ್ರೆ ಖಂಡಿತವಾಗಿ ದೇವರ ಜ್ಞಾನವನ್ನು, ದೈವಿಕವಾದ ಜ್ಞಾನವನ್ನು ಕರ್ತನು ನಿಮಗೆ ಕೊಡುವನಾಗಿದ್ದಾನೆ. And when you do that, ನೀವು ಆಗ ಮಾಡುವಾಗ, when you do these three things, ಈ ಮೂರು ವಿಷಯಗಳು ನೀವು ಮಾಡುವಂತ ಸಮಯದಲ್ಲಿ, when you have that humility, ನಿಮ್ಮಲ್ಲಿ ನೀವು ತಗ್ಗಿಸಲ್ಪಟ್ಟು ದೀನತೆ ಸ್ವಭಾವದಿಂದ ಇದ್ರೆ, when you have that faith, ದೇವರಲ್ಲಿ ನಂಬಿಕೆಯಿಂದ ಇದ್ರೆ, and when you have that heart aligned with God's purpose, ದೇವರ ಉದ್ದೇಶಕ್ಕೋಸ್ಕರವಾಗಿ ನಿಮ್ಮ ಹೃದಯವನ್ನು ಸರಿಪಡಿಸಿಕೊಂಡಿರುತ್ತಾರೆ, and you will receive the God's wisdom. ಆಗ ನಿಜವಾಗಲೂ ದೇವರ ದೈವಿಕವಾದ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ. Hallelujah. Hallelujah. You will receive the wisdom to overcome all the traps of enemy. ಎಲ್ಲ ಕೆಡುಕನ್ನ, ಸೈತಾನ ಉರುಳಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ಮೂರು ವಿಷಯಗಳನ್ನ ನೀವು ಅನುಸರಿಸಿ ನಡೆದಾದ್ರೆ ನೀವು ನಿಜವಾಗಲೂ ಧನ್ಯರಾಗುತ್ತೀರಾ. And when you receive God's wisdom, you will do what is good and what is wrong. ದೇವರ ಜ್ಞಾನವನ್ನು ಪಡೆದುಕೊಳ್ಳುವಾಗ ಯಾವುದು ಸರಿ, ಯಾವುದು ತಪ್ಪು ಎಂಬುದಾಗಿ ನಿರ್ಧಾರವನ್ನು ನೀವು ಮಾಡುತ್ತೀರಾ. You will know that you will have that situation. You can choose between what is good and what is right. ನೀವು ಬರುವಂತ ದೇವರ ಜ್ಞಾನದಿಂದ ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು ಎಂಬುದಾಗಿ ನಿಮಗೆ And ಅರ್ಥವಾಗುತ್ತದೆ. when you receive God's wisdom, you will know and try to understand the Bible fully. ಆದ್ರೆ ದೇವರ ಜ್ಞಾನ ನಿಮ್ಮಲ್ಲಿ ಬರುವಾಗ ಯಾವ್ದು ಒಳ್ಳೆಯದು ಕೆಟ್ಟದ್ದು ಎಂಬುದಾಗಿ ತಿಳಿದುವಾಗ ಸತ್ಯವೇದದಲ್ಲಿರುವಂತ ಅನೇಕ ಆಶೀರ್ವಾದಗಳನ್ನ, ನಿಜವಾದಂತ ಸತ್ಯವನ್ನ ನೀವು ಅರಿತುಕೊಳ್ಳುವರಾಗಿರುತ್ತೀರಿ. And the Bible says the fear of the Lord is the beginning of knowledge. ದೇವರ ವಾಕ್ಯ ಹೇಳ್ತದೆ, ದೇವರ ಭಯವೇ ಜ್ಞಾನಕ್ಕೆ ಮೂಲ. My dear friends, make this verse as a base verse for attaining this wisdom. ಆದ್ರೆ ಈ ಜ್ಞಾನಕ್ಕೆ ಬೇಕಾದ್ರೆ ಈ ತಡಪಾಯವಾಗಿರುವಂತ ಈ ವಾಕ್ಯವನ್ನ, ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿರುವಂತ ಅಡಿಪಾಯದ ವಾಕ್ಯವನ್ನ ನಿಮ್ಮ ಜೀವಿತದಲ್ಲಿ ಅನುಸರಿಸಿರಿ. Every day read this verse. ಪ್ರತಿಯೊಂದು ದಿನ ಈ ಒಂದು ವಾಕ್ಯವನ್ನ, ವಚನವನ್ನು Every ಓದಿರಿ. day meditate on this verse. ಈ ವಾಕ್ಯದ ವಿಷಯದಲ್ಲಿ ಪ್ರತಿಯೊಂದು ದಿನ ಧ್ಯಾನಿಸಿರಿ. And every day when you go out, read this chapter. ನೀವು ಪ್ರತಿಯೊಂದು ಸಾರಿ ನೀವು ಹೊರಗಡೆ ಹೋಗುವಾಗ ಜ್ಞಾನೋಕ್ತಿಗಳ ಪುಸ್ತಕದ ಅಧ್ಯಾಯಗಳನ್ನು ನೀವು ಓದಿರಿ. And be humble by yourselves. ನಿಮ್ಮನ್ನು ನೀವು ತಗ್ಗಿಸಲ್ಪಟ್ಟು, ನಾವು ತಗ್ಗಿಸಲ್ಪಟ್ಟವರಾಗಿರೋಣ. And have faith in the Creator. ನಮ್ಮ ಸೃಷ್ಟಿಕರ್ತನ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆಯಿಂದ ಇರೋಣ. And renew and surrender our hearts to Jesus. ನಮ್ಮ ಹೃದಯಗಳನ್ನು ಕರ್ತನಿಗೆ ಪರಿಪೂರ್ಣವಾಗಿ ಸಮರ್ಪಿಸೋಣ. Then God will surely give you His true wisdom and ಅದು divine. ನಿಜವಾಗಿರುವಂತಹ ಒಂದು ದೈವಿಕವಾದಂತ ಜ್ಞಾನವನ್ನ ಆತನು ಕೊಡುವನಾಗಿದ್ದಾನೆ. Hallelujah. Hallelujah. How many of you understand this? ಎಷ್ಟು ಜನರಿಗೆ ಇದು ಅರ್ಥ ಆಯ್ತು? How many of you are going to give your hearts to Jesus? ಎಷ್ಟು ಜನ ನಿಮ್ಮ ಹೃದಯವನ್ನು ದೇವರಿಗೆ How many ಸಮರ್ಪಿಸಬೇಕೆಂಬುದಾಗಿದ್ದೀರಾ? people want to receive God's wisdom? ಎಷ್ಟು ಜನ ದೇವರ ದೈವಿಕವಾದ ಜ್ಞಾನ ನನಗೆ ಬೇಕೆಂಬುದಾಗಿ ಹೊಂದಿಕೊಳ್ಳುತ್ತೀರಾ? It doesn't mean you're older or younger. ನೀವು ಎಷ್ಟು ವಯಸ್ಸಾಗಿದೆಯಾ ಅಥವಾ ಚಿಕ್ಕವರು ಎಂಬುದಾಗಿ ದೇವರು ನೋಡೋದಿಲ್ಲ. God is ready to give you His true and divine powerful wisdom. ಆತನು ಚಿಕ್ಕವನ ಮೊದಲು ದೊಡ್ಡವನ ಪರ್ಯಂತ ಎಲ್ಲರಿಗೂ ಕೂಡ ದೇವರ ವಾಕ್ಯವನ್ನ, ದೇವರ ಒಂದು ಜ್ಞಾನವನ್ನು ಆತನು ಕೊಡುವನಾಗಿದ್ದಾನೆ. It's not too late, my dear friends. ಆದ್ರೆ ನೀವು ತಡ ಮಾಡಬಾರದು, ತಡವಾಗಿ ಕೊಡೋದಿಲ್ಲ.
get and receive God's power. ದೇವರ ಒಂದು ಬಲ, ದೇವರ ಒಂದು ಜ್ಞಾನ, ದೇವರ ಒಂದು ಶಕ್ತಿಯನ್ನ ಈಗಲೇ ಹೊಂದಿಕೊಂಡವರಾಗಿರ್ರಿ. And He is ready to pour out you His wisdom. ಆತನ ಒಂದು ಬಲವುಳ್ಳಂತ ದೈವ ಜ್ಞಾನವನ್ನ, ಆತನ ಅಭಿಷೇಕದ ಬಲವನ್ನ ಕರ್ತನು ಕೊಡುವನಾಗಿದ್ದಾನೆ. When you receive this true and divine wisdom, ಆ ಒಂದು ದೈವಿಕವಾದಂತ ಆ ಒಂದು ಜ್ಞಾನವನ್ನ ನೀವು ನಿಜವಾಗಲೇ ಸತ್ಯವಾಗಿ ಹೊಂದಿಕೊಳ್ಳುವುದಾದರೆ, you and I become a new creation in Christ. ದೇವ ಕ್ರಿಸ್ತ ಯೇಸುವಿನಲ್ಲಿ ನೀವು ನಾವು ಹೊಸ ಸೃಷ್ಟಿಗಳಾಗಿ ಮಾರ್ಪಡುತ್ತೇವೆ. Hallelujah. Hallelujah. And everyone who sees you regularly ಆದ್ರೆ ಪ್ರತಿದಿನ ನಿಮ್ಮನ್ನು ನೋಡುವಂತವ್ರು ಹೇಳಬೇಕು, will see you surprisingly, oh, he is a new creation. ಅಯ್ಯೋ ಇವರಲ್ಲಿ ಏನೋ ಒಂದು ವ್ಯತ್ಯಾಸ, ಹೊಸ ಸೃಷ್ಟಿಯಾಗಿದ್ದಾರೆ, ಹೊಸ ಒಂದು ಗುಣಗಳು, ಹೊಸ ಒಂದು ಸೃಷ್ಟಿಯಾಗಿದ್ದಾರೆ ಎಂಬುದಾಗಿ ನೋಡುವರಾಗಿರಬೇಕು. And the people may see you, he is carrying the presence of Christ. ಅವರು ಅನ್ನಬೇಕು, ನಿಮ್ಮನ್ನು ನೋಡಿ ಅನ್ನಬೇಕು, ಅಯ್ಯೋ ಇವರು ದೇವರ ಪ್ರಸನ್ನತೆಯನ್ನು ಪಡ್ಕೊಂಡಿದ್ದಾರೆ ಎಂಬುದಾಗಿ ಹೇಳಬೇಕು. And you should show the character of Christ. ಆದ್ರೆ ನಿಮ್ಮಲ್ಲಿರುವಂತಹ ಒಂದು ಸ್ವಭಾವ, ಕ್ರಿಸ್ತನ ಸ್ವಭಾವವನ್ನು ಪ್ರತಿದಿನ ಜನರ ಮುಂದೆ ನಾವು ತೋರಿಸುವರಾಗಿರಬೇಕು. And they shall see in awe that these people have become more presentful. ಆಗ ನಿಮ್ಮಲ್ಲಿರುವಂತಹ ಅನ್ಯ ಜನರು, ನಿಮ್ಮಲ್ಲಿರುವಂತಹ ನೆರೆಯವರು ಹೇಳಬೇಕು, ಇವರು ಬಹಳ ಒಳ್ಳೆ ಪ್ರಸನ್ನತೆಯನ್ನ ಹೊಂದಿದಂತ ಜನರು ವಿಶೇಷವಾಗಿದ್ದಾರೆ ಎಂಬುದಾಗಿ ಹೇಳಬೇಕಾಗಿದೆ. Hallelujah. Hallelujah. And now we are going to look at 3 points. What does God wisdom to do in ourselves? ನಮ್ಮಲ್ಲಿ ಆ ದೇವರ ಜ್ಞಾನವನ್ನು ಹೊಂದಿಕೊಳ್ಬೇಕಾದ್ರೆ ಮಾಡಬೇಕಾಗಿರುವಂತಹ 3 ವಿಷಯಗಳೇನು ಎಂಬುದಾಗಿ ನೋಡೋಣ. Firstly, ಮೊದಲನೇದಾಗಿ God's wisdom transforms our perspective. ನಮ್ಮ ಅಭಿವೃದ್ಧಿಯನ್ನ ದೇವರು ಬದಲಾವಣೆ ಮಾಡುವನಾಗಿದ್ದಾನೆ. You know, when God's wisdom, when you receive God's wisdom, ದೇವರ ಜ್ಞಾನ ನೀವು ಪಡ್ಕೊಂಡ್ರೆ your perspective, your views of seeing things will change. ನೀವು ಆಲೋಚಿಸುವುದಕ್ಕಿಂತ ಹೆಚ್ಚಾದಂತ ಕಾರ್ಯಗಳನ್ನ ದೇವರು ಮಾಡುತ್ತಾನೆ. Instead of focusing on what's right in front of us, ನಮ್ಮ ಮುಂದೆ ಇರುವುದನ್ನ ನಾವು ಗಮನ ಇಟ್ಟು ನೋಡೋದಕ್ಕಿಂತ ಮುಂಚೆ ನಮ್ಮ ಪರಿಸ್ಥಿತಿಗಳನ್ನು ನೋಡೋದಕ್ಕಿಂತ, and when you receive the God's power and wisdom, ಆ ದೇವರ ಬಲ, ದೇವರ ಶಕ್ತಿ ನೀವು ಹೊಂದಿಕೊಂಡಾಗ He helps us to see and solve the problems in the way He does. ಆದ್ರೆ ನಿಮ್ಮ ಪರಿಸ್ಥಿತಿಗಳಿಗಿಂತ ಮೀರಿ ಆತನ ಒಳ್ಳೆಯ ಕಾರ್ಯಗಳನ್ನ ಮಾಡುವನಾಗಿದ್ದಾನೆ. Hallelujah. Hallelujah. When you receive God's wisdom, ದೇವರ ಜ್ಞಾನ ನೀವು ಪಡೆದುಕೊಂಡಿದೆ ಆದ್ರೆ you will do what is right and you will eliminate what is wrong. ಆದ್ರೆ ನೀವು ಅಂದ್ಕೊಳ್ತೀರಾ ಯಾವುದು ಸರಿ ಎಂಬುದಾಗಿ ತಿಳ್ಕೊಳ್ತೀರಾ, ಯಾವುದು ತಪ್ಪು ಅನ್ನೋದನ್ನ ಬಿಟ್ಟು ಬಿಡುತ್ತೀರಾ. And all your things ನಿಮ್ಮೆಲ್ಲಾ ವಿಷಯಗಳು, ನಿಮ್ಮೆಲ್ಲಾ ಕಾರ್ಯಗಳು will change to be a right thing. ಒಳ್ಳೆಯದಾಗೇ ಮಾಡುವಂತದ್ದಾಗಿದೆ. See, in this world, ಈ ಪ್ರಪಂಚದಲ್ಲಿ, especially for these young people, ಈ ಯವನಸ್ಥರು, ಈ ಯುವ ಜನರಿರುವ ಸಮಯದಲ್ಲಿ we want every questions to be answered quickly. ಜನರಿಗೆ ಪ್ರತಿ ಪ್ರಶ್ನೆಗೂ ಬೇಗನೆ ಉತ್ತರ ಕೊಡಬೇಕು. We want all fast solutions. ಎಲ್ಲ ಬೇಗನೆ ಉತ್ತರ ಕೊಡಬೇಕು, ಎಲ್ಲ ಪರಿಹಾರನೇ ಬೇಗ ಆಗ್ಬೇಕು. We need everything to done very quickly, isn't it? ಎಲ್ಲ ಬೇಗನೆ ಬೇಗ ಆಗ್ಬೇಕಲ್ವಾ? Alva. ಹೌದಾ ಇಲ್ವಾ? ಎಸ್, ಎಲ್ಲ ಬೇಗ ಆಗ್ಬಿಡ್ಬೇಕು. But when you do that very quickly, ಯಾವಾಗ ನಾವು ಬೇಗ ಅದನ್ನ ಮಾಡಿ ಮುಗಿಸ್ತೀವೋ you fail. ಅದರಲ್ಲಿ ಸೋತೋಗ್ತೇವೆ, ಬಿದ್ದೋಗ್ತೇವೆ. But when you use God's wisdom in that thing, ಆ ವಿಷಯದಲ್ಲಿ ದೇವರ ಜ್ಞಾನಕ್ಕೋಸ್ಕರವಾಗಿ ನೀವು ಅದನ್ನು ದೇವರ ಜ್ಞಾನದ ವಿಷಯದಲ್ಲಿ ಮಾಡುವಾಗ everything will come to pass for the right thing. ಆದ್ರೆ ಎಲ್ಲದೂ ಒಳ್ಳೇದಾಗುತ್ತೆ. Hallelujah. Hallelujah. We often think we know everything. ನಾವೆಲ್ಲ ಗೊತ್ತು ಎಂಬುದಾಗಿ ಹೇಳುತ್ತೇವೆ. We know everything what is right. ನನಗೆ ಸರಿಯಾಗಿರೋದೇ ಎಲ್ಲ ಗೊತ್ತು ಎಂಬುದಾಗಿ ಹೇಳ್ತೇವೆ. But my dear people, if you are thinking in that way, ನೀವು ಆ ರೀತಿಯಾಗಿ ಒಂದು ವೇಳೆ ನನಗೆ ಎಲ್ಲ ಗೊತ್ತು ಅಂತ ಅಂದ್ಕೊಂಡ್ರೆ, throw out the thing ಅವೆಲ್ಲವನ್ನ ಬಿಸಾಡಿ and search for God's wisdom. ಅದು ದೇವರ ಜ್ಞಾನಕ್ಕೋಸ್ಕರವಾಗಿ ನೀವು ಎದುರು ನೋಡಿದ್ರಿ. And with that wisdom, ಆ ಜ್ಞಾನದಿಂದ we will know what is right and what is wrong. ಯಾವುದು ಸರಿ, ಯಾವುದು ತಪ್ಪು ಎಂಬುದಾಗಿ ನಾವು And ತಿಳಿದುಕೊಳ್ಳಲಾಗಿದ್ದೇವೆ. our ideas will change. ನಮ್ಮ ಆಲೋಚನೆಗಳು ಬದಲಾವಣೆ ಆಗುತ್ತವೆ. Our perspectives will ನಮ್ಮ change. ಉದ್ದೇಶಗಳು ಬದಲಾವಣೆ ಆಗುತ್ತವೆ. Our ways of thinking will ನಮ್ಮ change. ಯೋಚಿಸುವಂತ ಆಲೋಚನೆಗಳು ವ್ಯತ್ಯಾಸವಾಗಿರುತ್ತವೆ. And when we receive God's power and when we do something with this wisdom, everything will be victorious in your life. ನಮ್ಮ ಜೀವಿತದ ದೇವರ ಉದ್ದೇಶ ಏನು, ದೇವರ ಜ್ಞಾನದ ಅನುಸಾರವಾಗಿ ಮಾಡುವುದಾದ್ರೆ ಎಲ್ಲದರಲ್ಲಿ ನಾವು ಜಯವನ್ನು ಹೊಂದುವರಾಗಿದ್ದೇವೆ. Hallelujah. 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 If you think in the life of Moses, ಮೋಶೆಯ ಜೀವಿತದಲ್ಲಿ ನಾವು ನೋಡುವಾಗ, when he was leading the people of Israel in the wilderness journey, ಅರಣ್ಯ ಪ್ರದೇಶದಲ್ಲಿ ಇಸ್ರಾಯೇಲ್ ಪ್ರಜೆಗಳನ್ನು ಆತ ನಡೆಸುವ ಸಮಯದಲ್ಲಿ, people quarreled against God. ಅವರು ದೇವರ ವಿರೋಧವಾಗಿ ಗುಣಗುಟ್ಟಿದ್ರು, ಜಗಳ ಆಡಿದರು. People, even though they received all the blessings from Christ, ದೇವರ ಆಶೀರ್ವಾದವನ್ನ ಮತ್ತು ದೇವರ ಎಲ್ಲ ಮನ್ನವನ್ನ, ದೇವರ ಒಳ್ಳೆಯದನ್ನ ಅವರು ಹೊಂದಿಕೊಂಡ್ರು ಕೂಡ, but still they spoke against
God. ಅವರು ಕೂಡ ದೇವರ ವಿರೋಧವಾಗಿ ಮಾತಾಡಿದ್ರು, ಗುಣಗುಟ್ಟಿದ್ರು ಎಂಬುದಾಗಿ ನೋಡುತ್ತೇವೆ. Because they only had the knowledge of the world. ಆ ಪ್ರಪಂಚದ ಜ್ಞಾನ ಮಾತ್ರನೇ ಅವರಿಗಿತ್ತು. They only had the so-called wisdom of the world. ಈ ಪ್ರಪಂಚದ ಜ್ಞಾನದಲ್ಲಿ ಮಾತ್ರ ಅವರೇ ಹೊಂದಿಕೊಂಡಿದ್ರು ಅಷ್ಟೇ. But when you look at the life of Moses, ಆದ್ರೆ ಮೋಶೆಯ ಜೀವಿತದಲ್ಲಿ ಆತನ he ಜೀವಿತ was ನೋಡುವಾಗ being very quiet ಆತನು ಬಹಳ ನಿಶಬ್ದದಿಂದ ಇದ್ದನು, ಸುಮ್ಮನೆ ಇದ್ದನು. because he has received God's wisdom. ಆತನು ಸುಮ್ಮನೆ ಇದ್ದನು. ಕಾರಣ ಏನಂದ್ರೆ ದೇವರ ದೈವಿಕವಾದ ಜ್ಞಾನವನ್ನು ಪಡೆದುಕೊಂಡು ಆತನು ಆತರ He ಪಡೆದಿಲ್ಲ. was being very wise, ಆತನು ಬಹಳ ಜ್ಞಾನವಂತನಾಗಿದ್ದನು. and that's when God divided part of the Red ಆತನು Sea. ಗುಣಗುಟ್ಲಿಲ್ಲ, ಆತನು ಬಯಲಿಲ್ಲ ದೇವರನ್ನ. ಆತನು ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ದೇವರ ಜ್ಞಾನದ ಮೇಲೆ ಹಾಕೊಂಡ ಮೇಲೆ ಆತನು ಮಾಡಿದ ತಕ್ಷಣ ಒಂದು ಕೆಂಪು ಸಮುದ್ರವು ವಿಭಾಗವಾಗಿ ದೇವರ ಆಶೀರ್ವಾದ ಮಾಡಿದನು. And that was Moses. That is the man of God's wisdom. ಅದು ದೇವರ ಜ್ಞಾನವನ್ನು ಹೊಂದಿಕೊಂಡಂತ ದೇವ ಮನುಷ್ಯನು ಆ ರೀತಿಯಾಗಿ ಇರುತ್ತಾನೆ. Hallelujah. Hallelujah. We need to be different, my dear people, from the worldly people. ಲೋಕದಲ್ಲಿರುವಂತ ಜನರಿಗಿಂತ ನಾವು ವ್ಯತ್ಯಾಸವುಳ್ಳವರಾಗಿರಬೇಕು. ಯಾಕೆ We are different ನಾವು ವ್ಯತ್ಯಾಸ? ಕಾರಣ ಏನು? because we have received God's wisdom. ಏಕೆಂದರೆ ದೇವರ ದೈವಿಕವಾದ ಜ್ಞಾನವನ್ನು ನಾವು ಪಡೆದುಕೊಂಡಿದ್ದೇವೆ. We are the people of God. ನಾವು ದೇವ ಜನರಾಗಿದ್ದೇವೆ. We have received God's wisdom. ನಾವು ದೇವರ ಜ್ಞಾನವನ್ನು ಹೊಂದಿಕೊಂಡಿದ್ದೇವೆ. And we need to action that wisdom on the right things. ನಾವು ದೇವರ ಒಳ್ಳೆಯ ರೀತಿಯಾದಂತಹ ರೀತಿಯಲ್ಲಿ ದೇವರ ಜ್ಞಾನ ನಾವು ಬಳಸಿಕೊಳ್ಳುವಾಗ We don't want to be the people like the Israel did. ಆದ್ರೆ ಇಸ್ರಾಯೇಲ್ ಮಾಡಿದ ಹಾಗೆ ನಾವು ಮೂರ್ಖರಾಗಿ ನಡೆಯುವುದಿಲ್ಲ. We all need to be like Moses, like Abraham, ನಾವು ಅಬ್ರಹಾಮನ ರೀತಿಯಲ್ಲಿ, ಮೋಶೆಯ ರೀತಿಯಲ್ಲಿ ನಾವು ಜ್ಞಾನವುಳ್ಳವರಾಗಿ ನಡೆಯಬೇಕು. who stood before the Lord, ನಾವು ದೇವರ ಮುಂದೆ, ದೇವರ ಎದುರಿನಲ್ಲಿ ನಾವು who ನಿಂತುಕೊಳ್ಳುವಂತವರಾಗಿರಬೇಕು. received God's wisdom. ದೇವರ ಜ್ಞಾನವನ್ನು ಪಡೆದುಕೊಳ್ಳುವಂತವರಾಗಿರುವಂತೆ ನಿಂತುಕೊಳ್ಳುವವರಾಗಿರಬೇಕು. And what God has done for the life ಯಾವ ರೀತಿಯಾಗಿ ದೇವರವರ ಜೀವಿತದಲ್ಲಿ ಮಾಡಿದಂತ ಉದ್ದೇಶವನ್ನ ನಾವು ನೋಡುವಾಗ is miraculous ways. ಆತನ ಅದ್ಭುತವಾದ ರೀತಿಯಲ್ಲಿ ಕರ್ತನವರ ಜೀವಿತವನ್ನು ಬದಲಾಯಿಸಿದನು. Amen. ಆಮೆನ್. That is what God's wisdom is, my dear. ಅದೇ ನಿಜವಾದ ದೇವರ ಜ್ಞಾನ ಪ್ರೀತಿ. So the first thing is God's wisdom transforms our perspective. ಮೊದಲು ದೇವರ ಜ್ಞಾನವು ನಮ್ಮ ಪರಿಸ್ಥಿತಿ, ನಮ್ಮ ಉದ್ದೇಶಗಳನ್ನ ಬದಲಾವಣೆ ಮಾಡುವಂತದ್ದಾಗಿದೆ. And when we receive this wisdom, ನಾವು ಆ ಜ್ಞಾನವನ್ನು ಪಡೆದುಕೊಳ್ಳುವಾಗ our views will change. ನಮ್ಮ ಆಲೋಚನೆಗಳು ಬದಲಾವಣೆ Your ಆಗುತ್ತವೆ, ideas, everything will ನಮ್ಮ change. ಉದ್ದೇಶಗಳು ಬದಲಾವಣೆ ಆಗುತ್ತವೆ. And the second thing ನೋಡುವಾಗ second thing this wisdom does to is ನಮ್ ಆ ದೇವರ ಜ್ಞಾನ ನಮಗೆ ಏನು ಮಾಡುತ್ತದೆ ಎಂಬುದಾಗಿ ಎರಡನೇ ವಿಷಯ ನೋಡುವಾಗ God's wisdom transforms our character. ನಮ್ಮ ಸ್ವಭಾವ, ನಮ್ಮ ನಡತೆಗಳನ್ನ ದೇವರ ಜ್ಞಾನವು ಬದಲಾಯಿಸುತ್ತದೆ. When you receive God's wisdom, ದೇವರ ಜ್ಞಾನವನ್ನು ನಾವು ಪಡೆದುಕೊಂಡಾಗ this wisdom makes us humble, ನಾವು ತಗ್ಗಿಸಲ್ಪಡ್ತೇವೆ, ದೀನರಾಗ್ತೀವಿ. and this wisdom gives us more peace in our life. ಆ ಒಂದು ದೇವರ ಜ್ಞಾನ ನಮಗೆ ಹೆಚ್ಚು ಸಮಾಧಾನ, ನೆಮ್ಮದಿ, ಶಾಂತಿ ಕೊಡುತ್ತದೆ. And this divine wisdom makes us to discern what is good thing and what is right thing. ಈ ಒಂದು ದೈವಿಕವಾದಂತ ನಿಜವಾದಂತ ಒಂದು ಸ್ವಭಾವಗಳು ಬದಲಾವಣೆ ಆದ್ರೆ ಏನು ಒಳ್ಳೆಯದು, ಏನು ಕೆಟ್ಟದ್ದು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. The more we realize of God's wisdom receive, ನಾವು ದೇವರ ಒಂದು ಜ್ಞಾನದ ವಿಷಯದಲ್ಲಿ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳುವಾಗ, and the more we depend on God's wisdom, ನಾವು ಹೆಚ್ಚು ದೇವರ ಒಂದು ಜ್ಞಾನದ ಮೇಲೆ ಹಾಕಿಕೊಂಡಾಗ, the more we realize how much we don't know. ಈ ಪ್ರಪಂಚದಲ್ಲಿ ಏನಿಲ್ವೋ ಅದು ಇನ್ನು ಹೆಚ್ಚಾದ ರೀತಿ ನಾವು ಅದನ್ನ ದೇವರಿಂದ ಹೊಂದಿಕೊಳ್ಳುತ್ತೇವೆ. When you depend on more on God's wisdom, ಪ್ರತಿಯೊಬ್ಬ ಜನರು ಹೆಚ್ಚಾಗಿ ದೇವರ ಜ್ಞಾನದ ಮೇಲೆ ಹಾಕಿಕೊಳ್ಳುವಾಗ, the more you can see the things clearly in the view of God. ದೇವರ ಒಂದು ದೃಷ್ಟಿಯಲ್ಲಿ ಏನು ಪರಿಶುದ್ಧವಾಗಿದೆಯೋ, ದೇವರ ದೃಷ್ಟಿಯಲ್ಲಿ ಏನು ಯೋಗ್ಯವಾಗಿದೆಯೋ ಅದನ್ನ ನಾವು ಗ್ರಹಿಸಿಕೊಳ್ಳುವರಾಗಿದ್ದೇವೆ. When you receive this wisdom, ಈ ಜ್ಞಾನವನ್ನು ನಾವು ಪಡೆದುಕೊಳ್ಳುವಾಗ you will become peaceful in your lives. ಆಗ ನಿಮ್ಮ ಜೀವಿತದಲ್ಲಿ ಸಮಾಧಾನ, ನೆಮ್ಮದಿ ಇರುತ್ತದೆ. In this world, many people go on searching for peace in their lives. ಪ್ರತಿಯೊಂದು ಜನ ಈ ಲೋಕದಲ್ಲಿ ಅನೇಕ ಜ್ಞಾನಕ್ಕೋಸ್ಕರವಾಗಿ, ಶಾಂತಿಗೋಸ್ಕರವಾಗಿ ಸಮಾಧಾನವನ್ನು ಹುಡುಕುತ್ತಾ ಇದ್ದಾರೆ. We often think, oh, why is this happening to me? ಅಯ್ಯೋ, ಇದು ಯಾಕೆ ನನ್ನ ಜೀವಿತದಲ್ಲಿ ಆಗ್ತಾ ಇದೆ? Why is this problem going on for a long time? ನನ್ನ ಜೀವಿತದಲ್ಲಿ ಈ ಸಮಸ್ಯೆ ಮತ್ತೆ ಯಾಕೆ ಬರ್ತಾ ಇದೆ, ಯಾಕೆ ಇಷ್ಟು ದಿನ ಇದೆ? Isn't it, my dear friends? ಹೌದಾ ಇಲ್ವಾ ಪ್ರಿಯರೇ? We always think, why this problem is coming? ಯಾಕೆ ಅಂದ್ಕೊಳ್ತೀವಿ, ಯಾವಾಗಲೂ ಅಂದ್ಕೊಳ್ತೀವಿ, ಯಾಕೆ ನನಗೇನೆ ಈ ಸಮಸ್ಯೆ, ಎಷ್ಟು ದಿನ ಈ ಸಮಸ್ಯೆ ಇರುತ್ತದೆ ಎಂಬುದಾಗಿ. Why only me? ಯಾಕೆ ನನಗೆ ಮಾತ್ರ ಈ ಸಮಸ್ಯೆ ಕಷ್ಟ ಬರ್ತಾ ಇದೆ? Because we search for peace on the wrong ways. ನಾವು ಬರಬೇಕಾಗಿದ್ದ ಸಮಾಧಾನದಲ್ಲಿ ತಪ್ಪಾದ ಮಾರ್ಗದಲ್ಲಿ ಸಮಾಧಾನ ಹೊಂದಿಕೊಳ್ತಾ ಇದ್ದೇವೆ. We always go on to search the peace in the worldly things. ಆದ್ರೆ ನಮ್ಗೆ ಬೇಕಾಗಿರುವಂತ ಸಮಾಧಾನ, ಶಾಂತಿಯನ್ನು ಪ್ರಪಂಚ ಕೊಡುವಂತ ರೀತಿಗೋಸ್ಕರವಾಗಿ ಎದುರು ನೋಡುತ್ತಾ ಇದ್ದೇವೆ. But I will tell to you, my dear friends, ನನ್ನ ಪ್ರೀತಿಯ ದೇವ ಜನರೇ, go and search for perfect peace in the name of Jesus. ಆಮೆನ್. ನಿಮಗೆ ಬೇಕಾಗಿರುವಂತ ಶಾಂತಿ, ಸಮಾಧಾನವನ್ನ ಶಾಂತಿದಾಯಕನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಮಾತ್ರ
ಹೊಂದಿಕೊಳ್ಳಿರಿ, ಅದನ್ನು ಹುಡುಕಿರಿ ಎಂಬುದಾಗಿ. It's everything in God's wisdom. ಇದು ಪ್ರತಿಯೊಂದು ದೇವರ ಜ್ಞಾನದಲ್ಲಿ ಅಡಕವಾಗಿದೆ. For today onwards, I encourage you all to search for peace in Jesus Christ. ಪ್ರತಿಯೊಬ್ಬರು ನಿಮ್ಮ ಸಮಾಧಾನಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆಂದ್ರೆ ಆ ಯೇಸು ಕ್ರಿಸ್ತನಲ್ಲಿ ನೀವು ಸಮಾಧಾನ ಹುಡುಕಿರಿ. Through His wisdom comes eternal peace. ಆದರೆ ನಿಜವಾಗಿರುವಂತಹ ದೇವ ಜ್ಞಾನವು ನಿತ್ಯ ಸಮಾಧಾನವನ್ನು ತರುತ್ತದೆ. If you look at the book of James, ಜೇಮ್ಸ್ same book, ಯಾಕೋಬನ in chapter 3, verse number 17. 3ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನಾವು ನೋಡುವಾಗ I'll read it for you. ನಾನು ನಿಮಗೋಸ್ಕರವಾಗಿ ಓದುತ್ತೇನೆ. First of all, God's wisdom is first of all pure, then peace loving. ಆದರೆ ದೇವರ ಜ್ಞಾನ ಎಂಬುದಾಗಿರೋದಾದ್ರೆ ಅದು ಬಹಳ ಶುದ್ಧವಾಗಿದೆ, ಪರಿಶುದ್ಧವಾಗಿದೆ, ಅದು ಪ್ರೀತಿಕರವಾಗಿದೆ ಎಂಬುದಾಗಿ ನೋಡುತ್ತೇವೆ. God's wisdom is full of mercy and good fruit. ದೇವರ ಒಂದು ಕರುಣೆ, ಒಂದು ಜ್ಞಾನ ಎಂಬುದಾಗಿ ಹೇಳೋದಾದ್ರೆ ಒಳ್ಳೆಯ ಪ್ರೀತಿಯ ಒಂದು ಫಲವನ್ನು ಕೊಡುವಂತದ್ದಾಗಿದೆ ಎಂಬುದಾಗಿ ನೋಡುತ್ತೇವೆ. Can you see, my dear friends? God said this: through my wisdom, you will get the peace that you want in your life. ನಿಮಗೆ ಬೇಕಾಗಿರುವಂತ ಒಂದು ಜ್ಞಾನದಿಂದ ಪರಿಶುದ್ಧವಾದದ್ದನ್ನ, ಸಮಾಧಾನಕರವಾದದ್ದನ್ನ, ವಿನಯವುಳ್ಳದನ್ನ, ಸಂತೋಷಕರವಾದದ್ದನ್ನ ಕೊಡುವಂತದ್ದಾಗಿದೆ. If you want peace in your life, ನಿಮ್ಮ ಜೀವಿತದಲ್ಲಿ ಸಮಾಧಾನ ಬೇಕಾಗಿದೆಯಾ? you need to receive God's wisdom. ದೇವರ ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿದೆ. Hallelujah. Hallelujah. How many of you need the peace that you want in your life? ನಿಮ್ಮ ಜೀವಿತದಲ್ಲಿ ಬೇಕಾಗಿರುವಂತ ಶಾಂತಿ, ಸಮಾಧಾನ ಎಷ್ಟು ಜನರಿಗೆ ಬೇಕಾಗಿದೆ? How many of you need the happiness that you need in your life? ನಿಮ್ಮ ಜೀವಿತದಲ್ಲಿ ಬೇಕಾದಂತ ಸಂತೋಷ ಎಷ್ಟು ಜನರಿಗೆ ಬೇಕಾಗಿದೆ? Then you need to go on to receive God's wisdom. ಆದ್ರಿಂದ ನಿಮ್ಮ ಜೀವಿತದಲ್ಲಿ ಸಮಾಧಾನ ಬೇಕಾ, ಶಾಂತಿ ಬೇಕಾ, ಸಂತೋಷವಾಗಬೇಕಾ? ನಿಜವಾದಂತ ದೇವರ ಜ್ಞಾನದನ್ನ ಹುಡುಕೊಡುವಂತ ಯೇಸು ಕ್ರಿಸ್ತನ ಬಳಿಗೆ ಹೋಗಿರಿ. Many people search without receiving God's wisdom. ಆದ್ರೆ ಅನೇಕರು ದೇವರ ಜ್ಞಾನವನ್ನ ಹೊಂದಿಕೊಳ್ಳದೆ ಹುಡುಕ್ತಾ ಇದ್ದಾರೆ. But I want to encourage each and every one of you today ಆದ್ರೆ ಇವತ್ತು ನಾನು ನಿಮ್ಗೆ ಹೇಳೋದೇನಂದ್ರೆ to receive God's wisdom first. ದೇವರ ಜ್ಞಾನವನ್ನು ಮೊದಲು ಪಡೆದುಕೊಳ್ಳಿರಿ. And everything will be given unto you. ದೇವರ ಜ್ಞಾನ ನಿಮಗೆ ಪಡೆದುಕೊಳ್ಳುವಾಗ ಇನ್ನು ಬೇಕಾಗಿರುವ ಎಲ್ಲವೂ ನಿಮಗೆ ದೊರಕುವುದು. The peace that you need is in the wisdom of God. ನಿಮಗೆ ಬೇಕಾಗಿರುವಂತ ಶಾಂತಿ, ನಿಮಗೆ ಬೇಕಾಗಿರುವಂತ ಸಮಾಧಾನ ದೇವರ ಜ್ಞಾನದಲ್ಲಿ ಅಡಕವಾಗಿದೆ. The Bible says ಸತ್ಯವೇದ ಹೇಳುತ್ತದೆ, the reward, the greatest reward is for those who wait on the Lord. ಕರ್ತನಲ್ಲಿ ಯಾರು ನಿರೀಕ್ಷೆ ಉಳ್ಳವರಾಗಿದ್ದಾರೋ ಅವರಿಗೆ ಅತ್ಯಧಿಕವಾದ ಬಹುಮಾನವನ್ನು ಕೊಟ್ಟಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ Same ನೋಡುತ್ತೇವೆ. likewise, my dear friends, I will say this: if you want wisdom, you want to wait for some time. ಆದ್ರೆ ನಿಮಗೆ ದೇವರ ಜ್ಞಾನ ಬೇಕಾಗಿದೆಯಾ, ಅತ್ಯಧಿಕವಾದ ಜ್ಞಾನ ಬೇಕಾಗಿದೆಯಾ, ದೇವರಿಗೋಸ್ಕರವಾಗಿ ಆತುರದಿಂದ ಕಾದುಕೊಂಡಿರಿ. And we see blessing, the material blessing, as the biggest blessing in our life. ನಿಮ್ಮ ಜೀವಿತದಲ್ಲಿ ಈ ಒಂದು ಸಾಮಗ್ರಿಕವಾದಂತಹ ವಸ್ತುಗಳೇ ದೊಡ್ಡ ಆಶೀರ್ವಾದ ಅಂದುಕೊಂಡ್ರೆ, But if you ask me what is the real blessing, I would say ನೀವು ನಿಜವಾಗ್ಲೂ ಇವರನ್ನು ಕೇಳಿ ನಿಜವಾದ ಆಶೀರ್ವಾದ ಏನಂತ ನನ್ನನ್ನು ಕೇಳಿದ್ರೆ, is the wisdom of God. ನನಗೆ ಬೇಕಾಗಿರುವಂತ ಆಶೀರ್ವಾದ ಏನು ವಸ್ತುಗಳಲ್ಲ, ದೇವರ ಜ್ಞಾನವಾಗಿದೆ. Hallelujah. Hallelujah. And through wisdom, ಆ ಜ್ಞಾನದ ಮೂಲಕವಾಗಿ you will be found as a right person. ಆ ಜ್ಞಾನದ ಮೂಲಕವಾಗಿ ಒಳ್ಳೆಯ ವ್ಯಕ್ತಿಯನ್ನು ನಾವು ಪಡೆದುಕೊಳ್ಳುತ್ತೇವೆ. And one more thing, one more blessing, greatest blessing that the world can't give is a good health. ಈ ಪ್ರಪಂಚದಲ್ಲಿ ಒಳ್ಳೆಯ ಆಶೀರ್ವಾದ ಏನಂದ್ರೆ ಆರೋಗ್ಯ. Can you see people dying in the hospitals? ಆರೋಗ್ಯವೇ ಭಾಗ್ಯ ಎಂಬುದಾಗಿ ಹೇಳ್ತಲ್ವಾ? ಅನೇಕ ಜನರು ಆಸ್ಪತ್ರೆಗಳಲ್ಲಿ ಮರಣ ಹೊಂದುತ್ತಾ ಇದ್ದಾರೆ, ಕಾಯಿಲೆಗಳಿಂದ ಅನೇಕರು ಸಾಯ್ತಾ ಇದ್ದಾರೆ. Many big people, they have money but they don't have good health. ಅನೇಕ ಜನರ ಬಹಳ ಹಣ ಇದೆ, ಆದ್ರೆ ಆರೋಗ್ಯ ಇಲ್ಲ. But in that wise, my dear friends, God is ready to give you His wisdom, and through His wisdom, you will be having a good, healthy life. ಆಮೆನ್. ದೇವರು ಕೊಡುವಂತ ಆ ಒಂದು ಜ್ಞಾನದ ಮೂಲಕವಾಗಿ ದೇವರು ಒಳ್ಳೆ ಬಲ ಕೊಡ್ತಾನೆ. ಆ ಬಲದ ಮೂಲಕವಾಗಿ ನೀವು ಒಳ್ಳೆ ಆರೋಗ್ಯಕರವಾಗಿ ಇರುತ್ತೀರಾ. Hallelujah. Hallelujah. And the third thing that I want to say, that what this wisdom does to us is God's wisdom transforms our decision making. ಇನ್ನೊಂದು ವಿಷಯ ನಾವು ನೋಡುವಾಗ ದೇವರ ಒಂದು ಜ್ಞಾನ ನಮ್ಮ ಉದ್ದೇಶಗಳನ್ನ, ನಮ್ಮ ಆಲೋಚನೆಗಳನ್ನ ಬದಲಾವಣೆ ಮಾಡುವಂತದ್ದಾಗಿದೆ. In today's life, we fail in inner life. We are victorious in our outer presence of life, but we fail in our inner life. ಅನೇಕ ಸಲ ನಾವು ಹೊರಗಡೆ ಜಯದಿಂದ ಇದ್ದೇವೆ ಎಂಬುದಾಗಿ ತೋರಿಸ್ತೇವೆ, ಆದ್ರೆ ಒಳಗಿನ ಜೀವಿತದಲ್ಲಿ ನಾವು ಸೋತು ಹೋಗಿದ್ದೇವೆ. Can anyone say that I am 100% spiritually connected to God? ಎಷ್ಟೋ ಜನರು ಹೇಳೋಕ್ ಸಾಧ್ಯನಾ? ನಾನು 100% ನನ್ನ ದೇವರವಾಗಿ ಆತ್ಮಿಕ ವಿಧದಲ್ಲಿ ನಾನು ಜಯಿಸ್ತೇನೆ, ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ಹೇಳೋಕ್ ಸಾಧ್ಯನಾ? It is possible when you have that spiritual connection in your inner life with God.
ಆದ್ರೆ ಅದು ಸಾಧ್ಯ ಯಾವಾಗಂದ್ರೆ ನಿಮ್ಮ ಒಳಗಡೆ ದೇವರ ಹತ್ರ ಹೆಚ್ಚು ಸಂಬಂಧವನ್ನು ಇಟ್ಟುಕೊಂಡಿದ್ರೆ ಎಲ್ಲವನ್ನ ಜಯಿಸಿದನೆ ಹೇಳೋದಕ್ಕೆ ಸಾಧ್ಯ. And when our spirit and God's spirit gel together, then we become one flesh. ಆದ್ರೆ ದೇವರ ಒಂದು ಆತರ ಒಂದು ಜ್ಞಾನ ಮತ್ತು ಆತರ ಒಂದು ಉದ್ದೇಶ ಆತ್ಮ ಮತ್ತು ನಮ್ಮ ಆತ್ಮ ಒಟ್ಟಿಗೆ ಸೇರಿದ್ರೆ ಮಾತ್ರನೇ ನಾವು ಜಯಿಸಿದ್ದೇವೆ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ. Hallelujah. Hallelujah. So God's wisdom transforms our inner life. ದೇವರ ಜ್ಞಾನವು ನಮ್ಮ ಅಂತರಾತ್ಮವನ್ನು ಬದಲಾವಣೆ ಮಾಡುವಂತದ್ದಾಗಿದೆ. Hallelujah. Hallelujah. Everything you need to do to develop your inner life is to bring or to meditate a deeper thinking of the word. ದೇವರ ವಾಕ್ಯದ ವಿಷಯದಲ್ಲಿ ಅಂತರಾತ್ಮದಲ್ಲಿ ನೀವೇನ್ ಮಾಡ್ಬೇಕು? ಧ್ಯಾನಿಸಬೇಕು, ಅದರ ವಿಷಯದಲ್ಲಿ ಆಲೋಚಿಸಬೇಕು. ದೇವರ ಸತ್ಯಾಂಶಗಳನ್ನ ಅರಿತುಕೊಂಡು ಜೀವಿಸುವುದೇ ನಿಜವಾದಂತಹ ದೈವ ಜ್ಞಾನವಾಗಿದೆ. Every day we need to meditate on God's word personally. ವೈಯಕ್ತಿಕವಾಗಿ ಪ್ರತಿ ದಿನ ಅಂತರಾತ್ಮವಾಗಿ ನಮ್ಮ ದೇವರ ವಾಕ್ಯಗಳನ್ನ ಧ್ಯಾನ ಮಾಡುತ್ತಾ ಇರುವಂತರಾಗಿರಬೇಕು. Many we fail in our inner life, my dear. ನಮ್ಮ ಅಂತರಾತ್ಮದಲ್ಲಿ ಅನೇಕರು ನಾವು ಸೋತು ಹೋಗಿದ್ದೇವೆ. Many young people today have been addicted to secret sins. ಅನೇಕ ಜನರು, ಅನೇಕ ಯೌವನಸ್ಥರು ಈ ದಿನಮಾನಗಳಲ್ಲಿ ರಹಸ್ಯವಾಗಿರುವಂತಹ ಪಾಪಗಳನ್ನು ಮಾಡುವುದರ ಮೂಲಕವಾಗಿ ನಿರತರಾಗಿದ್ದಾರೆ. We can't come out of it. ಅದರಿಂದ ನಾವು ಹೊರಗಡೆ ಬರೋಕೆ ಸಾಧ್ಯವಾಗ್ತಾ ಇಲ್ಲ. We can't come out of the sin. ಯಾವ ಪಾಪದಿಂದ, ಆ ಒಂದು ಹವ್ಯಾಸಗಳಿಂದ, ಚಟಗಳಿಂದ ಬಿಟ್ಟು ಆಚೆ ಬರೋಕೆ ಸಾಧ್ಯವಾಗ್ತಾ ಇಲ್ಲ. Because we are not right in our inner life. ಆದ್ರೆ ನಮ್ಮ ಅಂತರಾತ್ಮದಲ್ಲಿ ನಾವು ಸರಿ ಇಲ್ಲ. And that's where the wisdom of God works for you. ಆದ್ರೆ ಅಂತರಾತ್ಮದಲ್ಲಿ ನೀವು ಸಂತೋಷ ಸಮಾಧಾನವಾಗಿರಬೇಕಾದ್ರೆ ದೇವರು ಕೊಡುವಂತ ದೈವಿಕವಾದ ಜ್ಞಾನವನ್ನ ಹೊಂದಿಕೊಳ್ಳಿರಿ. And we focus our minds towards Jesus. ನಮ್ಮ ಆಲೋಚನಾ ದೃಷ್ಟಿಯನ್ನ ಯೇಸು ಕ್ರಿಸ್ತನ ಕಡೆಗೆ ತೋರಿಸೋಣ. And God's wisdom brings us the peace in our inner life as well. ಆ ದೇವರ ಜ್ಞಾನ ನಮ್ಮ ಅಂತರಾತ್ಮವನ್ನು ಕೂಡ ಶಾಂತಿದಾಯಕವಾಗಿ ನಡೆಸುತ್ತದೆ. And through that, when we receive God's wisdom in our inner life, ನಮ್ಮ ಅಂತರಾತ್ಮದಲ್ಲಿ ಕೂಡ ದೇವರ ಆಶೀರ್ವಾದ, ದೇವರ ಜ್ಞಾನವನ್ನು ನಾವು ಪಡೆದುಕೊಂಡಿದ್ರೆ we become more spiritually mature. ಆದ್ರಿಂದ ನಾವು ಆತ್ಮಿಕವಾಗಿ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದೇವೆ ಎಂಬುದಾಗಿ ಅರ್ಥ. And when you receive that maturity, ಆ ಒಂದು ಮೆಚುರಿಟಿ, ಒಂದು ಬದಲಾವಣೆಗಳು, ನಮ್ಮ ಒಂದು ಬೆಳವಣಿಗೆ ನಮ್ಮಲ್ಲಿ ಕಾಣುವಾಗ we are able to handle the life challenges. ಆದ್ರಿಂದ ಜೀವನದಲ್ಲಿ ಬರುವಂತ ಅನೇಕ ಸವಾಲುಗಳನ್ನ ಜಯಿಸುವುದಕ್ಕೆ ಸಾಧ್ಯವಾಗಿದೆ. And that's how strong God's wisdom is made. ಆದರೆ ದೇವರಿಗಿರುವಂತಹ ಜ್ಞಾನದಲ್ಲಿರುವಂತಹ ಒಂದು ಬಲ, ಶಕ್ತಿ ಎಷ್ಟಿದೆ ನೋಡ್ರಿ. If you receive God's wisdom, ದೇವರ ಜ್ಞಾನ ನೀವು ಹೊಂದಿಕೊಳ್ಬೇಕಾದ್ರೆ you can do all things through Christ. ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲಾ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತಿ ಉಳ್ಳವರಾಗಿದ್ದೇವೆ. Especially I want to encourage all the youth people today. ಇಲ್ಲಿರುವಂತಹ ಪ್ರತಿಯೊಬ್ಬ ಯೌವನಸ್ಥರನ್ನ ಎಲ್ಲರಿಗೂ ಕೂಡ ನಾನು ನಿಮಗೆ ಧೈರ್ಯ ಪಡಿಸುವುದೇನೆಂದ್ರೆ, The enemy wants to eat you. ಆ ಒಂದು ಶತ್ರು ನಿಮ್ಮನ್ನು ನುಂಗಾಗಬೇಕೆಂಬುದಾಗಿದ್ದಾರೆ. The enemy wants to dwell in the traps of this deeper world. ಈ ಪ್ರಪಂಚದ ಗುಹೆಯಲ್ಲಿ ಅಥವಾ ಗುಂಡಿಯಲ್ಲಿ ನೀವೆಲ್ಲ ಬಿದ್ದು ನಾಶವಾಗಬೇಕೆಂಬುದಾಗಿ ಶತ್ರುವು ಎದುರು ನೋಡ್ತಾ ಇದ್ದಾನೆ. But my dear people of God, when you receive God's wisdom, you can crush the works of evil. Amen. ನನ್ನ ಪ್ರೀತಿಯ ದೇವಜನರೇ, ದೇವರ ಜ್ಞಾನವನ್ನು ಪಡೆದುಕೊಳ್ಳುವಾಗ ಸೈತಾನನ ಎಲ್ಲ ತಂತ್ರಗಳನ್ನ ತುಳಿದು ಮೇಲೆ ಬರುವುದಕ್ಕೆ ಸಾಧ್ಯವಾಗಿದೆ. Don't give space to enemy. ಯಾವುದೇ ಶತ್ರುಗೆ, ಸೈತಾನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಡಬೇಡಿರಿ. If something is wrong, run away from the place. ಆ ಎಲ್ಲಾದ್ರೂ ಕೆಟ್ಟದಿದೆಯಾ ಅದನ್ನ ಬಿಟ್ಟು ಓಡೋಗ್ಬೇಕು. If something is wrong, ಏನಾದ್ರೂ ಕೆಟ್ಟದಾಗಿ ನಡೆಯುವುದಾದ್ರೆ run away from the people. ಏನಾದ್ರೂ ಕೆಟ್ಟದ್ದು ನಿಮ್ಗೆ ಕಾಣಿಸ್ತಾ ಇದ್ರೆ ಆ ಜನರಿಂದ ಬಿಟ್ಟು ಹೊರಗಡೆ ಬರಬೇಕು. If your heart is very wrong, ನಿಮ್ಮ ಹೃದಯ ಕೆಟ್ಟದಾಗಿ ಪರಿವರ್ತನೆ ಮಾಡ್ತಾ ಇದೆ, ನಮ್ಮ ಹೃದಯ ಸರಿ ಇಲ್ಲ ಎಂಬುದಾಗಿ ಹೇಳುವಾಗ, if our thinking is going to be very wrong, ನೀವು ಆಲೋಚನೆ ಮಾಡುವುದು ನನ್ನ ಹೃದಯಕ್ಕೆ ಸರಿ ತೋರಿಸ್ತಾ ಇಲ್ಲ ಎಂಬುದಾಗಿ ಹೇಳುವಾಗ, surrender your hearts and your lives to Jesus. ನಿಮ್ಮ ಜೀವಿತವನ್ನ, ನಿಮ್ಮ ಹೃದಯವನ್ನ ಕರ್ತನಾಗಿರುವಂತಹ ದೇವರಿಗೆ ಸಮರ್ಪಿಸಿರಿ. Ask for God's wisdom. ದೇವರ ಜ್ಞಾನಕ್ಕೋಸ್ಕರವಾಗಿ Ask ಪರಿತಪಿಸಿರಿ. for this true and divine wisdom. ದೇವರ ನಿಜವಾಗಿರುವಂತಹ ಜ್ಞಾನ ಏನೆಂಬುದಾಗಿ ದೇವರನ್ನ ಕೇಳಿರಿ. And when you receive this divine wisdom, ಆ ಒಂದು ದೈವಿಕವಾದ ಜ್ಞಾನವನ್ನು ನೀವು ಪಡೆದುಕೊಂಡ ಮೇಲೆ your character will be changed. ನಿಮ್ಮ ಸ್ವಭಾವ ನಡತೆಗಳು ಬದಲಾವಣೆ ಆಗುತ್ತದೆ. Your perspectives will be changed. ನಿಮ್ಮ ಅಭಿವೃದ್ಧಿಗಳು ಬದಲಾವಣೆ ಆಗುತ್ತವೆ. Your inner life will be changed. ನಿಮ್ಮ ಒಳಗಡೆ ಜೀವಿತ ಅಂತರಾತ್ಮ ಬದಲಾವಣೆ ಆಗುತ್ತದೆ. And when you do that, all the things, ನೀವು ಈ ದೇವರಿಗೆ ಸಂಬಂಧಪಟ್ಟ ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ you will become a new creation. ನೀನು ಹೊಸ ಸೃಷ್ಟಿಯಾಗಿ ಮಾರ್ಪಡ್ತೀಯ. Hallelujah. Hallelujah. How many of you can do this in your lives today? ನಿಮ್ಮ ಜೀವಿತದಲ್ಲಿ ಎಷ್ಟು ಜನ ಇದನ್ನು ಮಾಡಬೇಕೆಂಬುದಾಗಿ ಇಷ್ಟಪಡುತ್ತೀರಾ? Go on to receive God's wisdom. ದೇವರ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ದೇವರ ಹತ್ರ ಬೇಡಿಕೊಳ್ಳಿರಿ. And the last point that I want to say today is, ದೇವರ ವಾಕ್ಯದ ಮೂಲಕವಾಗಿ ಕಡೆದಾಗಿ ನಾನು ಹೇಳುವುದೇನೆಂದರೆ, God's wisdom ದೇವರ ಜ್ಞಾನ transforms our decision making. ನಮ್ಮ ಆಲೋಚನೆಗಳನ್ನ, ಉದ್ದೇಶಗಳನ್ನ ಮಾಡೋದನ್ನ ಬದಲಾವಣೆ ಮಾಡುತ್ತದೆ. See, in our human tendency, in our human nature,
ನಮ್ಮ ಅನುದಿನದ ಜೀವಿತದ ಸ್ವಭಾವಗಳಲ್ಲಿ we always fail to make wrong decisions. ಅನೇಕ ಸಾರಿ ತಪ್ಪಾದ ಅಭಿಪ್ರಾಯಗಳನ್ನು ಮಾಡುತ್ತೇವೆ. Because our human decisions is gelled with emotions. ನಮ್ಮ ಆಲೋಚನೆಗಳು ಉದ್ವೇಗದಿಂದ ತುಂಬಿ ಅನೇಕ ಕೆಟ್ಟ ತೀರ್ಮಾನಗಳನ್ನು ಮಾಡುತ್ತೇವೆ. And we make decisions when we are very much afraid of things. ನಾವು ಅನೇಕ ವಿಷಯಗಳಿಗೆ ಭಯಪಟ್ಟು ತೀರ್ಮಾನಗಳನ್ನು ಅತಿ ಬೇಗ ಮಾಡಿಕೊಳ್ತೇವೆ. We become very much pressurized. ನಾವು ಬಹಳ ಒತ್ತಡಕ್ಕೆ ಒಳಗಾಗುತ್ತೇವೆ. That's when we fail. ಒತ್ತಡಕ್ಕೆ ಒಳಗಾಗಿ ಆಲೋಚನೆ ಮಾಡಿ ತೀರ್ಮಾನ ಮಾಡಿದಾಗ ನಾವು ಸೋತು ಹೋಗ್ತೇವೆ. But when we begin to focus on receiving God's wisdom, ದೇವರ ಜ್ಞಾನದ ವಿಷಯವನ್ನು ಪಡ್ಕೊಳ್ಬೇಕೆಂಬುದಾಗಿ ನೀವು ಗುರಿ ಇಟ್ಟುಕೊಂಡಿರುವಾಗ you will do all the things and all the decisions rightly. ಆಮೆನ್. ಅದರಿಂದ ನೀವು ಆ ಉದ್ದೇಶ ಇಟ್ಕೊಂಡ್ರೆ ನೀವು ಮಾಡುವಂತ ಒಂದೊಂದು ಆಲೋಚನೆ, ಒಂದೊಂದು ಉದ್ದೇಶಗಳು, ಒಂದೊಂದು ತೀರ್ಮಾನಗಳು ಅದು ಸರಿಯಾಗಿರುವಂತದ್ದಾಗಿದೆ. I want to tell you a small example in this thing. ಈ ವಿಷಯದಲ್ಲಿ ಒಂದು ಉದಾಹರಣೆಯನ್ನು ಹೇಳಬೇಕೆಂಬುದಾಗಿ ಬಯಸುತ್ತಾರೆ. Everyone knows the story of David and Goliath, right? ದಾವೀದನ ಮತ್ತು ಗೊಲ್ಯಾತನ ಬಗ್ಗೆ ಎಲ್ಲರಿಗೂ ಗೊತ್ತಲ್ವಾ? ಗೊತ್ತಿದೆಯಾ? If you see, Goliath was a very strong man. ಗೊಲ್ಯಾತನು ಬಹಳ ಬಲಿಷ್ಠನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. He stood before the people. ಆತನು ಜನರ ಎದುರಿನಲ್ಲಿ ಬಂದು ನಿಂತುಕೊಂಡು He want to kill every people. ಆತನ ಎಲ್ಲ ಇಸ್ರಾಯೇಲನ್ನ ಆತನು ಸಂಹರಿಸಬೇಕೆಂಬುದಾಗಿರುವಾಗ, But when David was going to the field to see their brothers, ಆ ದಾವೀದನ ಅವರ ಅಣ್ಣನನ್ನ ನೋಡೋದಕ್ಕಾಗಿ ಆ ಒಂದು ಯುದ್ಧ ಭೂಮಿಗೆ ಹೋಗುವ ಸಮಯದಲ್ಲಿ he looked at the great giant, ಆ ಅಲ್ಲಿ ಉದ್ದವಾದಂತಹ ಒಂದು ಬಲಿಷ್ಠವಾದ ವ್ಯಕ್ತಿಯನ್ನು ನೋಡಿ, and he was very much bold enough to go and fight that giant. ಆ ಒಂದು ಬಲಿಷ್ಠನ ಮೇಲೆ ಯುದ್ಧ ಮಾಡೋದಕ್ಕೆ ಆತನು ಸಿದ್ಧನಾಗುತ್ತಾನೆ. You know why? ಯಾಕೆ? Because David was a very wise man. ಆತನು ಜ್ಞಾನವುಳ್ಳವನಾಗಿದ್ದನು ದಾವೀದನು. He may be younger in age, ಆತನು ವಯಸ್ಸಲ್ಲಿ ಚಿಕ್ಕವನಾಗಿರಬಹುದು, but he's very high in wisdom. ಆತನು ಜ್ಞಾನದಲ್ಲಿ ಬಹಳ ಉನ್ನತನಾಗಿ ಹೆಚ್ಚಾಗಿದ್ದನು ಎಂಬುದಾಗಿ ನೋಡುತ್ತೇವೆ. Every people, ಅಲ್ಲಿದ್ದಂತ ಇಸ್ರಾಯೇಲ್ ಜನರೆಲ್ಲರೂ ಕೂಡ they all said, "You are a very short fellow. You can't win against this giant." ಅಯ್ಯೋ, ಆ ಗೊಲ್ಯಾತನ ವಿರೋಧವಾಗಿ ನೀನು ಯುದ್ಧ ಮಾಡಕ್ಕಾಗಲ್ಲ, ಜಯಿಸೋದಕ್ಕಾಗಲ್ಲ, ನೀನು ಬಹಳ ಚಿಕ್ಕವನು ಎಂಬುದಾಗಿ ಹೇಳಿದರು. The author says that Goliath was close to 8 to 9 feet tall. ಆ ಬರಹಗಾರನು ಹೇಳುತ್ತಾನೆ, ಆ ಗೊಲ್ಯಾತನು 8 ರಿಂದ 9 ಅಡಿ ಉದ್ದ ಇದ್ದಾನೆ ಎಂಬುದಾಗಿ. He was like an elephant. ಆತನೊಬ್ಬ ಆನೆ ರೀತಿಯಲ್ಲಿ ಇದ್ದಾನೆ ಎಂಬುದಾಗಿ ನೋಡುತ್ತೇವೆ. But David was like a rat to him. ಆತನ ದಾವೀದ ನೋಡುವಾಗ ಆನೆ ಮುಂದೆ ಒಂದು ಹಿಡಿ ತರ ಇದ್ದ ಎಂಬುದಾಗಿ ನೋಡುತ್ತೇವೆ. But you know, my friends, what he did, what he did was, ದಾವೀದನು ಮಾಡಿದಂತ ಒಂದು ಕಾರ್ಯ ಏನು ಗೊತ್ತಾ ಪ್ರೀತಿಯುಳ್ಳ ದೇವರ ಮಕ್ಕಳೇ? he spoke to the Lord. ಆತನು ಕರ್ತನ ಸಂಗಡ ಮಾತಾಡಿದನು. He focused his eyes on Jesus. ಆತನು ಕರ್ತನ ಮೇಲೆ ದೃಷ್ಟಿಸಿ ನೋಡಿದನು. He asked for God's help and God's ದೇವರ wisdom. ಸಹಾಯಕ್ಕೋಸ್ಕರವಾಗಿ, ದೇವರ ಜ್ಞಾನಕ್ಕೋಸ್ಕರವಾಗಿ ಅದನ್ನು ನೋಡಿದನು. And when God gave his power and wisdom to him, ಆಗ ದಾವೀದನಿಗೆ ದೇವರ ಜ್ಞಾನ ಮತ್ತು ಬಲವನ್ನು ಕೊಡುವಾಗ, one stone, ಆತನು ಒಂದೇ ಒಂದು ಕಲ್ಲಿನಿಂದ, one small stone, ಒಂದು ಚಿಕ್ಕದಾದಂತ ಒಂದು ನುಣುಪು ಕಲ್ಲಿನಿಂದ he killed the great. ಆತನು ಬಲಿಷ್ಠನಾಗಿದ್ದಂತ ಗೊಲ್ಯಾತನನ್ನು ಆತನು ಸಂಹರಿಸಿದನು. Hallelujah. ಆಮೆನ್. When you think the problem is very bigger than me, ನೀವು ಅಂದುಕೊಳ್ಬಹುದು, ಅಯ್ಯೋ ನನಗಿರುವಂತ ದೊಡ್ಡ ಸಮಸ್ಯೆ ನನಗಿದೆ when ಎಂಬುದಾಗಿ. you think the problem is very much bigger, I can't handle, ಅಯ್ಯೋ ನಾನು ಅದನ್ನು ನಿಭಾಯಿಸೋದಕ್ಕೆ ಇಲ್ಲದೆ ಇರುವಂತ ದೊಡ್ಡ ಸಮಸ್ಯೆ ನನ್ನ ಹೆದರಿಗೆ ಇದೆ ಎಂಬುದಾಗಿ ಹೇಳುವಾಗ, be wise like David ಆ ದಾವೀದನ ಒಂದು ಜ್ಞಾನವನ್ನು ಪಡೆದುಕೊಂಡವರಾಗಿ, and ask for God's wisdom. ದೇವರ ಜ್ಞಾನವನ್ನು ಹೊಂದಿಕೊಂಡವರಾಗಿ, And when God gives you his wisdom, ದೇವರ ಆತನ ಜ್ಞಾನವನ್ನು ಕೊಡುವನಾಗಿದ್ದಾನೆ. he can destroy the problems in your ನಿಮ್ಮ life. ವಿರೋಧವಾಗಿ ದೊಡ್ಡದಾಗಿ ಕಾಣಿಸುವಂತ ಎಲ್ಲಾ ಸಮಸ್ಯೆಗಳನ್ನು ಆತನು ನಿಭಾಯಿಸೋದಕ್ಕೆ ಶಕ್ತನಾಗಿದ್ದಾನೆ. Hallelujah. Hallelujah. Don't ever get afraid of the problems that you're ನೀವು facing. ಮುಂದೆ ಇರುವಂತ, ನೀವು ಅನುಭವಿಸ್ತಾ ಇರುವಂತ ಒಂದು ಸಮಸ್ಯೆ ನಿಮಗಿಂತ ದೊಡ್ಡದು, ನಿಮ್ಮಲ್ಲಿರುವಂತ ದೇವರಿಗಿಂತ ದೊಡ್ಡದು ಎಂಬುದಾಗಿ ಆಲೋಚಿಸಬೇಡಿರಿ. Because the God is bigger than the problem. ನಿಮ್ಮಲ್ಲಿರುವಂತ ಸಮಸ್ಯೆಗಳಿಗಿಂತ, ಕಷ್ಟಗಳಿಗಿಂತ ನಿಮ್ಮಲ್ಲಿರುವಂತ ಕರ್ತನು ದೊಡ್ಡವನಾಗಿದ್ದಾನೆ. God can part the Red Seas and divide the seas for you. ಆತನು ಕೆಂಪು ಸಮುದ್ರವು ಎಷ್ಟೇ ದೊಡ್ಡದಾಗಿದ್ರು ಕೂಡ ದೇವರ ಮಾತಿನಿಂದ ಆತನು ವಿಭಾಗಿಸಿದ ಹಾಗೆ, Because God has given you this wisdom, ಆತನು ದೇವರ ಜ್ಞಾನವನ್ನು ಕೊಟ್ಟಿರುವಂತ ಉದ್ದೇಶ ಏನಂದ್ರೆ, you can overcome all the problems. ನಿಮಗಿರುವಂತ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ಬರಬೇಕೆಂಬುದಾಗಿ. Hallelujah. Hallelujah. Let us all be wise from now onwards. ಆದ್ರಿಂದ ಈಗಲಿಂದಲೇ ನೀವು ದೇವರ ಜ್ಞಾನವನ್ನು ಪಡೆದುಕೊಂಡವರಾಗಿ ಜ್ಞಾನವಂತವರಾಗಿರ್ರಿ. Let us all ask for God's wisdom. ದೇವರೇ ನಿನ್ನ ಜ್ಞಾನವು ನಮಗೆ ಬೇಕು ಸ್ವಾಮಿ ಎಂಬುದಾಗಿ ಕೇಳಿರಿ. Because God's wisdom is the most powerful weapon that we need to have in our lives. ಆಮೆನ್. ಹಲ್ಲೆಲೂಯಾ. ನಮ್ಮ ಕ್ರೈಸ್ತ ಜೀವಿತದಲ್ಲಿ ಬೇಕಾದಂತ ಆಯುಧ ಏನಂದ್ರೆ ಅದು ದೇವರ ಪರಲೋಕದ ದೈವಿಕವಾದ ಜ್ಞಾನವಾಗಿದೆ.
We have the church, we have the pastor. ನಮಗೆ ಸಭೆ ಇದೆ, ಸಭಾ ಪಾಲಕರಿದ್ದಾರೆ. You can read the Bible. ನಾವು ಬೈಬಲ್ ಅನ್ನು ಓದೋದಕ್ಕೆ ಸಾಧ್ಯವಾಗಿದೆ. You can spend time with your neighbors. ನಿಮ್ಮ ಪಕ್ಕದಲ್ಲಿರುವವರಿಗೆ, ನಿಮ್ಮ ಪಕ್ಕದಲ್ಲಿರುವಂತ ಪ್ರತಿಯೊಬ್ಬರ ಸಂಗಡ ನೀವು ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ. You can lead the church. ಒಂದು ಸಭೆ ನಡೆಸಿಕೊಳ್ಳುವಂತ ಅರ್ಹತೆ ನಿಮ್ಮಲ್ಲಿದೆ. You can lead the people. ನೀವು ಜನರನ್ನ ನಡೆಸಿಕೊಳ್ಳುವಂತ ಅರ್ಹತೆ ನಿಮಗಿದೆ. But mainly you need wisdom. ಆದ್ರೆ ಇದೆಲ್ಲದಕ್ಕಿಂತಲೂ ನಿಮಗೆ ದೈವಿಕವಾದ ದೈವ ಜ್ಞಾನ ಬೇಕಾಗಿದೆ. Make this as a first step. ಇದು ಮೊದಲನೇ ಹೆಜ್ಜೆ ಎಂಬುದಾಗಿ ಅಂದುಕೊಳ್ಳ್ರಿ. Receive God's wisdom. ದೇವರ ಜ್ಞಾನ ಪಡ್ಕೊಳ್ಬೇಕಾದ್ರೆ ಮೊದಲನೇ And ಹೆಜ್ಜೆ. God will give you His power. ಆತನ ಬಲವನ್ನು ಆತನ ಕೊಡುವನಾಗಿದ್ದಾನೆ. God will give you His revelation. ಆತನ ಒಂದು ಪ್ರಕಟಣೆಯನ್ನು ನಿಮಗೆ ತೋರಿಸುತ್ತಾನೆ. And God will reveal all the purposes for you. ಆತನ ನಿಮ್ಮ ಜೀವಿತದಲ್ಲಿ ಇಟ್ಟಂತ ಉದ್ದೇಶಗಳು ಏನೆಂಬುದಾಗಿ ಆತನು ತೋರಿಸುತ್ತಾನೆ. And God will bless you with 2 camps of blessing. ಆತನು 2ರಷ್ಟಲ್ಲ 5ರಷ್ಟು ಆಶೀರ್ವಾದಗಳನ್ನು ದೇವರು ನಿಮಗೆ ಆಶೀರ್ವಾದವನ್ನು ಅನುಗ್ರಹಿಸುತ್ತಾನೆ. Just as God blessed the Abraham to be the father of nations. ಅಬ್ರಹಾಮನಿಗೆ ಆತನು ಯಾವ ರೀತಿಯಾಗಿ ದೇಶದ ಒಂದು ತಂದೆಯಾಗಿ ಮಾಡಿದರು. God says to this church, you and me, all the people in this congregation, you're going to be the leaders for this country. ಆಮೆನ್. ಇಲ್ಲಿ ನಾವು ಸಭೆಯಲ್ಲಿ ಯಾರು ಇವೆಲ್ಲ ಕೂತ್ಕೊಂಡು ನಾವು ಕೇಳ್ತಾ ಇದ್ದೇವೋ ಎಲ್ಲ ಜನರು ಈ ದೇಶದ ಒಬ್ಬ ನಾಯಕರಾಗಿ ನಾವು ಆರಿಸಲ್ಪಡುವರಾಗಿದ್ದೇವೆ. When you have faith in God, ದೇವರಲ್ಲಿ ನಂಬಿಕೆ ಇಡುವಾಗ, when you have that receive the God's power and ದೇವರ God's ಒಂದು wisdom, ಜ್ಞಾನದ ಒಂದು ಪವರ್ ಅನ್ನ ಬಲವನ್ನು ನೀವು ಹೊಂದಿಕೊಂಡಾಗ you will be truly be a leaders leading the nation. ಆದರೆ ಸತ್ಯವಾಗಿ ಒಳ್ಳೆ ದೇವರ ಜ್ಞಾನದಲ್ಲಿ ನಡೆಸುವಂತ ಒಬ್ಬ ಜ್ಞಾನದ ನಾಯಕರಾಗಿ Don't ಇರುವರಾಗಿದ್ದೀರಾ. think that I'm not qualified. ಅಯ್ಯೋ ನಮಗೆ ಅರ್ಹತೆ ಇಲ್ಲ ಎಂಬುದಾಗಿ ಅಂದುಕೊಳ್ಳಬೇಡಿರಿ. God makes the unqualified to be qualified people. ಅಜ್ಞಾನಿಗಳನ್ನ ದೇವರು ಜ್ಞಾನವಂತರಾಗಿ ಕರ್ತನು ಮಾಡಿದ್ದಾನೆ. ಅನರ್ಹರನ್ನ ಅರ್ಹತೆಯುಳ್ಳವರಾಗಿ ದೇವರು ಮಾಡಿದ್ದಾರೆ. He's going to make us a qualified people. ಆತನು ಅರ್ಹತೆಯಾಗಿ ಮಾಡುವಂತ ದೇವರಾಗಿದ್ದಾರೆ. Just God told to this church as before I said, ಅಯ್ಯವರು ಹೇಳಿದಾಗೆ ಮುಂಚೆನೆ ಅವರು ಹೇಳಿದ್ರು, ಸಭೆಗೆ ದೇವರು ಕೊಡುವಂತ ಆಶೀರ್ವಾದ ಒಂದು ದರ್ಶನ ಏನಂದ್ರೆ all the panchayat leaders, ಎಲ್ಲ ಪಂಚಾಯತಿ ನಾಯಕರು all the leaders from this state, ಈ ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬ ನಾಯಕರುಗಳು, all the ministers ಎಲ್ಲ ಮಂತ್ರಿಗಳು will come to this church in the name of the Lord and Savior. They will come to this church. ಆಮೆನ್. ಆ ನಾಯಕರು ಈ ಸಭೆಗೆ ಅವರು ಬರುವಂತವರಾಗಿದ್ದಾರೆ. Hallelujah, pastor. Hallelujah. This is a prophetically God is telling you. ಪ್ರವಾದ ಹೇಳ್ತಾ ಇದ್ದೇವೆ, ಈ ರಾಜ್ಯದ ಮಂತ್ರಿಗಳು ಈ ಸಭೆಗೆ ಅವರು ಬರುವರಾಗಿದ್ದಾರೆ ಎಂಬುದಾಗಿ. If you want that to make happen very soonly, ಅದು ಅತಿ ಶೀಘ್ರವಾಗಿ ನಡೆಯುವಂತದ್ದಾಗಿದೆ. you need to have God's wisdom and God's faith and God's power. ದೇವರ ಜ್ಞಾನ, ದೇವರ ಆಲೋಚನೆ, ದೇವರ ಒಂದು ಬಲ. It doesn't mean only our pastor is doing the work. ಪಾಸ್ಟ್ ಮಾತ್ರನೇ ಕೆಲಸ ಮಾಡಬೇಕೆಂಬುದಾಗಲ್ಲ. It doesn't mean when the pastor's son and the family is doing the work. ಈ ಸಭೆ ಸೇವೆಯನ್ನ ಪಾಸ್ಟರ್ ಮಾಡಬೇಕು, ಅವ್ರ ಕುಟುಂಬ ಮಾಡಬೇಕು, ಅವ್ರ ಮಕ್ಕಳೇ ಮಾಡಬೇಕು ಅನ್ನೋದಲ್ಲ. You people as a congregation, ನೀವು ಸಭೆಯಾಗಿ, ಸಭೆಯ ಮಕ್ಕಳಾಗಿ you need to always together work to serving God. ಎಲ್ಲ ಸೇರಿ ಒಟ್ಟಾಗಿ ಸಭಾಪಾಲಕರೊಂದಿಗೆ ಸೇವೆ ಮಾಡಿ ಈ ಸೇವೆಯನ್ನ ನಿಲ್ಲಿಸುವಂತ ಬಾಧ್ಯತೆಯಲ್ಲಿದ್ದೇವೆ. You need to bring a change in this street. ಈ ಬೀದಿಗಳಲ್ಲಿ, ಈ ಮಾರ್ಗದಲ್ಲಿ ಒಂದು ಬದಲಾವಣೆಯನ್ನು ತರುವಂತವರಾಗಿರಬೇಕು. You need to join hands with the pastor. ಸಭಾಪಾಲಕರ ಸಂಗಡ ಕೈ ಜೋಡಿಸಿ ಸೇವೆ ಕಾರ್ಯಗಳಲ್ಲಿ ಮುಂದುವರಿಬೇಕು. And when there is one accord, we are one accord together. ನಾವು ಒಂದು ಪ್ರಾಂತದಲ್ಲಿ ಒಂದು ಗುಂಪಲ್ಲಿ And ಇರುವಂತವರಾಗಿದ್ದೇವೆ. when you be one in spirit with all this community, ಈ ಸಮಾಜದಲ್ಲಿ ನಾವು ಒಂದೇ ಆತ್ಮದಿಂದ, ಒಂದೇ ಗುರಿಯಿಂದ ಇರುವಾಗ the heavenly doors will open for you. ಪರಲೋಕದ ಬಾಗಿಲುಗಳು ನಿಮ್ಮ ಜೀವಿತದಲ್ಲಿ ತೆರೆಯಲ್ಪಡುವಂತದ್ದಾಗಿದೆ. Hallelujah. Hallelujah. When you become one in flesh, ನೀವು ಆತ್ಮಿಕವಾಗಿರ್ಬೋದು, ಶಾರೀರಿಕವಾಗಿ ಒಂದಾಗಿರುವುದಾದ್ರೆ the doors of heaven will open before you in your eyes. ನಿಮಗೋಸ್ಕರವಾಗಿ ಪರಲೋಕದ ಬಾಗಿಲುಗಳು ತೆರೆಯಲ್ಪಡುತ್ತವೆ. Hallelujah. 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 I'm sure that God is giving you the wisdom. ದೇವರು ಆ ಪರಲೋಕದ ದೈವಿಕವಾದ ಜ್ಞಾನವನ್ನು ಕರ್ತನು ನಿಮಗೆ ಕೊಡುವನಾಗಿದ್ದಾನೆ. God's wisdom is available to all of us, my dear. ದೇವರ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯೋಗಕರವಾಗಿದೆ. ಆತನು ಕೊಡುವುದಕ್ಕೆ ಸಿದ್ಧವನಾಗಿದ್ದಾನೆ. All the thing we need to do is ನಾವು ಮಾಡಬೇಕಾಗಿರುವಂತ ಕಾರ್ಯ ಏನಂದ್ರೆ to ask for God's wisdom. ದೇವರ ಜ್ಞಾನಕ್ಕೋಸ್ಕರವಾಗಿ ಮೊದಲು ಬೇಡಿಕೊಳ್ಳಬೇಕು. To receive God's wisdom with humility. ದೇವರಲ್ಲಿ ನಾವು ಜ್ಞಾನ ಬೇಕಾದರೆ ನಾವು ದೀನತೆಯಿಂದ ಇರಬೇಕು. To receive God's wisdom with faith. ದೇವರ ಜ್ಞಾನವನ್ನು ಪಡೆದುಕೊಳ್ಳಬೇಕಾದ್ರೆ ನಮ್ಮಲ್ಲಿ ವಿಶ್ವಾಸ, ನಂಬಿಕೆ ಇರಬೇಕು. You need to receive God's wisdom when you surrender your hearts to Jesus. ನಿಮ್ಮ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಡುವಾಗ ಕರ್ತನ ಜ್ಞಾನವನ್ನು ಕೊಡುವನಾಗಿದ್ದಾನೆ. And when you do that, ಅದನ್ನು ನೀವು ಮಾಡುವಾಗ your character will change. ನಿಮ್ಮ ಸ್ವಭಾವ ಬದಲಾವಣೆ ಆಗುತ್ತದೆ. Your inner life will change. ನಿಮ್ಮ ಒಳಗಡೆಯ ಹೃದಯವು ಬದಲಾವಣೆ, ಅಂತರಾತ್ಮ ಬದಲಾವಣೆ ಆಗುತ್ತದೆ. Your perspectives will change. ನಿಮ್ಮ ಅಭಿವೃದ್ಧಿಗಳು ಬದಲಾವಣೆ ಆಗುತ್ತವೆ. And your decisions ನಿಮ್ಮ making will change. ತೀರ್ಮಾನಗಳು ಬದಲಾವಣೆ ಆಗುತ್ತವೆ. And with that,
ಅದನ್ನ ಹಿಡಿದುಕೊಂಡು you will become a new creation. ಆಗ ನೀವು ಹೊಸ ಸೃಷ್ಟಿಗಳಾಗಿದ್ದೀರಾ. Always keep this verse. The fear of the Lord is the beginning of knowledge. ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಆ ವಾಕ್ಯವನ್ನು ನೀವು ಹಿಡಿದುಕೊಳ್ಳಿರಿ. That is the base, my dear friends. ಅದು ಅಡಿಪಾಯವಾಗಿದೆ. Without the base, ಅಡಿಪಾಯವಿಲ್ಲದೆ the building will fall down. ಕಟ್ಟಡ ಬಿದ್ದು ಹೋಗುವಂತದಾಗಿದೆ. Without the foundation, ಅಡಿಪಾಯವಿಲ್ಲದೆ the building will be destroyed. ಈ ಕಟ್ಟಡ ಏನಾಗುತ್ತೆ, ನಾಶವಾಗುತ್ತದೆ. So without the base verse, ಅಡಿಪಾಯ ಇಲ್ಲದಂತ ವಚನ, without the base foundation, ಅಡಿಪಾಯ ಇಲ್ಲದಿರುವಂತ ಒಂದು ವಚನ ವಾಕ್ಯಗಳು, without faith in God, ನಂಬಿಕೆ ಇಲ್ಲದೆ ಹೋದ್ರೆ, without that hope in God, ಆ ದೇವರಲ್ಲಿ ನಿರೀಕ್ಷೆ ಇಲ್ಲದೆ ಹೋದ್ರೆ you won't find God's wisdom. ದೇವರ ಜ್ಞಾನ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. We all should be bold enough to face challenges, my dear friends. ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಸವಾಲುಗಳನ್ನ ಎದುರಿಸೋದಕ್ಕೆ ಧೈರ್ಯ ಇರಬೇಕು. We people go and run out of the problems. ಸಮಸ್ಯೆಗಳನ್ನ ಬಿಟ್ಟು ನಾವು ಆ ಕಡೆ ಈ ಕಡೆ ಓಡೋಗೋದಲ್ಲ. But God says, when you receive my wisdom, ಕರ್ತರು ಹೇಳ್ತಾರೆ, ನೀನು ನನ್ನ ಜ್ಞಾನವನ್ನು ಹೊಂದಿಕೊಂಡ್ರೆ you will solve all the problems. ನಿನ್ನ ವಿರೋಧವಾಗಿ ಬರುವಂತ ಎಲ್ಲಾ ಸಮಸ್ಯೆಗಳನ್ನ ಜಯಿಸುವನಾಗಿರುತ್ತೆ ಎಂಬುದಾಗಿ. Hallelujah. Hallelujah. Can you all stand up for it? ಎಲ್ಲರೂ ನಾವು ಸ್ವಲ್ಪ ಸಮಯ ಎದ್ದು ನಿಂತುಕೊಳ್ಳೋಣ. Let's all lift up our hands. ನಮ್ಮ ಕೈಗಳನ್ನು ಕರ್ತನ ಎದುರಿಸಿ ನಾವು ಎತ್ತೋಣ. Let's all ask for God's wisdom. ದೇವರ ಜ್ಞಾನಕ್ಕೋಸ್ಕರವಾಗಿ ನಾವು ಬೇಡಿಕೊಳ್ಳೋಣ. Let's all ask for the divine wisdom. ದೇವರೇ, ನಿನ್ನ ಪರಲೋಕದ ದೈವಿಕವಾದ ಜ್ಞಾನವನ್ನು ಸ್ವಾಮಿ ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳೋಣ. Lord, pour out your wisdom on me, Father. ದೇವರೇ, ಮೊದಲು ನನ್ನ ಮೇಲೆ ನಿನ್ನ ದೈವವಾದ ಶಕ್ತಿಯನ್ನು ದೇವರೇ ಜ್ಞಾನವನ್ನು ಸುರಿಸು ಸ್ವಾಮಿ. Overcome all the things in my life. ದೇವರೇ, ನನ್ನ ವಿರೋಧವಾಗಿರುವಂತ ಎಲ್ಲಾ ಸವಾಲುಗಳನ್ನ, ಎಲ್ಲಾ ಸಮಸ್ಯೆಗಳನ್ನ ಎದುರಿಸುವಂತ ಪರಲೋಕದ ದೈವಿಕವಾದ ಜ್ಞಾನವನ್ನು ಕೊಡು ಸ್ವಾಮಿ. Overcome all the enemies that is in my ದೇವರೇ, life. ನನ್ನ ವಿರೋಧವಾಗಿ ಬರುವಂತ ಎಲ್ಲ ಶತ್ರುವನ್ನ ದೇವರೇ ನಾನು ನಾಶ ಮಾಡೋದಕ್ಕಾಗಿ ನಿನ್ನ ಪರಲೋಕದ ಜ್ಞಾನವನ್ನು ಕೊಡು ಸ್ವಾಮಿ. I need your wisdom, Father. ದೇವರೇ, ನಿನ್ನ ಪರಲೋಕದ ಜ್ಞಾನ ಅವಶ್ಯಕತೆಯಾಗಿದೆ. I need to end all the problems ದೇವರೇ, ನನ್ನ ವಿರೋಧವಾಗಿ ಇದ್ದಂತ ಎಲ್ಲ ಸಮಸ್ಯೆಗಳಿಂದ ನಾನು ಮುಕ್ತನಾಗಬೇಕು ಸ್ವಾಮಿ. by putting the knowledge on the right things. ದೇವರೇ, ಒಂದು ನನ್ನ ಜ್ಞಾನವು ಸರಿಯಾದ ರೀತಿಯಲ್ಲಿ ನಾವು ನಡೆಸಬೇಕು ದೇವರೇ. Hallelujah. Thank you. Hallelujah. Thank you, Jesus. Let's all lift our hands. ನಮ್ಮೆಲ್ಲ ಕೈಗಳ ಮೇಲೆ ಎತ್ತಿಕೊಳ್ಳೋಣ. ನಮ್ಮೆಲ್ಲ ಎರಡು ಕೈಗಳ ಮೇಲೆ ಎತ್ತೋಣ. Let's all look at the Ebenezer. ನಮ್ಮ ಎಬೆನೇಸರ್ ದೇವರನ್ನು ನಾವು ದೃಷ್ಟಿಸಿ ನೋಡೋಣ. Hallelujah. Thank you, Lord. Ebenezer, Ebenezer, இன்னாவரை சுமந்தவரே, எபினேசரே, எபினேசரே, என் நினைவாய் இருப்பவரே, நன்றி நன்றி நன்றி, இதயத்தில் சுமந்தீரே நன்றி, கரம் உயர்த்தி நன்றி நன்றி நன்றி, ಕೈಗಳನ್ನು ಎತ್ತಿಕೊಂಡು ஒரு கரு போல சுமந்தீரே நன்றி, எபினேசரே, எபினேசரே, இந்நாள் வரை சுமந்தவரே, எபினேசரே, எபினேசரே, என் நினைவாய் இருப்பவரே, நன்றி நன்றி நன்றி, ದೇವರಿಗೆ ಸ್ತೋತ್ರ ಮಾಡೋಣ. இதயத்தில் சுமந்தீரே நன்றி, நன்றி நன்றி நன்றி, ஒரு கரும்போல சுமந்தீரே நன்றி. I want to thank you for this wonderful presence. Lord, thank you for giving us this beautiful word. To receive your wisdom, Father. Lord, I ask for your wisdom to pour out on me. Lord, I want to do the will for you, Father. Let us all say, Lord, we need your wisdom. We need your heavenly wisdom, a divine wisdom. We need it, Father, to overcome all this. Lord, I want to pray for this church. I want to pray for this family.
Lord, I want to pray for this pastor of the church, for the family, Lord. Lord, enlarge their ministries in the coming days. Lord, as you have said prophetically, in less than 2 years, Lord, Yes. this will be like a 5-time church. Hallelujah. And this church will have branches in the same city of Bangalore. And it will enlarge to the city of Mysore, Mangalore, in all the North Karnataka. Yes, Lord. Hallelujah. And all the people will see this church in a different perspective. Yes, Lord. Because Hallelujah. this church is a prayerful church. Yes, Lord. This church Hallelujah. will have the wisdom to Amen. overcome all the bad things of the world. Hallelujah. And especially, God is telling for all the young women in this church, Yes, Lord. for all the ladies, that He is going to use you mightily. Yes, Lord. Hallelujah. ಎಲ್ಲ ಸ್ತ್ರೀಯರಿಗೆ ದೇವರು ಹೇಳುವುದು ಏನಂದ್ರೆ ಕರ್ತನ ಒಂದು ಸಭೆಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಕರ್ತನ ಸೇವೆಯಲ್ಲಿ ನಿಮ್ಮನ್ನು ಉಪಯೋಗಿಸಿಕೊಳ್ಳುವನಾಗಿದ್ದಾನೆ. When the world fails to raise this woman, ಆದ್ರೆ ಈ ಲೋಕವು ನಿಮ್ಮನ್ನು ಬೆಳೆಸುವುದಕ್ಕೆ ಬಿಡೋದಿಲ್ಲ. God is going to be a pillar to make you a pillar for this church. ಆದ್ರೆ ನಿಮ್ಮನ್ನ ಕರ್ತನ ಈ ಸ್ತ್ರೀಯರನ್ನ ಮಹಿಳೆಯರನ್ನ ಈ ಒಂದು ಸಭೆಗೆ ಒಂದು ಸ್ತಂಭದಾಗಿ ನಿಲ್ಲಿಸುವನಾಗಿದ್ದಾನೆ. Thank you. Thank you. Thank you. Thank you for this wonderful day. In Jesus' mighty name. Amen. Amen. Thank you. Hallelujah. 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 Amen. ಆಮೆನ್. ಎಲ್ಲ ಕುಳಿತುಕೊಳ್ಳಿ, ಎಲ್ಲ ಕುಳಿತುಕೊಳ್ಳಿ. ನಿಮ್ಮ ಸ್ತೋತ್ರವೇ. Hallelujah. Wonderful message. ಯಾಕೋಬನ